ಬುಲೆಟ್ ಟ್ರೈನ್ ಬರುತ್ತೆ ಅಂದಿದ ತಕ್ಷಣ ಬುಲೆಟ್ ಟ್ರೈನ್ ನಮ್ಮ ಹೊಟ್ಟೆ ತುಂಬಿಸುತ್ತಾ ಅಂತ ಕೇಳಿದ್ರು. ಯಾಕಂದ್ರೆ ಅವನಿಗೆ ಬೇಕಾಗಿರೋದು ಅನ್ನ. ನಮ್ಮಲ್ಲಿ ಅದಾನಿ ಅಂಬಾನಿ ಅಂದಿದ ತಕ್ಷಣ ಅವ್ರನ್ನ ನಾವು ಲೂಟಿಕೋರರು ಅನ್ನೋ ತರ ನೋಡಿ, ಎಲ್ಲವನ್ನೂ ಸರ್ಕಾರ ಮಾಡಿ ನಮ್ಮ ಮನೆ ಬಾಗಿಲಿಗೆ ಪ್ಯಾಕೇಜ್ ತಂದು ಕೊಡುತ್ತೆ ಅಂತ ತಿಳ್ಕೊಳ್ಳೋದೇ ಮಹಾತಪ್ಪ. ಆ GDP ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿದೆ, ಅದು ಅವ್ರು ಮಾಡ್ಕೊಂಡಿರೋ ಗೇಮಿನ ಒಂದು ರೂಲ್. ಇವತ್ತು ನಾವು ನೋಡಿದ್ರೆ 4.2 ಅಲ್ಲ, ನಾವು 8 ರಿಂದ 10 ಟ್ರಿಲಿಯನ್ ಎಕಾನಮಿ. ನಾವು ಡೆವಲಪ್ಮೆಂಟ್ ಗೆ ನಮ್ಗೆ ಕಣ್ಣಾರೆ ನಾವು ಕಾಣ್ತಿರೋದು ರಸ್ತೆಗಳು, ಎಕ್ಸ್ಪ್ರೆಸ್ ವೇಗಳು, ಎಲ್ಲಾ ಕಡೆ ಕನೆಕ್ಟಿವಿಟಿ ಆಗಿದೆ. ಸೊ ಇದನ್ನ ಡೆವಲಪ್ಮೆಂಟ್ ಅಂತ ಇದನ್ನ ಕರಿಬಹುದಲ್ಲ? ಖಂಡಿತ ಅಲ್ವಾ. ಹಳ್ಳಿಗೂಡಲ್ಲೂ ಕೂಡ ಗ್ರಾಮ ಪಂಚಾಯತಿ ರಸ್ತೆಗಳು ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ. ಯೂತ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಉದ್ಯೋಗದ ಬಗ್ಗೆ? ನಮ್ಮ ಇವತ್ತಿನ ಜನತೆ ತಮ್ಮ ಬಗ್ಗೆ ತಾವೇ ಏನೇನೋ ಭ್ರಮೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವೇನೋ ಮಹಾನ್ ವ್ಯಕ್ತಿಗಳು, ನಾವೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಎಲ್ಲಾ ಕ್ಷೇತ್ರದಲ್ಲೂ ಜನ ಇಲ್ಲ. ಅದರ ಸ್ಕಿಲ್ ಲೇಬರ್ ನ ಅತಿ ದೊಡ್ಡ ಕೊರತೆ ಇರೋದು ಎಲ್ಲಿ ಗೊತ್ತಾ? ಜಪಾನ್. ಆ ನಂತರ 2ನೇ ಸ್ಥಾನದಲ್ಲಿ ಭಾರತ. ನಮ್ಮಪ್ಪ ಕೋಟ್ಯಾಧಿಪತಿ ಆಗ್ಬಿಟ್ಟು ನನಗೇನೋ 50 ಲಕ್ಷ ಕೋಟಿ ಕೊಟ್ಬಿಟ್ಟಿದ್ರೆ ನಾನೇನೋ ಆಗ್ಬಿಟ್ಟಿದ್ದೆ. ಅದೆಲ್ಲ ಭ್ರಮೆಗಳು. ಮಾರ್ವಾಡಿಗಳ ಕುಟುಂಬ ಅವ್ರ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡ್ತಾರೆ? ತುಂಬಾ ಚೆನ್ನಾಗಿ ಓದ್ದವರು ಏನ್ ಹುಡುಕ್ತಿದ್ದಾರೆ? ಕೆಲಸನೇ ಹುಡುಕ್ತಿರ್ತಾರೆ. ಹೇಗೆ ಗಾಳಿ, ನೀರು, ಬೆಳಕು ಬದುಕಿಗೆ ಅತ್ಯವಶ್ಯಕವೋ ಹಣ ಅಷ್ಟೇ ಅವಶ್ಯಕ ಅಥವಾ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಅವಶ್ಯಕ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನಮ್ಮ ಮನೆಯಿಂದನೇ ಶುರುವಾಗೋದ್ರಿಂದ ದೇಶ ಮಕ್ಕಳ ಬಗ್ಗೆ ನಾವು ಈ ಸಮಾಜ ಹೇಗಿರುತ್ತೆ? ಮುಂದಿನ ಜನಾಂಗ ನೀವು ತಯಾರು ಮಾಡಬೇಕು, ನಮ್ಮ ಭಾರತದ ಪ್ರಜೆಗಳನ್ನ ತಯಾರು ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 1 ಗಂಟೆ ನಿಮ್ಮ ಮಗು ಜೊತೆ ವಯಸ್ಸು. ಟ್ಯಾಕ್ಸ್ ಟೆರರಿಸಂ ಅನ್ನೋ ಇನ್ನೊಂದು ಮುಖಾನೂ ಇದೆ. ಅವರು ಅಷ್ಟು ಅದ್ಭುತವಾದ ಜೀವನ ಮಾಡ್ಬೇಕು ಅಂದ್ರೆ ಈ 97 ಜನ ಸಾಯ್ಲೇಬೇಕು. ಸೊ ಭಾರತ ನಿಜ ಸೇಫ್ ಆಗಿದೆಯಾ? ಭಾರತೀಯ ಅಂದ್ರೆ ಹಿಂದೆ ಸಿಗುತ್ತಿದ್ದಂತಹ ಮರ್ಯಾದೆಗೂ ಇವತ್ತು ಸಿಗ್ತಿರುವಂತಹ ಮರ್ಯಾದೆಗೂ ಜಗಜಾಂತರ ವ್ಯತ್ಯಾಸ ಇದೆ. ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾವೆಲ್ಲ ತುಂಬಾ ಹೆಮ್ಮೆಯ ಭಾರತೀಯರು. ಏನೇ ವ್ಯತ್ಯಾಸ ಇದ್ರೂ ಎಲ್ರಿಗೂ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ಆಗಾಗ ಪ್ರಶ್ನೆಗಳು ಬರ್ತಾ ಇರತ್ತೆ, ಒಂದಿಷ್ಟು ಡೌಟ್ಸು. ನಿಜವಾಗಿಯೂ ನಮ್ಮ ದೇಶ ಸೂಪರ್ ಪವರಾ? ನಿಜವಾಗಿಯೂ ನಾವು ಡೆವಲಪ್ ಆಗಿದ್ದೀವಾ? ನಂಬರ್ಸ್ ಅಷ್ಟೇ ತೋರಿಸ್ತಿದಾರಾ? ನಮ್ಗೆ ಕಣ್ಣಿಗೆ ಕಾಣ್ತಿರೋದು ಎಷ್ಟು ಸತ್ಯ, ಕಾಣದೇ ಇರೋದು ಎಷ್ಟು ಸತ್ಯ? ಮತ್ತೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿನೂ ದೊಡ್ಡದಿದೆ, ಅದನ್ನ ನಿಭಾಯಿಸ್ತಾ ಇದೀವಾ? ಆಡಳಿತ ಪಕ್ಷ, ವಿರೋಧ ಪಕ್ಷಗಳ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ, ಅದ್ರ ಮಧ್ಯೆ ಇರೋದಿರತ್ತಲ್ಲ ಇನ್ನೊಂದು ವಿಷಯ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರು, ಲೇಖಕರು ಆಗಿರುವಂತಹ ರಂಗಸ್ವಾಮಿ ಮುಕ್ನಳ್ಳಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ. ನೀವು ಸಿಕ್ಕಾಗ ಸಾಮಾನ್ಯವಾಗಿ ಆರ್ಥಿಕ ವಿಚಾರಗಳನ್ನ ಚರ್ಚೆ ಮಾಡೇ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಈ ದೇಶದಲ್ಲಿ ಜನರ ಜವಾಬ್ದಾರಿ ಒಂದಿಷ್ಟಿದೆ, ಅದರಿಂದ ಶುರು ಮಾಡೋಣ. ಎಲನ್ ಮಸ್ಕ್ ಅವ್ರು ಹೇಳಿದ್ರು, ಮೊನ್ನೆ ಒಂದು ವಿಚಾರ ಚರ್ಚೆ ಆಯ್ತು, ಭಾರತದಲ್ಲೂ ಜನಸಂಖ್ಯೆ ಕುಸಿತ ಆಗ್ತಿದೆ, ತುಂಬಾ ಡೇಂಜರಸ್ ಅಂತ. ಈಗ ಚೀನಾ ಒದ್ದಾಡ್ತಿದೆ, ಎಲ್ಲಾ ಮುಂದುವರೆದ ದೇಶಗಳು ಒದ್ದಾಡ್ತಿದ್ದಾರೆ. ಸೊ ಭಾರತದಲ್ಲಿ ಯುವಕರಿಗೆ ನೀವು RSS ಹೇಳ್ತು ಅಥವಾ ಇನ್ನೊಬ್ರು ಹೇಳಿದ್ರು ಅಥವಾ ಚಂದ್ರಬಾಬು ನಾಯ್ಡು ಅವ್ರು ಹೇಳ್ತಾರೆ ಮಕ್ಕಳು ಬೇಕು 3 ಜನ 4 ಜನ ಅಂತ ಹೇಳ್ಬಿಟ್ರೆ ಆಗಲ್ಲ. ಎಜುಕೇಶನ್, ಡೆವಲಪ್ಮೆಂಟ್ ಟ್ರಾಜೆಕ್ಟರಿ ನೋಡ್ಬೇಕು. ಸೊ ಏನು ಯೂತ್ ಈ ಕನ್ಫ್ಯೂಷನ್ಗೆ ಏನ್ ಆನ್ಸರ್ ಕೊಡ್ತೀರಾ? ಕನ್ಫ್ಯೂಷನ್ಗೆ ಅವರೆಲ್ಲ ಹೇಳ್ತಾರೆ, ಯಾಕಂತಂದ್ರೆ ಅವರು ಆಳುವ ವರ್ಗ, ದುಡಿಯುವ ವರ್ಗದ ಕಷ್ಟ ಆಳುವ ವರ್ಗಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಇದು ನಮ್ಮ ದೇಶ ಅಂತಲ್ಲ, ಇದು ಜಗತ್ತಿನಾದ್ಯಂತ ಇರುವ ಒಂದು ಸಾಮಾನ್ಯ ಸಮಸ್ಯೆ. ನೀವು ಯುರೋಪಿಯನ್ ದೇಶಗಳನ್ನ ನೋಡ್ಕೊಂಡು ಬಂದ್ರೆ ಅದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ನಾವು ಕರಿತೀವಿ. ಏನಂದ್ರೆ ಅಲ್ಲಿ ಮಿನಿಮಮ್ ಫರ್ಟಿಲಿಟಿ ರೇಟು 2 ಇರಬೇಕು. 2 ಇದ್ರೆ ಆಗ ಅಂದ್ರೆ ದಂಪತಿಗಳು ಇರ್ತಾರೆ, ಗಂಡ ಹೆಂಡತಿ 2 ಮಕ್ಕಳು ಮಾಡ್ಕೊಂಡ್ರೆ ಅಂದ್ರೆ ಇವರ ಅಳಿವಿನ ನಂತರ ಇನ್ನು 2 ವ್ಯಕ್ತಿಗಳನ್ನ ಭೂಮಿಗೆ ಬಿಟ್ಟೋದ್ರು ಅಂತ ಅರ್ಥ. ಹಾಗಾಗಿ ಒಂದು ಜನಾಂಗ ಅಥವಾ ಒಂದು ಭಾಷೆಯ ಜನಾಂಗ ಅಥವಾ ಯಾವುದೇ ಒಂದು ಕಮ್ಯುನಿಟಿ ಉಳ್ಕೋಬೇಕು ಅಂತಂದ್ರೆ ಮಿನಿಮಮ್ 2 ಇರಬೇಕು. ಅದೊಂದು ಚೂರಾರು ಅಭಿವೃದ್ಧಿ ಕಾಣ್ಬೇಕು ಅಂದ್ರೆ 2.1 to 2.2 ಇಸ್ ದ ಫರ್ಟಿಲಿಟಿ ರೇಟ್, ಅಷ್ಟಿರ್ಲೇಬೇಕು. ಆದ್ರೆ ಎಲಾನ್ ಮಸ್ಕ್ ಅವ್ರು ಯಾಕೆ ಹೇಳಿದ್ರು, ಭಾರತದಲ್ಲಿ ಕಡಿಮೆ ಆಗೋಯ್ತು ಅನ್ನೋ ಅಂತದಲ್ಲಿ ಹೇಳಿದ್ರು. ಹೌದು, ಭಾರತದ ಫರ್ಟಿಲಿಟಿ ರೇಟ್ 1.9 ಇದೆ ಇವತ್ತಿನ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ನೀವು ಯುರೋಪಿನ ದೇಶಗಳಿಗೆ ಹೋದ್ರೆ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಹೇಳಿದೆ, ಅದೆಲ್ಲ 1.5 1.4. ಈಗ ನಾನಿದ್ದಂಥ ದೇಶ ಸ್ಪೈನು, ಅಂತ ಕಡೆ ಎಲ್ಲ 1 ಬಂದು ನಿಂತಿದೆ. ಅಂದ್ರೆ ಎಷ್ಟೋ ದಂಪತಿಗಳಿಗೆ ಮಕ್ಕಳೇ ಇರಲ್ಲ, ಎಷ್ಟೋ ಜನಕ್ಕೆ 1. ಸೊ ಆ ಲೆಕ್ಕಾಚಾರದಲ್ಲಿ 2 ಮಕ್ಳು ಇರ್ಬೇಕು, ಅಂತ ಕಡೆ ಒಂದೇ ಒಂದು ಮಗು ಇದೆ. ಅದು ನಮ್ಮಲ್ಲೂ ಈಗ ಹಾಗೆ ಆಗೋಗಿದೆ. ಯಾಕೆ ಹೀಗಾಗುತ್ತೆ ಅನ್ನೋದನ್ನ ನೀವು ಒಂದಷ್ಟು ನೋಡ್ತಾ ಬಂದ್ರೆ, ಯಾವೆಲ್ಲ ದೇಶಗಳು ಒಂದಷ್ಟು ಆರ್ಥಿಕವಾಗಿ ಅಭಿವೃದ್ಧಿವಂತ ಬರುತ್ತಲ್ಲ, ಈ ಹಣ, ಅಭಿವೃದ್ಧಿ ಮತ್ತೆ ಈ ಫರ್ಟಿಲಿಟಿ ರೇಟು 2 ಡೈರೆಕ್ಟ್ಲಿ ಲಿಂಕ್ಡ್. ನೀವು ನೋಡ್ತಾ ಹೋಗಿ, ಒಬ್ಬ ಮಹಿಳೆ ಕಲಿತಾ ಹೋದಾಗೆ, ಒಬ್ಬ ಮಹಿಳೆ ಹೆಚ್ಚು ಹೆಚ್ಚು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾ ಹೋದಾಗೆ ಮಕ್ಕಳು ಮಾಡ್ಕೊಳ್ಳೋ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ ಈಗ ಭಾರತದಂತ ದೇಶದಲ್ಲಿ ನಾವು ನೋಡ್ತಾ ಬಂದ್ರೆ ಪ್ರಪ್ರಥಮ ಬಾರಿಗೆ 1.9 ಆಗಿದೆ.
ಯಾಕೀಗಾಗಿದೆ ಅಂತ ನೋಡಕ್ ಬಂದಾಗ ಇದರಿಂದ ಇರೋ ಇನ್ನೊಂದು 2-3 ಆರ್ಥಿಕಕ್ಕೆ ಸಂಬಂಧಪಟ್ಟಂತ ಕರಾಳ ಮುಖಗಳನ್ನ ನಾನು ನಿಮ್ಮ ಮುಂದೆ ತೆಗೆದಿಡ್ತೀನಿ. ಮೊದಲನೇದಾಗಿ ಹಣದುಬ್ಬರ. ಇವತ್ತು ಏನಾಗಿದೆ ಅಂತಂದ್ರೆ, ಒಂದು ಫ್ಯಾಮಿಲಿಲಿ ಗಂಡ ಹೆಂಡತಿ ಇಬ್ರು ದುಡಿಲೇಬೇಕು, ದುಡಿದೇ ಇದ್ರೆ ಸಂಸಾರದ ರಥ ಎಳೆಯಕ್ ಆಗದೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿನ ನಾವು ತಲುಪಿಬಿಟ್ಟಿದೀವಿ. ಹಾಗಾಗಿ 2 ಮಕ್ಕಳನ್ನ ಮಾಡ್ಕೊಂಡ್ರೆ ಸಾಧ್ಯನೇ ಇಲ್ಲ. ಒಬ್ರು ದುಡ್ದಿದ್ದು ಮಹಾನಗರಗಳಲ್ಲಿ, ಬೆಂಗಳೂರು ಅಂತ ಮಹಾನಗರದಲ್ಲಿ ಒಬ್ರು ದುಡ್ದಿದ್ದು ಕೇವಲ ಮನೆ ಬಾಡಿಗೆ ಮತ್ತೆ ಮನೆ ನಡೆಸಕ್ಕೆ ಆಗೋಗುತ್ತೆ. ಇನ್ನೊಬ್ರು ದುಡಿಲೇಬೇಕು, ಮಕ್ಕಳು ಓದು, ವಿದ್ಯಾಭ್ಯಾಸ, ಇಷ್ಟ ಮೀರಿ ಬರುವಂತಹ ವೈದ್ಯಕೀಯ ಎಮರ್ಜೆನ್ಸಿಗಳು ಇವನ್ನೆಲ್ಲ ಮಾಡ್ಬೇಕು. ಅದೇ, ಹಾಗಾಗಿ ಇಬ್ರು ದುಡಿಲೇಬೇಕು. ಹಾಗಾಗಿ ಇವತ್ತು 2 ಮಕ್ಕಳನ್ನ ಅಫೋರ್ಡ್ ಮಾಡಕ್ ಆಗಲ್ಲ. ಎಲ್ರಿಗೂ ಆಸೆ ಇದ್ರು, ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳುತ್ತೆ, ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಮಗು ಅಲ್ಲ ಅಂತ ಹಿರಿಯರು ಹೇಳ್ತಾರೆ. ಮತ್ತೆ ಆ ಹಿಂದೆ ಒಂದು ಮಾತು ಹೇಳ್ತಿದ್ರು, ಇಬ್ರು ತಿನ್ನೋ ಕಡೆ ಇನ್ನೊಬ್ಬ ತಿಂತಾನೆ ಅಂತ. 3 ಮಕ್ಕಳು ಸಹಜ. ಈಗ ನಮ್ಮ ಅಪ್ಪ ಅಮ್ಮಂಗ್ ನಾವು 3 ಜನ ಮಕ್ಕಳು, ಸಹಜ ಇತ್ತದು. 2, 3 ಸಾಮಾನ್ಯ ಇದ್ದಂಥದ್ದು 70ರ ದಶಕದಲ್ಲಿ. ಅದಕ್ಕಿಂತ 5 ಮಕ್ಕಳೆಲ್ಲ ಇರ್ತಿತ್ತು. ಯಾಕೆ ಅಂದ್ರೆ ಅವತ್ತು ಹಂಗೆ ಇತ್ತು, 4 ಜನ ತಿನ್ನೋ ಕಡೆ ಇನ್ನೊಬ್ಬ ಎಕ್ಸ್ಟ್ರಾ ತಿಂತಾನೆ ಅಂತ. ಎಜುಕೇಶನ್, ಹೆಲ್ತ್, ಇಟ್ ವಾಸ್ ನಾಟ್ ಅ ಎಕ್ಸ್ಪೆಂಡಿಚರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇವತ್ತು ಹಂಗಲ್ಲ. ನಮ್ಮ ಆದಾಯದ ಪ್ರಮುಖ ಭಾಗನ ಆ ವೈದ್ಯಕೀಯ ಮತ್ತೆ ವಿದ್ಯಾಭ್ಯಾಸ 2 ತಿನ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಕಡಿಮೆ ಆಗ್ತಾ ಇದೆ. ನೀವು ಕರ್ನಾಟಕದ ವಿಷಯಕ್ಕೆ ಬಂದ್ರು ಕನ್ನಡಿಗರದ್ದು 1.5 ಇದೆ ಮೇಡಮ್ ಇವತ್ತಿಗೆ. ಸೊ ಇಟ್ ಈಸ್ ಆಲ್ಸೋ ಪಾಯಿಂಟ್ ಆಫ್ ನೋ ರಿಟರ್ನ್. ನೀವು ಬೇಕೋ ಬೇಡವೋ ಇವತ್ತು ಯಾವುದೇ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ, ಎಸ್ಪೆಷಲಿ ಹೋಟೆಲ್ಗಳಲ್ಲಿ ನಿಮ್ಗೆ ನೇಪಾಳದವ್ರು ಸಿಗ್ತಾರೆ, ಬೇರೆ ಬೇರೆ ಕಡೆಯಿಂದ ಮಿಜೋರಾಮು, ಅಸ್ಸಾಮು ಆ ಕಡೆಯಿಂದ ಬಂದವ್ರು ಸಿಗ್ತಾರೆ, ಹಿಂದಿ ಭಾಷಿಕರು ಸಿಗ್ತಾರೆ ಹೊರತು ನಿಮ್ಗೆ. ಮತ್ತೆ ಸೆಕ್ಯೂರಿಟಿ ಏಜೆನ್ಸಿಗಳೆಲ್ಲ ನೋಡಿ, ಹಿಂದಿ ಭಾಷಿಕರು ಬಿಟ್ರೆ ಕನ್ನಡಿಗರು ನಿಮ್ಗೆ ಎಲ್ಲೂ ಕೆಲಸದಲ್ಲಿ ಇಲ್ಲ ಇವತ್ತು. ಯಾಕೆಂದ್ರೆ ಕನ್ನಡಿಗರ ಸಂಖ್ಯೆ ಕೂಡ ತೀವ್ರವಾಗಿ ಕುಸಿತ ಕಾಣ್ತಾ ಇದೆ. ನಾವು ಎಷ್ಟೇ ಹಿಂದಿ ಬೇಡ ಅಂದ್ರೂ, ನಾನು ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ಏರಿಕೆ ಅಲ್ಲ, ಇದೇನು ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, 2-3 ದಶಕ ಕನ್ನಡ ತುಂಬಾ 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 ಕೆಳಗಡೆ ಹೋಗುತ್ತೆ. ಅದು ಸಹಜ, ಪ್ರಕೃತಿ ನಿಯಮ. ಯಾಕಂದ್ರೆ ಇಲ್ಲ, ಕನ್ನಡಿಗರ ಒಂದು ಇದೆ 1.5 ಆಗಿದೆ. ಹಾಗಾಗಿ ಭಾರತದ್ದು 1.9 ಆಗಿದೆ. ಅವರು ಕಳವಳ ವ್ಯಕ್ತಪಡಿಸಿರೋದು ನಿಜ. ಹೀಗಿದ್ದು ಕೂಡ 2075ರವರೆಗೆ ಭಾರತಕ್ಕೆ ಯಾವ ಆತಂಕನೂ ಇರೋದಿಲ್ಲ. ಯೂತ್ ಎಕ್ಸಾಕ್ಟ್ಲಿ ಇದಾರೆ ಅಲ್ಲಿ. 2075 ತನಕ ಇಲ್ಲ. ನಮಗೆ ನಿಜವಾದ ಸಮಸ್ಯೆ ಶುರುವಾಗೋದು 2075ರ ನಂತರ. ಅದೇ ಚೈನಾಗೆ ಈಗ 2040 ಅಷ್ಟೊತ್ತಿಗೆ, 2040ರಷ್ಟೊತ್ತಿಗೆ ತುಂಬಾ 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 ದೊಡ್ಡ ಮಟ್ಟದ ಸಮಸ್ಯೆನ ಅವರು ಕಾಣ್ತಾರೆ. ಹಾಗಾಗಿ ಆ ಫರ್ಟಿಲಿಟಿ ರೇಟ್ ಪ್ರಕಾರ ನೋಡಿದ್ರೆ ಅಮೆರಿಕ ಇಸ್ ಬೆಟರ್ ದ್ಯಾನ್ ಚೈನಾ ಇವತ್ತಿನ ಪ್ರಕಾರ. ಆ ರೀತಿ ಒಂದಾಗಿ, ಹಾಗಾಗಿ ಚೀನಾ ಎಷ್ಟೇ ಒಂದು ಇವತ್ತಿನ ದಿನಕ್ಕೆ ನಾಯಕನಾಗಿ ಬೆಳೀತಿದೆ ಅಂತಂದ್ರು, ಮುಂಬರುವ ದಿನಗಳಲ್ಲಿ ಅದಕ್ಕೆ ಕಷ್ಟ ಇದೆ. ಹಾಗಾಗಿ ಆ ಭಾರತ 1.9 ಇದೆ. ಅಟ್ಲೀಸ್ಟ್ 2 to 2.1 ಈಸ್ ನೆಸೆಸರಿ. ಈಗ ಚಂದ್ರಬಾಬು ನಾಯ್ಡು ಅವರು 3ನೇ ಮಗು ಮಾಡ್ಕೊಂಡ್ರೆ ಇಷ್ಟು ದುಡ್ಡು, 4ನೇ ಮಗು ಮಾಡ್ಕೊಂಡ್ರೆ ಇಷ್ಟು ದುಡ್ಡು ಅಂತ ಅವರು ಅದು ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಮುಂದೆ ಬರುವ ಸಮಸ್ಯೆಗಳ ಅರಿವು ಅವ್ರಿಗಿದೆ. ನೀವು ಜಪಾನಲ್ಲಿ ನೋಡಿದ್ರೆ ಇನ್ನ 10 ವರ್ಷದಲ್ಲಿ ಈಗ 12 ಕೋಟಿ ಇರುವಂತಹ ಜನಸಂಖ್ಯೆ 12 ಕೋಟಿ ಇದೆ. ಇನ್ನು 10-15 ವರ್ಷದಲ್ಲಿ ಅಲ್ಲಿಯ ಜನಸಂಖ್ಯೆ 8-9 ಕೋಟಿಗೆ ಇಳಿಯುತ್ತೆ ಅಂತಾರೆ. ಅಂದ್ರೆ ಒಂದು 3 ಕೋಟಿ ಜನ ಸಾಯ್ತಾರೆ, ಯಾಕಂದ್ರೆ ಅಷ್ಟು ಜನ ಮುದುಕರಿದ್ದಾರೆ. ಈಗ ಅದಕ್ಕೆ ಪೂರಕವಾಗಿ ಹೇಳ್ತೀನಿ, ಜಪಾನು ಮುಂದಿನ 5 ವರ್ಷದಲ್ಲಿ 5 ಲಕ್ಷ ಭಾರತೀಯರನ್ನ ತನ್ನ ದೇಶಕ್ಕೆ ಬಿಟ್ಕೋತಾ ಇದೆ. ಆಪರ್ಚುನಿಟಿ ಇದೆ. ನೀವು ಯಾರನ್ನ ನೋಡ್ತಿದ್ರೆ ಜಪಾನೀಸ್ ಭಾಷೆ ಕಲ್ತು ನಿಮ್ಗೆ ಒಳ್ಳೆ ಎಜುಕೇಶನ್ ಇದ್ರೆ ನೀವು ಜಪಾನ್ಗೆ ಈಸಿಗೆ ಮೈಗ್ರೇಟ್ ಮಾಡ್ಬೋದು ಇವತ್ತಿನ ದಿನದಲ್ಲಿ. ಜರ್ಮನಿ ತುಂಬಾ ಭಾರತೀಯರನ್ನ ಕರೀತಾ ಇದೆ. ಯುರೋಪಿನ ಬಹುತೇಕ ದೇಶಗಳ ಕತೆ ಇವತ್ತು ಇದೇ ಆಗಿದೆ. ಯಾಕಂದ್ರೆ ಇದರಿಂದ ಇನ್ನೂ ಒಂದು ಕತೆ ಇದೆ ಆರ್ಥಿಕತೆದು. ಏನಂದ್ರೆ, ಒಬ್ಬ ವ್ಯಕ್ತಿ ಕೆಲಸ ಮಾಡಿ ನಿಲ್ಲಿಸಿದ ನಂತರ ಆತನಿಗೆ ಒಂದು ನಿವೃತ್ತಿ ವೇತನ ಅಂತ ಕೊಡ್ತೀವಿ, ಪೆನ್ಷನ್ ಅಂತೀವಲ್ಲ. ಒಬ್ಬ ವ್ಯಕ್ತಿಗೆ ಪೆನ್ಷನ್ ಕೊಡಕ್ಕೆ 10-12 ಜನ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಇವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಮಾತ್ರ ಈ ಒಬ್ಬ ವ್ಯಕ್ತಿಗೆ ನಿವೃತ್ತಿ ವೇತನ ಕೊಡಕ್ಕೆ 10-12 ಜನ ಕೆಲಸ ಮಾಡ್ತಾ ಇರಬೇಕು. ವರ್ಕಿಂಗ್ ಪಾಪ್ಯುಲೇಷನ್ ಇಸ್ ಸಿಂಕಿಂಗ್ ಇನ್ ಯುರೋಪ್. ಅದಕ್ಕೋಸ್ಕರನೇ ಇವತ್ತು ಭಾರತೀಯರನ್ನ ಎಲ್ಲಾ ಕಡೆ ಬನ್ನಿ ಅಂತ ಕರೀತಾ ಇದ್ದಾರೆ. ಭಾರತೀಯರು ಈಗ ನೀವು ನೋಡು, ಜಗತ್ತಿನಾದ್ಯಂತ ಎಲ್ಲಿಂದೆಲ್ಲಿಗೆ ಹೋದ್ರು ಭಾರತೀಯರು ನಿಮಗೆ ಕಾಣ್ತಾರೆ. ಹೌದು, ನಾವು ಜಗತ್ತಿಗೆ ಹ್ಯೂಮನ್ ರಿಸೋರ್ಸ್ ಹಬ್ ಅನ್ನೋ ತರ ಆಗಿದೀವಿ. ಬಟ್ ನಾವೇ ಮುಂಬರುವ ದಿನಗಳಲ್ಲಿ ಸಮಸ್ಯೆನ ಎದುರಿಸ್ತೀವಿ. ಸೊಲ್ಯೂಷನ್ ಸಾಧ್ಯ ಹೇಳಿದಾಗೆ ಈಗ ಸರ್ಕಾರಗಳು ಮಾಡ್ಬೇಕು. ಈಗ ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಾಗಿದೆ ಇವತ್ತಾಗ್ಲೇ, ಅವ್ರು ಆ ರೀತಿ ಬಂದು ಹೇಳಿದ್ರು. ಬಟ್ ಅದು ಕೂಡ ನನ್ನ ಪ್ರಕಾರ ಸೊಲ್ಯೂಷನ್ ಅಲ್ಲ. ನಿಜವಾದ ಸೊಲ್ಯೂಷನ್ ಭಾರತದಂತ ಅತಿ ದೊಡ್ಡ ದೇಶಕ್ಕೆ ಮಾಡ್ಬೇಕಾಗಿರೋದು, ನಾವು ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಮಾಡ್ಬೇಕು. ನಾವು ಈ ಬಿಟ್ಟಿ ಭಾಗ್ಯಗಳು ಅಂತ ಏನೇನೋ ಕೊಡ್ತೀವಿ, ಅದು ಬೇಡ. ಎವ್ರಿಬಡಿ, ಯಾರಿಗೆ ಅಫೋರ್ಡಬಿಲಿಟಿ ಇದೆ ಅವರು ಪ್ರೈವೇಟ್ ಹೋಗ್ಲಿ, ಯಾರಿಗೆ ಅಫೋರ್ಡಬಿಲಿಟಿ ಇಲ್ಲ, ಹೆಲ್ತ್ ಅಂಡ್ ಮತ್ತೆ ಎಜುಕೇಶನ್
ಎರಡು ಪೂರ್ಣವಾಗಿ ಫ್ರೀ ಮಾಡಬೇಕು. ಇಲ್ಲ ಅಂದ್ರೆ ತಿಂಗಳಿಗಿಷ್ಟು ಅಂತ 100-200 ಬಹಳ ದೊಡ್ಡ ದುಡ್ಡು ಮೇಡಮ್. 100-200 ರೂಪಾಯಿ ನೀವು ತಿಂಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಕಲೆಕ್ಟ್ ಮಾಡಿದ್ರೆ ಹೌದು. ಬಹಳ ದೊಡ್ಡ ದುಡ್ಡು ಅದು. ಅಷ್ಟು ಕಲೆಕ್ಟ್ ಮಾಡ್ಬಿಟ್ಟು ಎಜುಕೇಶನ್ ಅಂಡ್ ಹೆಲ್ತ್ ಎರಡೂನು ಫ್ರೀ ಮಾಡೋದೇ ನಮ್ಮ ಭಾರತಕ್ಕೆ ಒಂದು ಸೊಲ್ಯೂಷನ್. ಓಕೆ ಸರ್, ಎಸ್. ಈಗ ನಮ್ಮ ದೇಶ ಈ ಜಾಗತಿಕ ಸಮಸ್ಯೆಗಳು, ಯುದ್ಧ, ಕರೋನಾ ಎಲ್ಲ ದಾಟ್ ಬಂದಿದ್ದಾಯ್ತು, ಈಗ ನಡೀತಾನೂ ಇದೆ. ಹ್ಮ್. ಅದ್ರ ಎಫೆಕ್ಟ್ ಅಲ್ಲೂ ಕೂಡ ಭಾರತ ತುಂಬಾ ಸದೃಢವಾಗಿದೆ. ಹೌದು. ಆರ್ಥಿಕವಾಗಿ 2030 ಮೂರನೇ ಸ್ಥಾನ, ಟಾಪ್ 3 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಮತ್ತೆ ಹೌದು. ಅದಕ್ಕಿಂತ ಮುನ್ನುಗ್ಗುವಂತಹ ಸಮಯನೂ ಬರುತ್ತೆ. ಭಾರತ ಹೌದು. ಹಾಗಾದ್ರೆ ಈ ಒಂದು ದಶಕ, ಮುಂಬರುವಂತಹ ದಶಕದಲ್ಲಿ ಸಾಮಾನ್ಯ ಪ್ರಜೆಗೆ ಏನ್ ಸಿಗತ್ತೆ? ಸಾಮಾನ್ಯ ಪ್ರಜೆ ಈಗ ನನ್ಗೋ ಇನ್ನೊಬ್ರಿಗೋ ಹೆಂಗ್ ಬದುಕು ಚೇಂಜ್ ಆಗತ್ತೆ ಅಂತ? ಅದ್ಭುತವಾದ ಪ್ರಶ್ನೆ ಇದು. ಯಾಕಂತಂದ್ರೆ ಆ, ಎಲ್ಲ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಆದ್ರೆ ಅದು ನಮಗ್ ತರ್ತಾ ಇದೆಯಾ ಹ. ಅನ್ನೋ ಒಂದು ಪ್ರಶ್ನೆ ಇದು ಅಲ್ವಾ. ಎಲ್ಲ ಇದೆ. ಇದು ಹೆಂಗೆ ಅಂತಂದ್ರೆ ಏರೋಪ್ಲೇನ್ ಕೂತಿರ್ತೀರಿ, ನೋಡ್ತಾ ಇದ್ದೀರಿ, ಆ ಮೊದಲನೇ ರೋಲ್ ಇರೋರಿಗೆ ಊಟ ಕೊಡ್ತಾ ಇದಾರೆ ಏರ್ ಹೋಸ್ಟೆಸ್, ಎಲ್ರಿಗೂ ಕೊಡ್ತಾ ಇದಾರೆ. ಹ್ಮ್. ನೀವು 17ನೇ ರೋಲಲ್ಲೋ 18ನೇ ಸೀಟಲ್ಲೋ ಕೂತ್ಬಿಟ್ಟಿದ್ದೀರಿ, ಹ್ಮ್. ಅವ್ರಿಗೆಲ್ಲ ಕುಟ್ಕೊಂಡು ನಿಮ್ಮ ಹತ್ರ ಊಟ ಕೊಡ್ತಾ ಇದಾರೆ, ಕಾಣ್ತಾ ಇದೆ, ಆದ್ರೆ ನಿಮಗೆ ಬಂದಿಲ್ಲ ಇದು. ಓಕೆ. ಅದೇ ರೀತಿ ಭಾರತ ಅತಿ ದೊಡ್ಡ ದೇಶ, 150 ಕೋಟಿ. ಇನ್ನೊಂದು ಪತ್ರಕರ್ತರು ಪೇಪರ್ಲೆಲ್ಲ 130-135 ಅಂತ ಒಂದು ಬರೀತಾರೆ. ಕಾಂಟಿನೆಂಟ್ 150 ಕೋಟಿ ಮೀರ್ ಬಿಟ್ಟಿದೀವಿ ನಾವು ಇವತ್ತಾಗ್ಲೇ. ಚೈನಾನ ಹಿಂದಕ್ಕೆ ಆಯ್ತು. ಹ್ಮ್. ಅಷ್ಟು ದೊಡ್ಡ ಜನಸಂಖ್ಯೆ ಇರುವಂತದ್ದು ಇದು. ಹೆಂಗೆ ಅಂದ್ರೆ ಒಂದು ಭಾರತದಲ್ಲಿ 10 ಭಾರತ. ಯಾವುದೋ ಒಂದು ಭಾರತ ಅದ್ರ ಫಲನ ಅನುಭವಿಸ್ತಾ ಇರುತ್ತೆ ಆಲ್ರೆಡಿ. ಹ್ಮ್. ಇನ್ನೊಂದು ಭಾರತಕ್ಕೆ ಅಯ್ಯೋ ಅಲ್ಲೇ ಆದ್ರೆ ಏನು. ಅದಕ್ಕೆ ಯಾಕೆ ನಮ್ಮಲ್ಲಿ ಯಾವುದೇ ಒಂದು ವಿಷಯ ಬಂದ್ರೂ ಅದಕ್ಕೆ ಎರಡು ಆಯಾಮ, ಪರ ವಿರೋಧ ಯಾಕೆ ಸೃಷ್ಟಿಯಾಗುತ್ತೆ ಅಂದ್ರೆ ಹ್ಮ್. ಒಂದು ಭಾರತ ಇಲ್ಲ, ಒಂದು ಭಾರತದಲ್ಲಿ 10 ಭಾರತ ಇದೆ. ನಾನು ಎಷ್ಟು ಹೇಳಿದ್ರೆ, ಇವಾಗ ಒಂದೇ ಭಾರತ ಹಾಕಿದ್ರು, ಬುಲೆಟ್ ಟ್ರೈನ್ ಬರುತ್ತೆ ಅಂದಿದ ತಕ್ಷಣ ಬುಲೆಟ್ ಟ್ರೈನ್ ನಮ್ಮ ಹೊಟ್ಟೆ ತುಂಬಿಸುತ್ತಾ ಅಂತ ಕೇಳುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಾಗಿಲ್ಲ, ಹೌದು. ಯಾಕಂದ್ರೆ ಅವನಿಗೆ ಬೇಕಾಗಿರೋದು ಅನ್ನ, ಹ್ಮ್. ಅವನಿಗೆ ಬೇಕಾಗಿರೋದು 2 ಹೊತ್ತಿನ ಊಟ. ಆ ತರ ಇಲ್ಲದ ಜನಸಂಖ್ಯೆನೇ ಅಷ್ಟು ಕೋಟಿ ಕೋಟಿ ಇದೆ ನಮ್ಮಲ್ಲಿ. ಹೌದು. ಹಾಗಂತ ಹೇಳಿ ಬುಲೆಟ್ ಟ್ರೈನ್ ಬರಬಾರ್ದಾ? ಬುಲೆಟ್ ಟ್ರೈನೂ ಬೇಕು ದೇಶ ಅಂದ್ರೆ. ಸೊ ಯಾವ್ದು ಅಭಿವೃದ್ಧಿ, ನಾವು ಹೆಂಗ್ ಅದನ್ನ ಬ್ಯಾಲೆನ್ಸ್ ಮಾಡೋದು? 2 ಟ್ರಿಲಿಯನ್ ಇದ್ದ ಆರ್ಥಿಕತೆ ಇವಾಗ ನಾವು 4.2 ಟ್ರಿಲಿಯನ್ ಆರ್ಥಿಕತೆಗೆ ಬಂದು ಕೂತಿದೀವಿ ಆಗ್ಲೇ. ಹೌದು, ಅವತ್ತಿನ ಕಾಲಘಟ್ಟಕ್ಕೆ ತಕ್ಕನಂಗೆ ಇವತ್ತಿಗೆ ನೀವು ಹಣದುಬ್ಬರನ ನೋಡ್ಕೊಂತ ಬಂದ್ರೂ ಆಗಿದೆ. ನಾವು ಇವತ್ತಿಗೆ 4ನೇದೋ 5ನೇದೋ ಇವಾಗ ಸ್ವಲ್ಪ ರೂಪಾಯಿ ಡಾಲರ್ನ ಎದುರು ಕುಸಿತ ಕಂಡಿದ್ರಿಂದ 5ನೇ ಸ್ಥಾನಕ್ಕೋ 6ನೇ ಸ್ಥಾನಕ್ಕೋ ಹೋಗಿದೀವಿ ಅಂತ ಹೇಳಿದೀವಿ. ಆದ್ರೆ PPP ಅಂತ ಹೇಳ್ತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ ಅದನ್ನ. ಆ ಲೆಕ್ಕಾಚಾರದಲ್ಲಿ ಭಾರತ ಈಗಾಗಲೇ 3ನೇ ಸ್ಥಾನದಲ್ಲಿದೆ. ಮೊದಲು ಅಮೆರಿಕ, 2 ಚೀನಾ, 3ನೇದು ಭಾರತ ಇದೆ. ಆದ್ರೆ 2040 ವಯಸ್ಸಿಗೆ ಇಸವಿ ಅಷ್ಟೊತ್ತಿಗೆ ಭಾರತ 2ನೇ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತೆ, ಚೈನಾ ಪ್ರಥಮ ಇರುತ್ತೆ, ಅಮೆರಿಕ 3ನೇ ಸ್ಥಾನಕ್ಕೆ ಹೋಗುತ್ತೆ. ಅರ್ಥ ಇಷ್ಟೆಲ್ಲ ಆಗ್ತಿದೆ. ಹಾಗಾದ್ರೆ ನನಗೇನ್ ಸಿಕ್ಕುತ್ತೆ ಮುಂದಿನ 10 ವರ್ಷದಲ್ಲಿ? ನಾನು ಓದ್ ಕಡೆ ಎಲ್ಲ ಹೇಳ್ತಿರ್ತೀನಿ, ಮುಂದಿನ 10-15 ವರ್ಷ ನಮಗ್ ಸೇರಿದ್ದು ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ. ಅದನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಯಾಕಂದ್ರೆ ಖಂಡಿತ ಹೌದು, ನೀವು ನೋಡ್ತಾ ಬನ್ನಿ, ಜಪಾನ್ ಇರ್ಬೋದು, ಯುರೋಪ್ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಪ್ರತಿಯೊಂದ್ರಲ್ಲೂ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ಮತ್ತೆ ಅದೆಲ್ಲ ಆಗ್ಲೇ ವಯಸ್ಸಾದಂಥದ್ದು. ಚೈನಾನೇ 40-45 ಅದು ಅವರೇಜ್ ಏಜ್. ಇಂಡಿಯಾದ ಅವರೇಜ್ ಏಜ್ ತಗೊಂಡ್ರೆ 27 ಹುಡುಗ. ನೀವು ದೇಶ 197 ದೇಶ ಇದೆ ಜಗತ್ನಲ್ಲಿ, ಅವನ್ನೆಲ್ಲ ವ್ಯಕ್ತಿಯಿಂದ ತಗೊಂಡ್ರೆ ಭಾರತ 27 ವರ್ಷದ ಯುವಕ ಇವತ್ತಿಗೆ. ನಿಮಗೆ ಗೊತ್ತು, ಜಪಾನ್ 55. ಆ ಏಜ್, ಒಂದೊಂದು ಏಜ್ ನೋಡ್ತಾ ಬಂದ್ರೆ, ದೇಶದ್ದು ಅವರೇಜ್ ಏಜ್ ನೋಡ್ತಾ ಬಂದ್ರೆ ಆಗೋಗಿದೆ. ಹಾಗಾಗಿ ಮುಂದಿನ 10-15 ವರ್ಷ ಭಾರತಕ್ಕೆ ಸೇರಿದ್ದು ಖಂಡಿತ. ಆದ್ರೆ ಈಗ ನನಗೇನು ಸಿಕ್ಕುತ್ತೆ ಅದರಿಂದ? ನೀವು ಪ್ರಶ್ನೆ ಕೇಳಿದ್ರಿ. ಸಾಮಾನ್ಯ ಮನುಷ್ಯನಾದ ನನಗೇನು ಅದರಿಂದ? ಹೌದಪ್ಪ, ದೇಶ ತುಂಬಾ ಚೆನ್ನಾಗೋಯ್ತು, GDP ಜಾಸ್ತಿ ಆಗೋಯ್ತು, ತಲಾದಾಯ ಜಾಸ್ತಿ ಆಯ್ತು, ಬುಲೆಟ್ ಟ್ರೈನ್ ಬಂತು, ನಮ್ಮ ನಗರಕ್ಕೆ ಮೆಟ್ರೋ ಬಂತು, ಎಲ್ಲ ಬಂತು, ಬಟ್ ನನಗೇನು? ಈ ಪ್ರಶ್ನೆ ಹೇಗೆ ಅಂದ್ರೆ ಇದು ನಮ್ಮ ಮೇಲೂ ಡಿಪೆಂಡ್. ಎಲ್ಲವನ್ನೂ ಸರ್ಕಾರ ಮಾಡಿ ನಮ್ಮ ಮನೆ ಬಾಗಿಲಿಗೆ ಪ್ಯಾಕೇಜ್ ತಂದು ಕೊಡುತ್ತೆ ಅಂತ ತಿಳ್ಕೊಳ್ಳೋದೇ ಮಹಾ ತಪ್ಪು. ಇದು ಹೆಂಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಪಾರ್ಟಿಸಿಪೇಟ್ ಕೂಡ ಮಾಡಬೇಕು. ಹೆಂಗಂದ್ರೆ ಸಮುದ್ರದಲ್ಲಿ ನೀರಿದೆ, ನಿಮ್ಮ ಬೊಗಸೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನ ನೀವು ತಗೋಬಹುದು. ಇನ್ನೊಬ್ಬರಿಗೆ ಶಕ್ತಿ ಇದ್ದವರು ಬಿಂದಿಗೆ ತಗೊಂಡು ಹೋಗ್ತಾರೆ, ಅದ್ರಲ್ಲಿ ತುಂಬ್ಕೊಂಡ್ಬರ್ತಾರೆ. ಇನ್ನೊಬ್ರು ಇದ್ದಷ್ಟು ಹೋಗ್ತಾರೆ, ಟ್ಯಾಂಕರ್ ಅಲ್ಲಿ ನೀರು ತುಂಬ್ಕೊಂಡ್ಬರ್ತಾರೆ. ಇನ್ನೊಬ್ರು ಒಂದು 10,000-20,000 ಮಾಡಿಸಿ ಅಲ್ಲಿಗೆ ಪೈಪ್ ಹಾಕೊಂಡು ನೀರು ಸಂಗ್ರಹಣೆ ಮಾಡಿ ಇಟ್ಕೋತಾರೆ. ಹಾಗೆ ನಾನು ಏನೂ ಮಾಡಲ್ಲ, ನಾನು ಇಲ್ಲೇ ಕೂತಿರ್ತೀನಿ, ಎಲ್ರಿಗೂ ನೀರ್ ಸಿಗ್ತಾ ಇದೆ ಅಂತ ನೀವು ಮಾಡ್ಕೊಡ್ರಿ, ಯಾರು ತಪ್ಪು? ಅದು ಏನ್ ಸಿಗತ್ತೆ ಅಂದ್ರೆ ಅವಕಾಶ ಸಿಗುತ್ತೆ. ಅದನ್ನ ನೀರಿದೆ, ಅದನ್ನ ಬಳಸ್ಕೋಬೇಕಾದ್ದು ನಿಮ್ಮ ಬೊಗಸೆಲಿ.
ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕ್ಷಮತೆಗೆ ತಕ್ಕಂಗೆ ತಗೊಳ್ಳೋದು ನಿಮಗೆ ಬಿಟ್ಟಿತ್ತು. ಯಶೋಗಾಥೆ, ಭಾರತದ ಯಶೋಗಾಥೆ ಇನ್ನು 15-20 ವರ್ಷ ನಿಲ್ಲದೆ ನಡೀತಾನೆ ಇರುತ್ತೆ. ಆ ಯಶೋಗಾಥೆಯಲ್ಲಿ ನಿಮ್ಮ ಪಾತ್ರ ಏನು, ಆ ಯಶೋಗಾಥೆಯಲ್ಲಿ ನನ್ನ ಪಾಲೆಷ್ಟು, ಆ ಪ್ರಶ್ನೆಗೆ ಉತ್ತರ ನೀವೇ ಕೊಟ್ಕೋಬೇಕು. ನನ್ಗೆ 1995 ಇಸ್ವಿ 94ನೇ ಇಸ್ವಿಯಲ್ಲಿ ನಾನು ಇಲ್ಲೇ ನೆಕ್ಸ್ಟ್ ರೋಡ್ ಅಲ್ಲಿ ವಿವೇಕಾನಂದ ಕಾಲೇಜ್ ಇದೆ, ಅಲ್ಲಿ BCom ಮಾಡ್ಬೇಕಾದ್ರೆ ಈಶ್ವರಪ್ಪ ಅಂತ ಒಬ್ರು ನನಗೆ ಗುರುಗಳಿದ್ರು. ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ FM ಅಂತ ಒಂದು ಸಬ್ಜೆಕ್ಟ್ ತಗೊಳ್ಳೋರು. ಅವ್ರು ನನಗೆ ಹೇಳ್ತಿದ್ರು, ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಆಲ್ ಪಾಸಿಬಲ್ ಸ್ಕಿಲ್ಸ್. 2002ಕ್ಕೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಅಂತ ಒಂದು ಜಾರಿಗೆ ಬರುತ್ತೆ. ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ, ಕಾಲೇಜ್ ಮುಂದೆ ಎಲ್ಲ ಕಾರ್ಗಳು ನಿಂತಿರುತ್ತೆ, ನಿಮ್ಮ ಮನೆ ಮುಂದೆ ಎಲ್ಲ ಕಾರ್ ನಿಂತಿರುತ್ತೆ. ನಮ್ಗೆ ಅವಾಗ ಅವ್ರು ಹೇಳಿದ್ರೆ ಏನೋ ಮೇಷ್ಟು ಹುಡುಗ ವಯಸ್ಸು, ಏನೋ ಹೇಳ್ತಾರೆ ಇವರು ಅಂತ. ಇವತ್ತು ನೋಡಿ ಬೆಂಗಳೂರು ರಸ್ತೆಗಳು ಊಹೆ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಕಾರ್ ನಿಲ್ಲುತ್ತೆ ಅಂತ. ಇವತ್ತು ಮನೆಯಲ್ಲಿ ಜನ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಆದ್ರೆ ಅವ್ರ ಹತ್ರ ಕಾರ್ ಇರುತ್ತೆ. ನಮ್ಮ ಮೇಷ್ಟ್ರು ಹೇಳಿದ್ ನಿಜ ಆಗೋಯ್ತು. 2002 ನಂತರ ಭಾರತ ಈ ಮಟ್ಟಕ್ಕೆ ಬದಲಾಗುತ್ತೆ ಅಂತ ಅವ್ರು ಹೇಳೋರು. ನಾವು ಹುಡುಗರು ಅವತ್ತಿನ ದಿನಕ್ಕೆ ಗೊತ್ತಾಗಿಲ್ಲ, ಇನ್ನೂ 18-19 ವಯಸ್ಸು, ಏನೋ ಹೇಳ್ತಾರೆ ಮೇಷ್ಟ್ರು ಅಂತ. ಬಟ್ ಅದು ಎಫೆಕ್ಟ್ ಯು ಕ್ಯಾನ್ ಸಿ ಇಟ್ ನಾವು. 2002 ನಂತರ ಭಾರತ ಏನ್ ಹೇಳ್ತಾರೆ, ಓಪನ್ ಆಯ್ತು, ಜಾಗತಿಕ ಮಾರುಕಟ್ಟೆಗೆ ಓಪನ್ ಆಯ್ತು. ಇವತ್ತು ನೋಡಿ, ಯು ಆರ್ ಸೀಯಿಂಗ್ ದ ರಿಸಲ್ಟ್. ಸೊ ಅದೇ ರೀತಿ ಮುಂದಿನ 15-20 ವರ್ಷ ನಮಗೆ ಸೇರಿದ್ದು, ಮತ್ತೆ ಹೇಳ್ತೀನಿ, ಅದು ನಮಗೆ ಸೇರಿದ್ದು, ನಮ್ಮ ದೇಶಕ್ಕೆ ಸೇರಿದ್ದು. ಅದನ್ನ ಹೇಗ್ ಮಾಡ್ಬೇಕು? ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಆಲ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಈಗ ಇಂಟರ್ನೆಟ್ ಕ್ರಾಂತಿ ಆಯ್ತು, ನಮ್ಮಂತ ಸೋಷಿಯಲ್ ಮೀಡಿಯಾಗಳು ಎಷ್ಟೊಂದ್ ಜನ ಬದುಕ್ತಾ ಇದಾರೆ ಅದ್ರಲ್ಲಿ, ಅಲ್ವಾ ಮೇಡಮ್? ನಾನು ಹೇಳ್ತೀನಿ, ಮೊದ್ಲೆಲ್ಲ ಏನಾಗದ್ ಗೊತ್ತಾ, ಒಂದು ಲೇಖನ ಬರೆದು ಕಳಿಸಿದ್ರೆ ಅದು ಸ್ವೀಕಾರ ಆಯ್ತಾ ಇಲ್ವಾ ಅಂತ ಹೇಳ್ತಿರ್ಲಿಲ್ಲ. ನಾವು ಸಂಪಾದಕರಿಗೆ ಸ್ನೇಹಿತರಾಗಿದ್ರೆ ನಮ್ದು ಆ ಆರ್ಟಿಕಲ್ ಪ್ರಿಂಟ್ ಆಗಿರೋದು, ಇಲ್ಲ ಅಂದ್ರೆ ಗೊತ್ತಿಲ್ಲ, ಅದಾಗಲ್ಲ, ರಿಜೆಕ್ಟ್ ಆಯ್ತು ಅಂತ ಕೂಡ ನಮ್ಗೆ ಯಾರು ಹೇಳ್ತಿರ್ಲಿಲ್ಲ. ಅಂತ ಕಾಲ ಆಯ್ತು. ಇವತ್ತು ಫೇಸ್ಬುಕ್ ಬಂದಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದೊಂದೇ ಅಂತಲ್ಲ, ಎಂತೆಂತ ಕಡೆ ನಾವು ಏನ್ ಬೇಕು, ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಬಹಳ ಇದೆ. ನಮ್ಗೆ ಯಾರ ಅಪ್ಪಣೆ ಬೇಕಿಲ್ಲ. ನಮ್ಮಲ್ಲಿರೋ ಶಕ್ತಿನ ಇಡೀ ಜಗತ್ತು ನಮ್ಮನ್ನ ತಿರುಗಿ ನೋಡ್ಬೋದು. ಆ ರೀತಿ ಮಾಡುವಂತಹ ಇವತ್ತು ಯೂಟ್ಯೂಬ್ಗಳು ಬಂದಿದೆ. ನಿಮ್ಮಲ್ಲಿ ಶಕ್ತಿ ಇರ್ಬೇಕು, ನಿಮ್ಮಲ್ಲಿ ಸ್ಕಿಲ್ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಇಂಟರ್ನೆಟ್ ಕ್ರಾಂತಿ ಆಯ್ತು ಅಂತ ಸುಮ್ನೆ ಕೂತ್ರೆ ಏನು ಆಗೋದಿಲ್ಲ ಅಲ್ವಾ? ಆಮೇಲೆ ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ, ಅದನ್ನ ಹೇಗ್ ಬಳಸ್ಕೋತೀವಿ ಅನ್ನೋದು ಭಗವಂತ ನಮ್ಗೆ ಆಯ್ಕೆ ಬಿಟ್ಟಿದ್ದಾನೆ. ಈಗ ಇಂಟರ್ನೆಟ್ ಬಳಸ್ಕೊಂಡು ಹಾಳಾದವರು ಬಹಳಷ್ಟು ಜನ ಇದ್ದಾರೆ, ಅದನ್ನ ಬಳಸ್ಕೊಂಡು ಅದಕ್ಕೆ ಆದಾಯದ ಮೂಲ ಮಾಡ್ಕೊಂಡಷ್ಟು ಜನ ಇದ್ದಾರೆ. ಹೀಗೆ ಆಯ್ತು, ಪ್ರತಿಯೊಂದು ಅಷ್ಟೇ, ಅದಕ್ಕೆ ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಅದನ್ನ ನಮ್ಮ ಅನುಕೂಲಕ್ಕೆ, ಸ್ವಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ, ಎರಡನ್ನು ಹೇಗ್ ಬಳಸ್ಕೋಬೇಕು ಅನ್ನೋ ಪರಿಜ್ಞಾನ ನಮಗಿರ್ಬೇಕು. ನಾವು ಸುಮ್ನೆ ಇಂಟರ್ನೆಟ್ ಇಲ್ಲ, ಸರಿ ಇಲ್ಲ, ಮೊಬೈಲ್ ಬಂದಿದೆ, ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಜನ ಅಂದ್ರೆ. ಈಗ ಫೇಸ್ಬುಕ್ ಕೂಡ ಮಾನಿಟೈಸ್ ಆಗಿದೆ. ನಾನು ಏನು ಮಾಡ್ದೇನೆ ಒಂದು 20,000 ರೂಪಾಯಿ ನನಗೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ಬರುತ್ತೆ, ದುಡ್ಡು ಬರುತ್ತೆ ಬರ್ದ್ ಹಾಕೋದಕ್ಕೆ. ಓದೋರಿಲ್ಲ ಅಂತಾರೆ, ಓದ್ತಾರಲ್ಲ ಜನ, ಯಾಕೆ ಓದೋದಿಲ್ಲ? ಏನ್ ಬೇಕಂತ ಕೊಡಿ. ನೀವು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಇಷ್ಟಪಡೋದಿಲ್ಲ. ನೀವ್ ಏನ್ ಕೊಡ್ಬೇಕು, ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಜನ ತಗೋತಾರೆ, ಓದ್ತಾರೆ. ಇವತ್ತಿಗೂ ಓದುಗರಿದ್ದಾರೆ ಎಲ್ಲ. ಹಾಗೆ ಒಟ್ಟಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅದೇನು ದೇಶದ ಅಭಿವೃದ್ಧಿಲಿ ನಂದೇನು, ನನ್ ಪಾಲೇನು ಅಂತಂದ್ರೆ, ಅದು ನೀವೆಷ್ಟು ಬೇಕಾದ್ರೂ ಬರ್ಕೋಬೋದಪ್ಪ. ಇಟ್ಸ್ ಅ ಫಿಲ್ ಇನ್ ದ ಬ್ಲಾಂಕ್. ಅಲ್ಲಿ ಭಗವಂತ ನಾನು ಅಂತ ಡ್ಯಾಶ್ ಬಿಟ್ಟಿದ್ದಾನೆ. ಕಳ್ಳ ಅಂತ ಬರ್ಕೋತಿಯೋ, ಅಥವಾ ಸಾಹುಕಾರ ಅಂತ ಬರ್ಕೋತಿಯೋ, ಬುದ್ಧಿವಂತ ಅಂತ ಬರ್ಕೋತಿಯೋ, ಸಾಹುಕಾರ ಪ್ಲಸ್ ಬುದ್ಧಿವಂತ ಪ್ಲಸ್ ಇನ್ನು ಏನ್ ಬೇಕಾದ್ರೂ ಬರ್ಕೋಪ. ಒಳ್ಳೇದ್ ಬರ್ಕೋತಿಯೋ, ಕೆಟ್ಟದ್ ಬರ್ಕೋತಿಯೋ, ಇದು ಬಿಟ್ಟ ಪದ ತುಂಬಿ ಅಂತ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ತೀವಲ್ಲ, ಆತರ. ಅದೇನು ಅದ್ ನಮಗ್ ಬಿಟ್ಟಿದ್ದಾನೆ ಭಗವಂತ. ಅವಕಾಶಗಳು ಬಹಳ ಇದೆ, ಆಯ್ಕೆಗಳು ನಮ್ಮ ಕೈಲಿದೆ. ಈಗ ಭಾರತದ ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷ ತುಂಬಾ ಚೆನ್ನಾಗಿದೆ ಅಂತ ನಂಬರ್ ತೋರಿಸ್ತಾ ಇದೆ. ಯಾಕಂದ್ರೆ ಇಷ್ಟು ಸ್ಟ್ರೆಸ್ ಇದೆ ಗ್ಲೋಬಲಿ, ನಮ್ಗೆ ಜಿಯೋ ಪೊಲಿಟಿಕಲ್ ಅಥವಾ ಎಲ್ಲ ಯುದ್ಧದ ಎಫೆಕ್ಟ್ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ. ಇವನ್ IMF ಅವರೇ ಹೇಳಿದ್ದಾರೆ, ಭಾರತ ಇಡೀ ಗ್ಲೋಬಲ್ ಗ್ರೋತ್ ಗಿಂತ ಡಬಲ್ ಇದೆ ಅಂತ. ಆದ್ರೆ ನಮಗ ನಂಬಿಕೆ ಬರ್ಬೇಕಲ್ಲ. ಈಗ 7% ಪ್ಲಸ್ ಅದಕ್ಕಿಂತ ಜಾಸ್ತಿ GDP ನೋಡ್ತಿದೀವಿ. ನಿಜವಾಗಿಯೂ ನಮ್ಗೆ ಗ್ರೋತ್ ಇದೆಯಾ? ನಂಬರ್ ನೋಡಿ ಗ್ರೋತ್ ನಂಬೇಕಾ ನಾವು, ಅಥವಾ ಯಾವ್ದು ನೋಡ್ಬೇಕು? ಇಲ್ಲ, ನಾವು ನಂಬರ್ ನೋಡಿ ಏನು ಸುಮ್ನೆ ನಂಬುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಪ್ರಥಮವಾಗಿ ನಾನು ಒಂದು ವಿಚಾರ ಇಲ್ಲಿ ಸ್ಪಷ್ಟಪಡಿಸಕ್ಕೆ ಇಚ್ಛೆ ಪಡ್ತೀನಿ. ಏನಂತಂದ್ರೆ, GDP ಅಂತ ಹೇಳ್ತೀವಲ್ಲ, ಆ GDP ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಅದು ಭಾರತದ ಕಾನ್ಸೆಪ್ಟ್ ಅಲ್ವೇ ಅಲ್ಲ. GDP ಅನ್ನೋದು ವೆಸ್ಟರ್ನ್ ಕಾನ್ಸೆಪ್ಟ್. ಅವ್ರು ಯಾಕೆ ಆ ಥರ ಕಾನ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ, ಇಟ್ಸ್ ಅ ಗೇಮ್. ಎಂಡ್ ಆಫ್ ದ ಡೇ ಇಟ್ಸ್ ಎ ಗೇಮ್.
ದ ಗೇಮ್ ಈಸ್ ಇನ್ವೆಂಟೆಡ್ ಅಂಡ್ ಕ್ರಿಯೇಟೆಡ್ ಬೈ ದೆಮ್ ವೆಸ್ಟರ್ನರ್ಸ್. ಸೊ ಅವ್ರ ರೂಲ್ಸ್ ಏನ್ ಮಾಡ್ಕೋತಾರೆ, ಪ್ರತಿಯೊಂದು ಗೇಮ್ಗೂ ಒಂದು ರೂಲ್ಸ್ ಇರುತ್ತಲ್ಲ, ರೂಲ್ಸ್ ಅವ್ರಿಗೆ ಯಾವ್ದು ಫೇವರ್ ಮಾಡುತ್ತೆ ಅದೇ ರೂಲ್ಸ್ ಅವ್ರು ಮಾಡಿಟ್ಕೋತಾರೆ. GDP ಅನ್ನೋದು ಅವ್ರು ಮಾಡ್ಕೊಂಡಿರೋ ಗೇಮಿನ ಒಂದು ರೂಲ್ ಅಷ್ಟೇ. ಹಾಗಾಗಿ ಅದನ್ನ ನಾವು ನೇರವಾಗಿ ಎಲ್ರಿಗೂ ಅಪ್ಲೈ ಮಾಡಬೇಕು, ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ತಪ್ಪು. ಯಾಕೆ ಈಗ ಹೇಳ್ತಿದ್ದೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪ GDP ಅಂತಂದ್ರೆ, ಯಾವುದೇ ಎಲ್ಲ ವಹಿವಾಟುಗಳು ಒಂದು ವರ್ಷದಲ್ಲಿ ಎಲ್ಲಾ ವಹಿವಾಟುಗಳ ಒಟ್ಟು ಮೊತ್ತ, ಸೇವೆ ಅಥವಾ ಸರಕು, ಪ್ರಾಡಕ್ಟ್ ಆರ್ ಸರ್ವಿಸ್, ಎಲ್ಲದ್ರ ಒಟ್ಟು ಮೊತ್ತನ ನಾವು GDP ಅಂತ ಕರಿತೀವಿ ಅಲ್ವಾ. ನೀವು ಅದು ಅಮೆರಿಕದಲ್ಲಿ ನೋಡಿ, ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ, ತುಂಬಾ ಕಡಿಮೆ ಇರುತ್ತೆ. 80-90% ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಅದು ಅವ್ರ GDP ಜಾಸ್ತಿ ಕಾಣುತ್ತೆ. ಈಗ ಚೈನಾನು ಹಂಗೆ ಮಾಡಿದೆ. ಈಗ ಭಾರತದ್ದು ನಮ್ದು ಚೆನ್ನಾಗಾಯ್ತು, 2 ಟ್ರಿಲಿಯನ್ ಇದ್ದಿದ್ದು 4.2 to 4.3 ಟ್ರಿಲಿಯನ್ ಆಗಿದೆ. ಯಾಕಾಯ್ತು? ನಮ್ದು UPI ಬಂತು. ನಾವು ಎಲ್ಲ ಇವಾಗ ಅಸಾಧ್ಯ ಆದಷ್ಟು ನಾವು ಅದನ್ನ ಬ್ಯಾಂಕಿಂಗ್ ಸಿಸ್ಟಮ್ ಅಡಿಯಲ್ಲಿ ತರಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅರ್ಥ ಇಷ್ಟೇ, ನಾವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಮೊದಲು ಕ್ಯಾಶ್ ಅಲ್ಲಿ ಆದ್ರೆ ಅದು ರಿಜಿಸ್ಟರ್ ಆಗಲ್ಲ. ಯಾವ್ಯಾವ್ದು ರಿಜಿಸ್ಟರ್ ಆಗಲ್ಲ ಅದ್ಯಾವುದು GDP ಬರೋದಿಲ್ಲ, ಕಾಣಿಸಲ್ಲ, GDP ಲೆಕ್ಕಕ್ಕೆ ಬರೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ನಾನು ಇವತ್ತಿಗೂ ಹೇಳ್ತೀನಿ, ಇದೆಲ್ರಿಗೂ ಗೊತ್ತಿರೋ ಸತ್ಯನೇ, ಹಾಗಾಗಿ ನನಗೇನು ಭಯ ಇಲ್ಲ ಹೇಳಕ್ಕೆ. ಇವತ್ತಿಗೂ ನಾವು ನೋಡಿದ್ರೆ 4.2 ಅಲ್ಲ, ನಾವು 8-10 ಟ್ರಿಲಿಯನ್ ಎಕಾನಮಿ ನಾವು ಇವತ್ತು. ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿನೇ. ನಮ್ದು ಬ್ಲಾಕ್ ಮಾರ್ಕೆಟ್ ಇಸ್ ಮಚ್ ಬಿಗರ್ ದ್ಯಾನ್ ದ ವೈಟ್ ಮಾರ್ಕೆಟ್. ಈಗ ಅದು ಎಲ್ರಿಗೂ ಗೊತ್ತಿರೋದೆ. ಉದಾಹರಣೆ ಹೇಳ್ತೀನಿ ನೋಡಿ, ಒಂದ್ ಸೈಟ್ ತಗೋತಾರೆ ಜನ, 30 ಲಕ್ಷಕ್ಕೆ 40 ಲಕ್ಷಕ್ಕೆ ರಿಜಿಸ್ಟರ್ ಮಾಡಿಸ್ತಾರೆ. ಸೈಟ್ ಬೆಲೆ 1.25 ಕೋಟಿ ಇರುತ್ತೆ. ಎಲ್ಲೋಯ್ತು ಅದು? ರಿಜಿಸ್ಟರ್ ಆಯ್ತಾ ನಿಮ್ಗೆ? ಆ ರಿಜಿಸ್ಟರ್ ಆಗಿದ್ ಮೊತ್ತ ಮಾತ್ರ GDP ಬಂತು, ಮಿಕ್ಕಿದ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲಿಂದ ಬಂತು? ಅದಕ್ಕೆ ಈ ಏನ್ ಹೇಳ್ತಾರೆ, ನೋಟ್ ಬಂದಿ ಮಾಡಿದ್ದು, ಡಿಮಾನಿಟೈಸೇಷನ್, ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳಿತ್ತು, ಕೌಂಟರ್ಫಿಟ್ ಇದೆಲ್ಲ ಬಂದಿತ್ತು ಅಂತೆಲ್ಲ ಹೇಳಿ. ಇರ್ಲಿ, ಅದು ವಿಚಾರ ಬೇರೆ ಎಲ್ಲ ಹೋಗುತ್ತೆ. ಸೊ ಒಟ್ನಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಹೋದೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಆ GDP ಅನ್ನೋದು ನಮಗೆ ಅರ್ಥನೇ ಇಲ್ಲದಂತಹ ಒಂದು ವಿಷಯ. ಮಾನದಂಡ ಅಲ್ಲ ಎಕ್ಸಾಕ್ಟ್ಲಿ, ನಾನು ಹೇಳಿದ್ನಲ್ಲ, ಇಟ್ ಈಸ್ ಕ್ರಿಯೇಟೆಡ್ ಬೈ ದೆಮ್ ಬಿಕಾಸ್ ದಟ್ ಸೂಟ್ಸ್ ದೇರ್ ಗೇಮ್. ನಾವು ಅವ್ರ ಜೊತೆ ಕಾಂಪಿಟೇ ಮಾಡಬಾರ್ದು ಅಂತ ನಾನು ಹೇಳೋದು. ಈಗ ಭೂತಾನ್ ನೋಡಿ, ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದೆ, ಅಲ್ಲಿ ಇದೆ ಅಂತದ್ದು ಇದು GDP. ಅವರ್ಯಾರೋ ಮಾಡಿದ್ರು ಅಂತ ನಾವ್ಯಾಕೆ ಅದನ್ನ ಅನುಸರಿಸಬೇಕು? ಒಟ್ಟಾರೆ ಇದನ್ನ ಒಂದು ಪ್ರಪ್ರಥಮವಾಗಿ ನಾನು ಕ್ಲಿಯರ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅಂಕಿ ಸಂಖ್ಯೆಗಳ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ಯಾಕಂದ್ರೆ ಭಾರತದಂತ ದೊಡ್ಡ ದೇಶದಲ್ಲಿ ಯಾವ ಅಂಕಿ ಸಂಖ್ಯೆಗಳು ಕೊಟ್ರು ಅದು ಸರಿ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಇನ್ನು ನಮ್ ದೇಶದ ಜನಸಂಖ್ಯೆ ಎಷ್ಟು ಅಂದ್ರೆ ಎಲ್ಲ ಕನ್ಫ್ಯೂಷನ್ ಅಲ್ಲಿ. ಯಾರು ಹೇಳ್ತಾರೆ ಕರೆಕ್ಟ್ ಆಗಿ? ನಾವು ಇಷ್ಟು ಅಂತ ಹೇಳೋ ಅಷ್ಟರಲ್ಲಿ ಆ ಡೇಟಾ ಕಲೆಕ್ಟ್ ಮಾಡಿ ಹೇಳೋ ಅಷ್ಟ್ರಲ್ಲಿ 1 ಕೋಟಿ ಜನ ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಬ್ಯಾಂಗ್ಳೂರ್ ಅಷ್ಟು ಎಷ್ಟೋ ದೇಶಗಳಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ನಾವು ಅದು ಅಂಕಿ ಸಂಖ್ಯೆಗಳನ್ನ ಬದಿಗಿಟ್ಟು ನೋಡೋದಾದ್ರು ಭಾರತದಲ್ಲಿ ಅಭಿವೃದ್ಧಿ ಆಗಿದೆ, ಜೀವನ ಮಟ್ಟ ಸುಧಾರಣೆ ಆಗಿದೆ. ಆದ್ರೆ 2 ಅಂಶಗಳನ್ನ ನೋಡ್ಬೇಕು. ನೀವು ಹೇಳಿದಾಗೆ ಆಡಳಿತ ಪಕ್ಷ ಏನ್ ಹೇಳುತ್ತೆ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಅನ್ನುತ್ತೆ. ಅದು ಅವ್ರು ಹೇಳಲೇಬೇಕು, ಅದು ಅವ್ರ ಕೆಲಸ. ಏನೂ ಸರಿ ಇಲ್ಲ ಅಂತ ಇವ್ರು ಹೇಳ್ತಾರೆ, ಇವರು ಹೇಳಲೇಬೇಕು, ಯಾಕಂದ್ರೆ ಅದು ಅವ್ರ ಕೆಲಸ. ಹಾಗಾಗಿ ಸತ್ಯ ಅನ್ನೋದು ಅವೆರಡರ ಮಧ್ಯೆ ಎಲ್ಲೋ ಇರುತ್ತೆ. ಇವ್ರು ಆಗಿದೆ ಅಂತ ಜಾಸ್ತಿ ಹೇಳಿದ್ರೆ ಅವ್ರು ಹೇಳ್ದಷ್ಟು ಆಗಿಲ್ಲ ಅಂತ, ಏನೂ ಆಗಿಲ್ಲ ಅಂತ ಇವ್ರು ಹೇಳಿದ್ರೆ ಇವ್ರು ಹೇಳ್ದಷ್ಟು ಕಚಡನೂ ಇಲ್ಲ ಅಂತ ಅರ್ಥ. ಸತ್ಯ ಯಾವತ್ತೂ ಅಷ್ಟೇ, ನಾವು ಇಷ್ಟೇ ಅಂತ ಇದಮ್ಮಿತ್ತಮ್ ಅಂತ ಹೇಳಕ್ ಆಗದೇ ಇಲ್ಲ. ಇಷ್ಟೇ ಸರಿ, ಇಷ್ಟೇ ಇದು ಅಂತ. ಸೊ ಗ್ರೇ ಏರಿಯಾನೇ ತುಂಬಾ ಇರುತ್ತೆ. ಬ್ಲಾಕ್ ಅಂಡ್ ವೈಟ್ ಗಿಂತ ಗ್ರೇ ಏರಿಯಾ ತುಂಬಾ ಇರುತ್ತೆ. ಹಾಗಾಗಿ ಖಂಡಿತ ಭಾರತದಲ್ಲಿ ಅಭಿವೃದ್ಧಿ ಆಗಿದೆ. ಎಷ್ಟೋ ಜನ ಮಧ್ಯಮ ವರ್ಗದ ಜನ ಉನ್ನತಿ ಕಡೆಗೂ, ಇನ್ನು ಕೆಳ ಮಧ್ಯಮ ವರ್ಗದ ಜನ ಮಧ್ಯಮ ವರ್ಗಕ್ಕೂ ಶಿಫ್ಟ್ ಆಗಿದ್ದಾರೆ. ಬಹಳಷ್ಟು ಬದಲಾವಣೆಗಳಾಗಿದೆ. ಮತ್ತೆ ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಇದು ನಿಧಾನದ ಪ್ರಕ್ರಿಯೆ. ಆ ಪ್ರತಿಯೊಬ್ಬ ಕೊನೆಯ ಭಾರತೀಯನಿಗೂ ಅದರ ಉಪಲಬ್ಧಿ ತಲುಪುವಷ್ಟೊತ್ತಿಗೆ ವೇಳೆ ಹಿಡಿಯುತ್ತೆ. ಅದು ಚಿಟಿಕೆ ಹೊಡೆಯುವಂಥದ್ರಲ್ಲಿ ಆಗುವಂಥದ್ದಲ್ಲ. ಈ ಮಾತುಗಳನ್ನ ಕೇಳ್ತಿರೋ ನೋಡುಗರಲ್ಲಿ ಯಾರು ಆ ಫಲಾನುಭವಿಗಳಿದ್ದಾರೆ, ಇಲ್ಲಿಂದ ಶಿಫ್ಟ್ ಆಗಿದಾರಲ್ಲ, ಆಲ್ರೆಡಿ ಶಿಫ್ಟ್ ಆದ್ರು ಹೌದೌದು ಇವರು ಹೇಳ್ತಿರೋ ಸರಿ ಅಂತ ಹೇಳ್ತಾರೆ. ಯಾರು ಶಿಫ್ಟ್ ಆಗಿಲ್ಲ, ಇನ್ನೂ ಅವ್ರಿಗೆ ಅದರದ್ದು ಅನುಭವ ಆಗಿಲ್ಲ, ಎಂಡ್ ಆಫ್ ದ ಡೇ ದೇವ್ರಿದಾನೆ ದೇವ್ರಿಲ್ಲ ಅಂತ ಆಗಿದ್ದು ಅನುಭವಕ್ಕೆ ಬಾರದು ಹೊರತು ಅವ್ರು ಅದ್ ಹೇಗ್ ನಂಬ್ತಾರೆ? ಹಾಗಾಗಿ ಒಂದು ವರ್ಗದ ಜನ ಇವನೇನೋ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಕೆಳಗಡೆ ಕಾಮೆಂಟ್ ಹಾಕ್ತಾರೆ. ನಾನು ಅವ್ರನ್ನು ತಪ್ಪು ಅಂತಾನು ಹೇಳಲ್ಲ. ಪಾಪ ಅವ್ರ ಗ್ರಹಿಕೆಗೆ ಬಂದದ್ದು ಅವ್ರು ಹೇಳ್ತಿದ್ದಾರೆ, ನನ್ನ ಗ್ರಹಿಕೆಗೆ ದಕ್ಕಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಖಂಡಿತ ಆಗಿದೆ. ಹಾಗಾಗಿ ಬಾಕಿ ಇದೆಯಾ? ಬಹಳಷ್ಟು ಇದೆ. ಹಾಕಿದ ಹೆಜ್ಜೆ 2 ಆದ್ರೆ ಸಾಗಬೇಕಾದ ದಾರಿ 1000, ಇನ್ನೂ 1000 ಹೆಜ್ಜೆ ಬಾಕಿನೇ ಇದೆ ಭಾರತದ ಲೆಕ್ಕಾಚಾರದಲ್ಲಿ. ಓಕೆ ಸರ್, ಈಗ ಇನ್ನೊಂದು
ಎಲ್ಲಾರು ಹೇಳೋದು ಅಭಿವೃದ್ಧಿ ಆಗಿದೆ ಅಂತ ಇಷ್ಟೆಲ್ಲಾ ಬಾಯಿ ಬಡ್ಕೊಳ್ತಾರೆ ಮೋದಿ, ಅಥವಾ ಸೂಪರ್ ಪವರ್ ಅಂತ ಆಲ್ರೆಡಿ ಕೇಂದ್ರ ಸರ್ಕಾರ ಹೇಳ್ಕೊಳ್ತಿದೆ. ಆದ್ರೆ ರೂಪಾಯಿ ವ್ಯಾಲ್ಯೂ ಎಲ್ಲಿದೆ, ರೂಪಾಯಿ ವ್ಯಾಲ್ಯೂ ನೋಡಿ, ಶೇರ್ ಮಾರ್ಕೆಟ್ ನೋಡಿ ಅಂತ ತೋರಿಸ್ತಾರೆ. ಈಗ ರೂಪಾಯಿ ವ್ಯಾಲ್ಯೂನ RBI ಅವರು ಕಂಟ್ರೋಲ್ ಮಾಡಬಹುದು, ಫಾರೆಕ್ಸ್ ರಿಸರ್ವ್ ಆಧಾರದಲ್ಲಿ ಅವರು ಮಾಡಬಹುದು. ಬಟ್ ಬೇಡ, ಬೀಳ್ಲಿ ಅಂತಾನೆ ಬಿಟ್ಟಿದೀವಿ ಅಂತ RBI ಹೇಳ್ತಾ ಇದೆ. ನಮಗ್ ಅದನ್ನ ತಡ್ಕೊಳ್ಳೋ ತಾಕತ್ ಬರ್ಬೇಕು, ಅದ್ರ ಮೇಲೆ ಇನ್ನು ಮುಂದೆ ಭಾರತದ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಇದೆ. ಅದು ಯಾವ ತರ ಲೆಕ್ಕಾಚಾರ? ಇಲ್ಲ, ಅದು ಅವ್ರು ಹೇಳಿದ್ದು ಪೂರ್ಣ ಸತ್ಯ ಅಲ್ಲ. ನಾನು ಅದೇ ಹೇಳಿದ್ನಲ್ಲ, ಇವಾಗ ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ನಾವು ನಂಬೇಕು ಅಂತ ಇಲ್ಲ. ಅಥವಾ ಇವರು ಪ್ರತಿಪಕ್ಷದವರು ಇವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ನಾವು ಅವ್ರಿಗೂ ಜೈಕಾರ ಹಾಕ್ಬೇಕಾಗಿಲ್ಲ. ನಾವ್ ಏನ್ ಮಾಡ್ಬೇಕಾಗಿದೆ, ಆಸ್ ಎ ನಾಗರಿಕ ಕೂತು ನೋಡ್ಬೇಕಾಗಿರೋದು, ನಾವು ಬೈ ಅಂಡ್ ಲಾರ್ಜ್ ಸೊಸೈಟಿಗೆ ಪೂರಕವಾಗಿದ್ಯಾ ಮಾರಕವಾಗಿದ್ಯಾ ಅಷ್ಟೇ ನಾವು ನೋಡ್ಬೇಕಾಗಿರೋದು. ನಮ್ಗೆ ಯಾವ ರಾಜಕೀಯ ಪಕ್ಷ ತಗೊಂಡು ಏನೂ ಆಗ್ಬೇಕಾದಿಲ್ಲ. ಎಂಡ್ ಆಫ್ ದ ಡೇ ನಮ್ಮ ಸಮಾಜಕ್ಕೆ ನಮಗೆ ಅದು ಹೇಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಅಷ್ಟೇ ನೋಡ್ಬೇಕು. ಒಂದಂಶ ಸತ್ಯ, ನೀವ್ ಹೇಳಿದ್ದು ಕಳೆದ 2-3 ತಿಂಗಳ ಹಿಂದೆ RBI ಕೊಟ್ಟಂತ ಹೇಳಿಕೆಯಲ್ಲಿ ಇದೇ ಹೇಳಿದ್ದು, ನಾವು ರೂಪಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಅದ್ ಬಿಟ್ಬಿಟ್ಟಿದೀವಿ. RBI 3 ವಿಧಾನಗಳನ್ನ ಅನುಸರಿಸಿ ರೂಪಾಯಿಯ ಮೌಲ್ಯ ಕುಸಿತನ ತಡೆಗಟ್ಟೋದಕ್ಕೆ ಸಾಧ್ಯ. ಅದೆಲ್ಲಾನು ಅದು ಮಾಡಿದ್ರೂ ಅದಕ್ಕೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತ ಕಾರಣಕ್ಕೆ 4ನೆಯ ಅಸ್ತ್ರ ಇನ್ನೊಂದು ಅದು ಬಿಡ್ತು. ಬಹಳಷ್ಟು ಜನಕ್ಕೆ ಅದು ಅರಿವಿಗೆ ಬರಲಿಲ್ಲ. ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು, ಆಮೇಲೆ ಹೈದರಾಬಾದ್ಗೆ ಹೋದ್ರು ಜಸ್ಟ್ 1 ತಿಂಗಳಿಂದೆ ಅಲ್ವಾ. ಬಂದಾಗ ಅವ್ರು ಏನ್ ಹೇಳೋದ್ರು ಹೇಳಿ, ವಿದೇಶಿ ಪ್ರಯಾಣ ಮಾಡಬೇಡಿ, ಹೆಚ್ಚಿಗೆ ಓಡಾಡ್ಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ ಎಲ್ಲ ಹೇಳೋದ್ರು. ಯಾಕೆ ಹೇಳೋದ್ರು? ಇವೆಲ್ಲ ನಮ್ಮದು ರೂಪಾಯಿ ಡಾಲರ್ದ ಮೇಲಿನ ಒತ್ತಡ, ರೂಪಾಯಿ ಕುಸಿತಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ಡಾಲರ್ ಅಲ್ವಾ. ನಮ್ದು ಇಂಪೋರ್ಟ್ ಅಂತ ಏನ್ ಹೇಳ್ತೀವಿ, ಆಮದು ಏನಿದೆ ಅತಿ ಹೆಚ್ಚು ನಾವು ಮಾಡ್ಕೊಳ್ಳೋದು ಪೆಟ್ರೋಲಿಯಂ ಪದಾರ್ಥಗಳು, ಆಮೇಲಿನದು ಚಿನ್ನ, 3ನೇ ಸ್ಥಾನದಲ್ಲಿ ಕುಕ್ಕಿಂಗ್ ಆಯಿಲ್, ಅಡಿಗೆ ಆಯಿಲ್ ಕಡಿಮೆ ಮಾಡಿ ಅಂತ ಹೇಳೋದ್ರು ಅಲ್ವಾ, ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳೋದ್ರು ಅಲ್ವಾ. ಇವು 3 ಅತ್ಯಂತ ಹೆಚ್ಚು ನಮ್ಮ ಫಾರಿನ್ ರಿಸರ್ವ್ ಮೇಲೆ ಏಟ್ ಕೊಡುವಂತಹ ವಿಚಾರಗಳು. ಮೋದಿ ಅವರೇನು ಸುಮ್ನೆ ಬಂದ ಆ ತರ ಹೇಳಿ ಹೋಗ್ಬಿಟ್ರ? ಈಗ ಯಾರೋ ಬರ್ತಾರೆ, ಏಕ್ ಸುಮ್ನೆ ಅದು ಅವತ್ತು ಇಲ್ಲದ ಅವಾಗ ಅಚಾನಕ್ ಆಗಿ ಯಾಕೆ ಹೇಳಿದ್ರು? ಸೊ ಈ 3 ಒಂದು ಏನಿದೆ ಅಂಶಗಳನ್ನ ಮಾಡಿ ಕೂಡ RBI ಇಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಅವರು ಕೊನೆಯ ಅಸ್ತ್ರ ಅನ್ನೋ ತರ ಮೋದಿಜಿ ವರ್ಚಸ್ಸನ್ನ ಬಳಸ್ಕೊಂಡು ಒಂದಷ್ಟು ಕಡಿಮೆ ಆಗ್ಬೋದಾ? ನೀವು ನೋಡ್ಬೋದು, ಚಿನ್ನ ಬಹಳಷ್ಟು ಕಡಿಮೆ ಆಯ್ತು. ಚಿನ್ನದ ಖರೀದಿ ತುಂಬಾ 70% ಕಡಿಮೆ ಆಗಿದೆ. ಹೌದು, ತುಂಬಾ 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 ಕಡಿಮೆ ಆಗಿದೆ. ಹಾಗಾಗಿ ಕೊನೆಯ ಅಸ್ತ್ರ ಅನ್ನೋ ರೀತಿ ಮೋದಿನ ಸೊ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಾನ್ ಮಾಡ್ತಿರೋ ಯಾವ್ದು ಪ್ರಯತ್ನ ಫಲ ಕೊಡ್ತಿಲ್ಲ ಅಂತ ಹೇಗೆ ಹೇಳ್ಕೊಳಕ್ ಸಾಧ್ಯ. ಅದಕ್ಕಾಗಿ ಅವರು ಇಲ್ಲ ನಾವ್ ಮಾಡ್ತಿಲ್ಲ, ಅದಕ್ಕೆ ಇಮ್ಯುನಿಟಿ ಬೆಳಿಲಿ, ನನ್ ಮಗುಗ್ ಜ್ವರ ಬಂದಿದೆ ಅಂದ್ರೆ ನಾನ್ ಮಾತ್ರೆ ಹಾಕೋದಿಲ್ಲ, ಇಮ್ಯುನಿಟಿ ಬೆಳಿಲಿ. ಯಾವ ತಾಯಿ ಬಿಡ್ತಾಳ ಹಾಗೆ? ಅವ್ರು ಮಾತ್ರೆ ಹಾಕಿದರೆ, ಆದ್ರೆ ಜಗತ್ತಿಗೆ ಬೇರೆ ರೀತಿ ಹೇಳ್ತಾ ಇದ್ರು. ಮೋದಿಜಿನ್ ಬಳಸ್ಕೊಂಡು ಕೊನೆಯ ಅಸ್ತ್ರವಾಗಿ ಅದನ್ನ ಮಾಡಿದ್ರು. ಒಂದಷ್ಟು ತಹಬದಿಗೆ ಬಂತು. ಈಗ 2-3 ದಿನದ ಒಂದು ಉದಾಹರಣೆ ಕೊಡ್ತೀನಿ. ನೀವು ಆರ್ಥಿಕ ಜಗತ್ತನ್ನ ಹತ್ತಿರದಿಂದ ಗಮನಿಸೋರು ಆಗಿದ್ರೆ ಇವಾಗ ನಾನು ಹೇಳ್ತಿರೋ ವಿಚಾರ ನಿಮ್ಗೇನು ಅಚ್ಚರಿ ಅನ್ಸೋದಿಲ್ಲ. ಏನಂದ್ರೆ ರೂಪಾಯಿ 2-2.5% ಸ್ಟ್ರಾಂಗ್ ಆಯ್ತು, ರಿಬೌಂಡ್ ಆಯ್ತು. ಯಾಕೆ ರಿಬೌಂಡ್ ಆಯ್ತು ಅಂದ್ರೆ RBI ಇನ್ನೊಂದಷ್ಟು ಕ್ರಮಗಳನ್ನ ತಗೋತು. ಏನಪ್ಪಾ ಅಂತಂದ್ರೆ, ಈ ರೂಪಾಯಿ ಡಾಲರ್ ಎದುರು ಕುಸಿಯುತ್ತೆ ಅಂತ ಏನ್ ಮಾಡ್ತಾ ಇದ್ರು, ಬೆಟ್ಟಿಂಗ್ ಮಾಡ್ತಾ ಇದ್ರು. ಬಹಳಷ್ಟು ಇದಿತ್ತು. ಆಮೇಲೆ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನೇ ಅವರು ಒಂದಷ್ಟು ಹಣದ ಮೇಲೆ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಇದು ತಗೊಂಡು ಇಟ್ಕೊಂಡ್ಬಿಟ್ಟರು. ಅದಕ್ಕೆ ಒಂದು ಸರಿಯಾದ ಪದ ಇದೆ, ಹೆಡ್ಜ್ ಫಂಡ್ ಅಂತ ಹೇಳ್ತೀವಿ ನಾವು. ಹೆಡ್ಜ್ ಮಾಡ್ಬಿಡೋದು. ಯಾರು? ನಮ್ಮ ಬ್ಯಾಂಕ್ಗಳನ್ನೇ ಹೆಡ್ಜ್ ಮಾಡೋರು ಒಂದಷ್ಟು. ಆ ಬ್ಯಾಂಕ್ ಹೆಡ್ಜ್ ಮಾಡೋದಕ್ಕೆ ಕೂಡ ಒಂದು ಲಿಮಿಟ್ ಆಗ್ತು. ಇಷ್ಟು ಹಣದ ಮೇಲೆ ನೀವು ಹೆಡ್ಜ್ ಮಾಡಂಗಿಲ್ಲ. ಆಫ್ ಶೋರ್ ಅಂದ್ರೆ ನಮ್ಮ ಭಾರತಕ್ಕಿಂತ ಹೊರಗಡೆ ದೇಶದಲ್ಲಿ ಬೆಟ್ಟಿಂಗ್ಗಳು ತುಂಬಾ ನಡೀತಾ ಇತ್ತು. ರೂಪಾಯಿ ಮೇಲೆ ಕುಸಿತ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಬೆಟ್ ಮಾಡಿರ್ತಾರೆ. ಕಮ್ಮಿಗೂ ಮಾಡಿರ್ತಾರೆ, ಜಾಸ್ತಿಗೂ ಮಾಡಿರ್ತಾರೆ. ಐದರ್ ವೇ ದೇ ಮೇಕ್ ಮನಿ. ಕುಸಿದ್ರು ಮಾಡ್ಕೋತಾರೆ, ಎದ್ರು ಮಾಡ್ಕೋತಾರೆ. ಈ ರೀತಿ ಬೆಟ್ಟಿಂಗ್ ದಂಧೆಗಳು ಎಲ್ಲ ಆಯ್ತು. ಅವುಗಳೆಲ್ಲ ಆಗದಂತೆ ಈಗ ಜಸ್ಟ್ 2-3 ದಿನದಲ್ಲಿ ಒಂದಷ್ಟು ಕ್ರಮಗಳನ್ನ RBI ಕೈಗೊಂಡಿದೆ. ಆ ಕಾರಣದಿಂದ ರೂಪಾಯಿ ಕುಸಿತ ಕಡಿಮೆ ಆಗ್ತಾ ಇದೆ. ರೂಪಾಯಿ ಕುಸಿತಕ್ಕೆ ಕೇವಲ ಕೇಂದ್ರ ಸರ್ಕಾರ ಒಂದೇ ಕಾರಣ ಅಂತ ಇಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರಿನ ವ್ಯಾಲ್ಯೂ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಕುಸಿಬೇಕು. ಇವತ್ತಲ್ಲ ನಾಳೆ, ನಾನು ಇವತ್ತು ಹೇಳ್ತಿದ್ದೀನಿ, 2030 ವೇಳೆಗೆ ಮೋದಿಜಿ ಹೇಳಿದ್ರು, ಬಂದಿದ್ದ ಸಮಯದಲ್ಲಿ ತುಂಬಾ ಕಡಿಮೆ ಆಗುತ್ತೆ, ರೂಪಾಯಿ ಮೌಲ್ಯ ವೃದ್ಧಿ ಆಗುತ್ತೆ,
ಡಾಲರ್ ಕುಸಿತ ಆಗುತ್ತೆ ಅಂತ, ಇದೇನಾಯ್ತು ₹100 ಹೋಗ್ತಾ ಇದೆ ಅಂತ ಈಗ ಅವ್ರನ್ನ ಟ್ರಾವೆಲ್ ಮಾಡ್ತಾರೆ ಜನ. ತಪ್ಪಿಲ್ಲ, ಯಾಕಂದ್ರೆ ಅವ್ರು ಹೇಳಿದೊಂದು ಆಗ್ತಿರೋದೊಂದು. ಸೊ ಅದ್ರಲ್ಲಿ ನಾನು ಅದ್ರ ಬಗ್ಗೆ ನಂದೇನು ಡಿಸ್ಪ್ಯೂಟ್ ಇಲ್ಲ. ಬಟ್ ನಾನು ಹೇಳ್ತೀನಿ, ಖಂಡಿತ ಇನ್ನೊಂದು 5 ವರ್ಷದಲ್ಲಿ ₹30 ₹25 ಬಂದು ಕೂತ್ಕೊಳ್ಳುತ್ತೆ ಡಾಲರ್. ಓಕೆ. ಅದ್ಭುತವಾಗಿ ಭಾರತದ ಭವಿಷ್ಯ ಅದ್ಭುತವಾಗಿದೆ. ಯಾವಾಗ್ಲೂ ಅಷ್ಟೇ ಕಾಯ್ಬೇಕು. ನಮ್ಗೆ ಆ ತಾಳ್ಮೆ ಇಲ್ಲ. ತಗೋತಿರೋ ಮೆಷರ್ಸ್ ಇದೆಯಲ್ಲ, ಈಗ ಹೇಳಿದ ತಕ್ಷಣ ಕೆಳಗಡೆ ಜನ ಮೋದಿ ಭಕ್ತ ಅಂತ ಆಗ್ತಾರೆ. ನನ್ಗೆ ಮೋದಿ ಭಕ್ತ ಅನ್ನೋದೇನು ಬೇಕಿಲ್ಲ. ನಾನು ನೋಡೋದು ಇಷ್ಟೇ, ನನ್ಗೆ ಏನ್ ಸರಿ ಏನ್ ತಪ್ಪು, ಆರ್ಥಿಕವಾಗಿ ಏನಾಗ್ಬೋದು, ಇಟ್ಸ್ ಮೈ ಪ್ರಿಡಿಕ್ಷನ್. ನನ್ನನ್ನು ಬೇಕಾದ್ರೆ ಬೈರಿ, ಆಗ್ಲಿಲ್ಲ ಅಂದ್ರೆ. ಯಾರನ್ನೋ ನೋಡ್ಕೊಂಡು ಹೇಳೋವಂಥ ಮಾತುಗಳಲ್ಲ ಇದು. ಯಾರನ್ನೋ ಫೇವರ್ ಮಾಡಕ್ಕೆ ಹೇಳೋವಂಥ ಮಾತುಗಳಲ್ಲ. ಅಮೆರಿಕದ ದಿನಗಣನೆ ಅಂತಾರಲ್ಲ, ಹಾಗಾಗಿದೆ. ಅದಕ್ಕೆ ಇಲ್ಲ, ಅದು ಮುಳುಗುತ್ತಿರುವ ಸೂರ್ಯ, ಭಾರತ ಉದಯಿಸುತ್ತಿರುವ ಸೂರ್ಯ ನಮ್ಮ ಮುಂದೆ ಇನ್ನೂ ಇದೆ. ಭಾರತ ಈಗ 7-7:15 ಇದೆ, ಬೆಳಿಗ್ಗೆ 12-12ವರೆಗೂ 1 ಗಂಟೆಗೋ 2 ಗಂಟೆಗೋ ಪೀಕ್ ಹೋಗುತ್ತೆ, ಆಮೇಲೆ ಮತ್ತೆ ಕುಸಿತ. ಸೊ ಅದಕ್ಕೆ ಯಾವಾಗ್ಲೂ ನಾನು ಹೇಳೋದು, ಭಾರತ ಇನ್ನು 15-20 ವರ್ಷ, 20-30 ವರ್ಷ ನಮ್ದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ದು ಉದಯೋನ್ಮುಖ ಸೂರ್ಯ. ಅವ್ರಾಗ್ಲೇ 4-5 ಗಂಟೆ ಸಂಜೆಲಿ ಇದ್ದಾರೆ. ಮುಳುಗುತ್ತಿರುವ ಸೂರ್ಯ ಅದು ದೇಶ. ಎಸ್ ಸರ್. ಇನ್ನೊಂದು ಇಲ್ಲಿ ಸರ್, ಈಗ ತಂತಾನೆ ಇದೆಲ್ಲ ಆಗತ್ತಾ ಅಥವಾ ಭಾರತ ಸರ್ಕಾರ ತಗೊಳ್ತಿರೋ ಕ್ರಮಗಳಿಂದ ಆಗತ್ತಾ ಅಂತ ನೀವು ಹೇಳೋ? ಎರಡು ಮಿಕ್ಸು. ಏನಂತಂದ್ರೆ, ತಂತಾನೆ ಅಂದ್ರೆ ಹೆಂಗೆಂಗೋ ಬೆಳ್ಕೊಂಡು ಹೋಗುತ್ತೆ, ಬೆಂಗಳೂರು ಆಗ್ಬಿಡುತ್ತೆ. ಒಂದಷ್ಟು ಪ್ಲಾನ್ ಮಾಡಿದ್ರೆ ಚಂಡೀಗಢ ಆಗುತ್ತೆ. ಒಂಚೂರು ಪ್ಲಾನ್ ಮಾಡಿದ್ರೆ ಆ ಸಿಟಿಗೆ ಅಂದ ಇರುತ್ತೆ. ಹೇಗಂದ್ರಾಗ ಮಾಡಿ ಪಾರ್ಕಿಂಗೇ ಸಿಕ್ಕೋದಿಲ್ಲ ಅಲ್ವಾ? ಹಾಗಾಗಿ ಒಂದಷ್ಟು ಪ್ಲಾನ್ ಎರಡೂ ಬೇಕು. ಈಗ ಬೆಂಗಳೂರು ಏನಾಗಿದೆ ಹೇಳಿ, ಯಾವ ಸರ್ಕಾರ ಬಂದ್ರು, ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿದಿಲ್ಲ, ಯಾವ ಸರ್ಕಾರ ಬಂದ್ರು ಏನು ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಯಾರು ಏನು ಹೇಳ್ಕೊಳ್ಳೋಂತ ಕೊಡುಗೆ ಕೊಟ್ಟಿಲ್ಲ. ಆದ್ರೆ ಅದಾಗದೇ ಬೆಳೀತಾ ಇದೆ, ಆರ್ಗ್ಯಾನಿಕ್ ಗ್ರೋತ್. ಅಷ್ಟು ಜನ, ಕೋಟ್ಯಾಂತರ ಜನ ಇಲ್ಲಿ ಬಂದು ಸೇರ್ಕೊಂಡಿದೀವಿ ಅನ್ನ ಉಡ್ಕೊಂಡು. ಹಾಗಾಗಿ ಎಲ್ಲರೂ ಅವ್ರು ಬದುಕು ಕಟ್ಕೋಬೇಕು. ಅವ್ರ ಎಫರ್ಟ್ಗಳಿಂದ ನಗರ ಬೆಳೀತಾ ಇದೆ. ಏನ್ ಮಾಡಿದ್ರು ಅವ್ರು ಮಾಡಿದಿದ್ರೆ ನೋಡಿ, 10 ಹೆಜ್ಜೆಗೆ ಒಂದೊಂದು ಪಾತ್ ಹೋಲ್ಗಳು ಸಿಗ್ತದೆ ಬೆಂಗಳೂರಲ್ಲಿ ಅಲ್ವಾ? ನಗರನ ಅದು ಅದೇ ಹೇಳಿದ್ದು, ಎರಡೂ ಕಡೆಯಿಂದ ಆಗ್ಬಿಟ್ರೆ ಅದ್ರ ವೇಗ, ಅಭಿವೃದ್ಧಿ ವೇಗ ಇನ್ನಷ್ಟು ಆಗುತ್ತೆ. ಸೊ ಎರಡೂ ಬೇಕು. ಏನೂ ಇಲ್ಲದೆ ಈಗ ನಾಳೆ ಮೋದಿ ಸರ್ಕಾರ ಹೋಗಿ ಕಾಂಗ್ರೆಸ್ಸೇ ಬರ್ಲಿ, ಭಾರತದ ಅಭಿವೃದ್ಧಿನ ಯಾರು ನಿಲ್ಸಕ್ಕಾಗೋದಿಲ್ಲ. ಅದು ನಾನು ಹೇಳ್ತೀನಿ. ಓಕೆ. ಸೊ ಆ ಸ್ಟೇಜ್ ಅಲ್ಲಿ ಇದೆ ಈಗ ಭಾರತ ಅಂತ ಹೇಳಿ. ಖಂಡಿತ ಇದೆ. ಓಕೆ. ಇನ್ನು ನಾವು 2 ಎಕ್ಸ್ಟ್ರೀಮ್ ನೋಡ್ತಿದೀವಿ. ಜಾಬ್ ಅನ್ನೋ ವಿಚಾರ ಬಂದಾಗಿ ತುಂಬಾ ಕಾಂಟ್ರವರ್ಷಿಯಲ್, ಮತ್ತೆ ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಇದೆಯಾ ಇಲ್ವಾ ನಿರುದ್ಯೋಗ ಅನ್ನೋದ್ರ ಬಗ್ಗೆ? ಈಗ ಜಾಬ್ ಲಾಸ್ ಒಂದ್ ಕಡೆ, IT ಈ ಕಂಪನಿಗಳಲ್ಲೆಲ್ಲ ಕಿತ್ತೋಗಿದ್ದಾರೆ, ಎಷ್ಟೆಷ್ಟು ಸಾವಿರ ಜಾಬ್ ಲಾಸ್ ಆಗ್ತಿದೆ. ಇನ್ನೊಂದ್ ಕಡೆ ಸ್ಟಾರ್ಟ್ಅಪ್ ಗಳು ಸಿಕ್ಕಾಪಟ್ಟೆ ಚೆನ್ನಾಗ್ ಆಗ್ತಾ ಇದೆ, ತುಂಬಾ ಜನ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ. ಎರಡೂ ಕಡೆನೂ ಎಕ್ಸ್ಟ್ರೀಮ್ ನೋಡ್ತಾ ಇದೀವಿ. ಮಧ್ಯದಲ್ಲಿ ಯೂತ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಉದ್ಯೋಗದ ಬಗ್ಗೆ? ಏನಿಲ್ಲ ಮೇಡಮ್, ನಾನು ಐ ಆಮ್ ಅ ಫರ್ಮ್ ಬಿಲೀವರ್ ಇನ್ ಒನ್ ಥಿಂಗ್. ಕೆಲಸ ಮಾಡ್ತೀನಿ ಅಂತಂದವ್ರಿಗೆ ಕೆಲಸ ಇದೆ, ಇದೇ ಕೆಲಸ ಬೇಕು, ಅದೇ ಕೆಲಸ ಬೇಕು. ಇಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ, ನಮ್ಮ ಇವತ್ತಿನ ಜನತೆ ತಮ್ಮ ಬಗ್ಗೆ ತಾವೇ ಏನೇನೋ ಭ್ರಮೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ಅದಕ್ಕೆ ಸೋಷಿಯಲ್ ಮೀಡಿಯಾನು ಕಾರಣ ಇರ್ಬೋದು. ನಾವೇನೋ ಮಹಾನ್ ವ್ಯಕ್ತಿಗಳು, ನಾವೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ, ಅಪ್ಪ ಅಮ್ಮನ ದುಡ್ಡಲ್ಲಿ ಏನೋ 4 ಟ್ರಿಪ್ ಮಾಡ್ಬಿಟ್ಟಿರ್ತಾರೆ. ನಿಮ್ಮದಲ್ಲದ ಪ್ರಯತ್ನದಿಂದ, ನಿಮ್ಮದಲ್ಲದ ಪರಿಶ್ರಮದಿಂದ ನಿಮಗೆ ಸಿಕ್ಕಂತಹ ಸೌಲಭ್ಯಗಳನ್ನ ಬಳಸ್ಕೊಂಡು ನೀವೊಂದು ಫಾಲ್ಸ್ ಇಮೇಜ್ ಬಳಸ್ಕೊಂಡ್ಬಿಡ್ತೀರಿ, ನಾನೇನೋ ದೊಡ್ಡ ಮನುಷ್ಯ ಅಂತ. ಅದೆಲ್ಲ ಅಲ್ಲ. ಯು ಸ್ಟಾರ್ಟ್, ಸಂಬಳ ನೋಡ್ಬೇಡಿ, ನೀವ್ ಏನ್ ಬಂದಿದೆ, ನೀವ್ ಏನ್ ಕಲ್ತಿದ್ದೀರಿ. ಸಿ, ಎಜುಕೇಶನ್ ಈಸ್ ನಿಮಗೆ ಗೊತ್ತು, ಎಷ್ಟು ದೊಡ್ಡ ಸುಳ್ಳು ಮೋಸ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ನೀವೇನ್ ಮಾಡ್ಬೇಕು, ಹೊರಗಡೆ ಬಂದಾಗ ಯು ಆರ್ ನಾಟ್ ಜಾಬ್ ರೆಡಿ. ಸೊ ಏನ್ ಸಿಕ್ಕುತ್ತಾ ತಗೊಳ್ಳಿ, ಮಾಡಿ. ಅಲ್ಲಿ ಸಮಯದ ಮುಖ ನೋಡ್ಬಾರ್ದು, ಸಂಬಳದ ಮುಖ ನೋಡ್ಬಾರ್ದು. ಇವತ್ತೇನಾಗಿದೆ, ನೀವು ಸಣ್ಣ ಉದಾಹರಣೆ, ಒಂದು ಪ್ರಯೋಗ ಮಾಡಿ ನೋಡಿ. ಒಂದು ಹೋಟ್ಲು ಮಾಲೀಕನ್ನ ಮಾತಾಡಿಸಿ, ಜನನೇ ಇಲ್ಲ ಮೇಡಮ್ ಕೆಲ್ಸಕ್ಕೆ ಅಂತ. 5-10 ಟ್ಯಾಕ್ಸಿ ಹಾಕಿರೋ ಟ್ಯಾಕ್ಸಿ ಮಾಲೀಕನ್ನ ಕೇಳಿ, 2-3 ಬರಲ್ಲ, ಡ್ರೈವರ್ಗಳಿಲ್ಲ ಅಂತ ಕೇಳ್ತಾರೆ. ಇದು ನಾನು 2 ಉದಾಹರಣೆ ಹೇಳಿದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಎಲ್ಲಾ ಕ್ಷೇತ್ರದಲ್ಲೂ ಜನ ಇಲ್ಲ. ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ನೀವು ಕೃಷಿಗೆ ಊರಲ್ಲಿ ಹೋಗಿ 750,000 ರೂಪಾಯಿ ಕೊಡ್ತೀನಿ ಅಂದ್ರು ಕೃಷಿ ಕೆಲಸ ಮಾಡಕ್ ಜನ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆ ಸೇಮ್ ಇದು. ನಾನು ಹೋಟ್ಲು ಅಂತ ಹೇಳ್ತಿಲ್ಲ, ಕೃಷಿ ಅಂತ ಹೇಳ್ತಿಲ್ಲ, ಯಾವುದೇ ವಲಯ, ಯಾವುದೇ ಸೆಕ್ಟರ್ ಅಲ್ಲಿ ಹೋಗಿ ನೀವು ಹಿಂಗೆ ಹೇಳಿದ್ರೆ ಪಕೋಡಾ ಮಾರಿ ತರ ಆಗ್ಬಿಡುತ್ತೆ ಸರ್, ಹಂಗ ಅಂದ್ಬಿಡ್ತಾರೆ ಆಮೇಲೆ ಮೋದಿ ಅವರು ಪಕೋಡಾ ಮಾರಿ ಅಂದ್ರು ಅಂತ. ಅಲ್ಲ, ಅಲ್ಲಿ ಬರ್ತೀನಿ ನಾನು, ಅಲ್ಲಿಗೂ ಬಂದು ಹೇಳ್ತೀನಿ. ಏನಂದ್ರೆ ಈಗೇನಾಯ್ತು, ಈ ತರ ಆಯ್ತು. ಇದ್ರ ಜೊತೆಗೆ ಈಗ ಜಾಬ್ ಲಾಸ್ ಅಂತ ಹೇಳ್ತೀವಿ, ಕಾರ್ಪೊರೇಟ್ ಅಲ್ಲಿ ಎಲ್ಲ ತೆಗೆದು ಹಾಕ್ತಾ ಇದಾರೆ. 15,000 ಜನ ಕೆಲಸ ಹೋಯ್ತು, 30,000 ಜನ ಹೋಯ್ತು, ಹಾಗೋಯ್ತು ಹೀಗೋಯ್ತು, ಇನ್ ಮಾಸ್ ಹೈರಿಂಗ್ ಇಲ್ಲ ಅಂತ TCS ಅವ್ರು ಹೇಳ್ಬಿಟ್ರು. ಇವೆಲ್ಲ ಸಮಸ್ಯೆಗಳು ಕೇಳ್ಬರ್ತಾ ಇದೆ. ಇದ್ರ ಜೊತೆಗೆ ಈ ಸ್ಕಿಲ್ ಇದೆಯಲ್ಲ, ಸ್ಕಿಲ್ ಲೇಬರ್ ಅಂತ ಹೇಳ್ತೀವಲ್ಲ, ಅದರ ಸ್ಕಿಲ್ ಲೇಬರ್ ನ ಅತಿ ದೊಡ್ಡ ಕೊರತೆ ಇರೋದು ಎಲ್ಲಿ ಗೊತ್ತಾ? ಜಪಾನ್,
ಆ ನಂತರ 2ನೇ ಸ್ಥಾನದಲ್ಲಿ ಭಾರತ. ಓಕೆ. ಸ್ಕಿಲ್ಲೇ ಇಲ್ಲ ಜನದಲ್ಲಿ. ಕೆಲಸ ಕೊಡೋದು, ಏನ್ ಕೆಲಸ ಕೊಡ್ತಾರೆ ನಿಮ್ಗೆ, Correct. ಏನಿದೆ ಅಂತ ಕೊಡ್ತಾರೆ. ನಾನೊಂದು ಸ್ಕೂಲ್ಗೆ ಪಾಠ ಮಾಡ್ಲಿಕ್ಕೆ ಹೋಗಿದ್ದೆ. ಹೀಗೆ ಒಂದು ತಾಸು 2 ತಾಸು ಪ್ರವಚನ ಕೊಡ್ಲಿಕ್ಕೆ ಕರಿತಿರ್ತಾರೆ. ಅಲ್ಲಿ ಹೋದಾಗ ಮಕ್ಕಳನ್ನ ಕೇಳಿದೆ, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್, ಎಷ್ಟು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀರಿ? 6 ಲಕ್ಷ ಪ್ಯಾಕೇಜು, 8 ಲಕ್ಷ, 12 ಲಕ್ಷ, 20 ಲಕ್ಷ ಪ್ಯಾಕೇಜು. BCom ಮಕ್ಕಳು, ಓಕೆ. ಇಂಜಿನಿಯರ್ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ, ವೆರಿ ಗುಡ್, ತುಂಬಾ ಸಂತೋಷ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ನಿಮ್ಗೆ ಅಷ್ಟು ಯಾತಕ್ಕೆ ಕೊಡಬೇಕು? ಒಂದು ಮಗು ಹೇಳಿದ ಉತ್ತರ ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಬೆಂಗಳೂರಲ್ಲಿ ಇವತ್ತು ಬದುಕಕ್ಕೆ ಅಷ್ಟು ಬೇಕೇ ಬೇಕಲ್ವಾ ಸರ್ ಅದಕ್ಕೆ ಅಂತ. ನೋಡಿ ಎಂತ ಮಾತು. ನಾನು ಏನು ಹೇಳೋದಕ್ಕೆ ಹೋದೆ ಅಂದ್ರೆ, ಡು ಐ ಡಿಸರ್ವ್ ದಟ್? ನನ್ನಲ್ಲಿ ಏನಿದೆ, ನನ್ನ ಯೋಗ್ಯತೆ ಏನು ಅಂತ ಯಾರೂ ಪ್ರಶ್ನೆ ಮಾಡ್ಕೊಳ್ಳಿಲ್ಲ. ನಾನು ಹೇಳೋದು ಅದು ಯಾಕೆ, ವೈ ಸಂಬಡಿ ವಿಲ್ ಪೇ ಯು ಸೋ ಮಚ್? ನೀವೇನ್ ಕೊಡ್ತಿದ್ದೀರಿ? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ನಿಮ್ಮ ಸ್ಕಿಲ್ ಏನು? ಅದನ್ನ ನೀವು ಪ್ರಶ್ನೆ ಮಾಡ್ಕೊಂಡಾಗ ಉತ್ತರಗಳೇ ಇಲ್ಲ. ಭಾರತದಲ್ಲಿ ಅತಿ ದೊಡ್ಡ ಕೊರತೆ, ಸ್ಕಿಲ್ ಲೇಬರ್ನ ಅತಿ ದೊಡ್ಡ ಕೊರತೆ ಇರೋ ದೇಶ ಭಾರತ. ಆಶ್ಚರ್ಯ ಅನ್ಸುತ್ತೆ. 150 ಕೋಟಿ ಜನಸಂಖ್ಯೆಯ ದೇಶದಲ್ಲಿ ಸ್ಕಿಲ್ ಕೆಲಸ ಮಾಡಕ್ಕೆ ಜನ ಇಲ್ಲ ಮೇಡಮ್. ಜನ ಇಲ್ಲ. ಅದಕ್ಕೆ ನಾವು ಜರ್ಮನ್ ಟೆಕ್ನಾಲಜಿ ಅಂತೀವಿ ಇವತ್ತಿಗೂ. ಎಂತ ಇದು ಹೇಳಿ, ನೀವು ಮಾಡ್ತಾ ಹೋಗಿ. ಯಾಕೆ ಕೆಲಸ ಇಲ್ಲ? ತುಂಬಾ ಇದೆ. ಬಜ್ಜಿ ಬೋಂಡ ಪಕೋಡ ಹಾಕ್ಬೇಕು ಅಂತಾನೆ ಏನಿಲ್ಲ, ಅದು ತಪ್ಪು ಅಂತಾರಲ್ಲ. ನೀವು ಟೀನು ಮಾಡಿ, ಅದು ಮಾಡಿ, ಯಾವುದು ಮಾಡಿ ತಪ್ಪು ಅಂತಲ್ಲ. ಬಟ್ ಅದು ಹೇಳಿದ್ರು ಅಂತ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳ್ದ ಅಂತ ಅನ್ನೋ ಬದಲು ನನಗೆ ವ್ಯಕ್ತಿ ಬೇಡ. ಯಾವ ವ್ಯಕ್ತಿ ಹೇಳ್ದ ಅನ್ನೋಕ್ಕಿಂತ ವ್ಯಕ್ತಿ ಹೇಳಿದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ವ್ಯಕ್ತಿನ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ನಾವು ವ್ಯಕ್ತಿ ಅಂತ ಬಂದಿದ ತಕ್ಷಣ ಡಿವೈಡ್ ಆಗ್ತೀವಿ. ಒಂದಷ್ಟು ಜನ ಇಷ್ಟಪಡ್ತಾರೆ, ಒಂದಷ್ಟು ಜನ ಇಷ್ಟಪಡಲ್ಲ. ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಾವೇನಂತಂದ್ರೆ ಒಂದಷ್ಟು ಫ್ಯಾಕ್ಟ್ಗಳನ್ನ ಇಟ್ಕೊಳ್ಳೋಣ, ಅಂಕಿಅಂಶಗಳನ್ನ ಇಟ್ಕೊಳ್ಳೋಣ. ಅಂಕಿಅಂಶ 100ಕ್ಕೆ 100 ಸರಿ ಅಲ್ದಿದ್ರು ಒಂದಷ್ಟು ಯಾವ ದಿಕ್ಕಿಗೆ ಹೋಗ್ತಿದೆ, ಅದೇನು ಉತ್ತರ ಇರೋದನ್ನ ದಕ್ಷಿಣ ಅಂತ ಹೇಳಲ್ವಲ್ಲ. ಅಟ್ಲೀಸ್ಟ್ ಇಟ್ ವಿಲ್ ಶೋ ದ ರೈಟ್ ಪಾತ್ ಅಲ್ವಾ. ಪಕ್ಕ ಇಲ್ಲದೆ ಇರ್ಬೋದು ನಮ್ಮಲ್ಲಿ ಡೇಟಾ, ಆದ್ರೆ ಒಂದು ದಿಕ್ಕಂತೂ ತೋರಿಸುತ್ತಾ ವೇರ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಅಂತ. ಸೊ ಅದನ್ನ ಇಟ್ಕೊಂಡು ವಿಚಾರ ಮಾಡೋಣ. ಅದನ್ನ ವಿಚಾರ ಮಾಡಿದ್ರೆ ತಿಳಿದೇ ಬರೋ ಅಂಶ ಏನಂತಂದ್ರೆ, ನಮ್ಮ ದೇಶದಲ್ಲಿ ಸ್ಕಿಲ್ ಲೇಬರ್ಸೇ ಇಲ್ಲ. ಎಂತ ವಿಪರ್ಯಾಸದಲ್ಲಿ ಇದ್ದೀವಿ ನೋಡಿ. ಹಾಗಾಗಿ ಕೆಲಸ ಇಲ್ಲ ಅನ್ನೋದು ಅದು ನನ್ನ ಪ್ರಕಾರ ಮಾಡ್ತೀನಿ ಇಂದವನಿಗೆ ಸದಾ ಇದೆ. ಇದೇ ಬೇಕು ಅದೇ ಬೇಕು ಅಂತಂದ್ರೆ ಇಲ್ಲ. ಸ್ಟಾರ್ಟ್ ವಿತ್ ಸಮಥಿಂಗ್. ನಾನು ಯಾವಾಗ್ಲೂ ಹೇಳ್ತೀನಿ, ನೀವಿರೋ ಜಾಗದಲ್ಲಿ, ನಾನು ಬೆಂಗಳೂರಿಗೆ ಹೋಗಿದ್ರೆ ಏನೋ ಆಗ್ಬಿಟ್ಟಿರ್ತಿದ್ದೆ, ನಮ್ಮಪ್ಪ ಕೋಟ್ಯಾಧಿಪತಿ ಆಗ್ಬಿಟ್ಟು ನನಗೇನೋ 50 ಲಕ್ಷನೋ ಕೋಟಿ ಕೊಟ್ಬಿಟ್ಟಿದ್ರೆ ನಾನೇನೋ ಆಗ್ಬಿಡ್ತಿದ್ದೆ. ಅದೆಲ್ಲ ಭ್ರಮೆಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ನೀವಿರುವ ಜಾಗದಲ್ಲಿ ನಿಮ್ಮ ಕೈಲಿರುವ ಸಂಪನ್ಮೂಲಗಳನ್ನ ಬಳಸ್ಕೊಂಡು, ನಿಮ್ಮಲ್ಲಿರುವ ಸ್ಕಿಲ್ ಅನ್ನ ಬಳಸ್ಕೊಂಡು ನೀವು ಹೇಗೆ ಉನ್ನತಿ ಕಡೆ ಹೋಗ್ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕು. ಅದಕ್ಕೆ ಬೇರೆ ಯಾರು ಬರೋದಿಲ್ಲ. ಯಾರೋ ಅಕ್ಕಪಕ್ಕದವ್ರು ಬರ್ತಾರೆ, ಯಾರೋ ಇನ್ನೊಬ್ರು ಬಂದ್ಬಿಡ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂದ್ರೆ ಯಾರು ಸಹಾಯಕ್ಕೆ ಬರಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ಅದು ನಾವೇ ಕೂತ್ಕೋಬೇಕು, ನಾವೇ ಅನಲೈಸ್ ಮಾಡ್ಕೋಬೇಕು, ನಮ್ಮ ಬೇಕು ಬೇಡಗಳನ್ನ ನಾವು ಅರ್ಥಕೋಬೇಕು. ನನ್ನ ಪ್ಲಸ್ ಏನು, ನನ್ನ ಮೈನಸ್ ಏನು ಅಂತ ತಿಳ್ಕೊಂಡ್ರೆ, ಅಂಡ್ ಇಫ್ ಯು ವರ್ಕ್, ಜನ ಎಲ್ಲ ಹೇಳ್ತಾರೆ ವೀಕ್ನೆಸ್ ಮೇಲೆ ವರ್ಕ್ ಮಾಡ್ಬೇಕು ಅಂತ. ನಾನು ಹೇಳ್ತೀನಿ ಇಲ್ಲ, ನಮ್ಮ ಪ್ಲಸ್ ಮೇಲೆ, ನಮ್ಮ ಸ್ಟ್ರೆಂತ್ ಮೇಲೆ ನಾವು ವರ್ಕ್ ಮಾಡಬೇಕು. ನನಗೆ ಲೆಕ್ಕ ಅಂದ್ರೆ ದುಃಖ. ನನಗೆ ನಮ್ಮ ಮನೇಲಿ ಎಲ್ಲರೂ ಗಣಿತಕ್ಕೆ ಟ್ಯೂಷನ್ಗೆ ಹಾಕು, ನಮ್ಮಪ್ಪ ಹೇಳಿದೆ, ದುಡ್ಡು ಯಾಕೆ ವೇಸ್ಟ್ ಮಾಡ್ತೀನಿ, ನಾನು ಟ್ಯೂಷನ್ಗೆ ಹೋದ್ರು ನಂಗೆ ತಲೆಗತ್ತಲ್ಲ, ಯಾಕಂದ್ರೆ ನಾನು ಕೂತ್ ಕೇಳಲ್ಲ. ಅದನ್ನ ಸತ್ಯ ಅಲ್ವಾ? ಅದ್ರ ಬದಲು ಯಾವ್ದ್ರಲ್ಲಿ ಸ್ಟ್ರೆಂತ್ ಇದೆಯೋ ಎಕ್ಸಾಕ್ಟ್ಲಿ ಪುಟ್ ಮೋರ್ ಎಫರ್ಟ್ ಆನ್ ದಟ್. ಬರೋದ್ರ ಮೇಲೆ ಈಗ ನಾನು ಹಾಡುಗಾರ ಆಗುಂದ್ರೆ ನನ್ನ ಕೈಲ ಸಾಧ್ಯನಾ? ಕರೆಕ್ಟ್. ನಾನು ಎಷ್ಟು ಗಂಟೆ ರಿಹರ್ಸಲ್ ಮಾಡಿದ್ರು ನಾನು ಹಾಡ್ಲಾರೆ. ಯಾಕೆ ವ್ಯಯ ಮಾಡಬೇಕು? ವಾಟ್ ಈಸ್ ಮೈ ಸ್ಟ್ರೆಂತ್? ಅನಲೈಸ್ ಮಾಡೋದು ನನ್ನ ಸ್ಟ್ರೆಂತ್. ಐ ಹ್ಯಾವ್ ಟು ಅನಲೈಸ್ ಮೋರ್. ಜಗತ್ನಲ್ಲಿ ಏನಾಗ್ತಿದೆ, ಇನ್ನು 5 ವರ್ಷ ಆದ್ರೆ ಏನಾಗ್ಬೋದು, 10 ವರ್ಷ ಆದ್ರೆ ಏನಾಗ್ಬೋದು, ಮುಂದಿನ ವರ್ಷದಲ್ಲಿ ಏನಾಗ್ಬೋದು. ನಮ್ಮ ಕೆಲಸ ಅದು. ನಮ್ಮ ಕೆಲಸ ಯಾವುದು, ಅದನ್ನ ಜಾಸ್ತಿ ಯಾವ್ದನ್ನ ನಾವು ಶಾರ್ಪ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ಜಾಸ್ತಿ ನಮ್ಗೆ ಇದು ಫಲಿತಾಂಶ ಸಿಗ್ತಾ ಹೋಗುತ್ತೆ. ಕೈಲಾಗದನ್ನ ಇವಾಗ ಹೋಗ್ಬಿಟ್ಟು ನಾನು ಹಿಸ್ಟ್ರಿ ಓದು 1799ರಲ್ಲಿ ಏನಾಯ್ತು ಅಂದ್ರೆ ನನ್ಗೇನ್ ಗೊತ್ತಿವತ್ತು. ನಮ್ಮ ಇಂಟ್ರೆಸ್ಟ್ ಯಾವ್ದು ಅಂತ ತಿಳ್ಕೋಬೇಕು. ವರ್ಕ್ ಆನ್ ಯುವರ್ ಸ್ಕಿಲ್ಸ್, ವರ್ಕ್ ಆನ್ ಯುವರ್ ಸ್ಟ್ರೆಂತ್ಸ್. ಅದನ್ನೇ ನಾನು ಹೇಳೋದು. ಕೆಲಸ ಇದೆ ಮೇಡಮ್. ಈ ವಿಚಾರಕ್ಕೆ ಹೋದ್ರೆ ಇನ್ನೂ ಡೀಪ್ ಆಗಿ ಎಜುಕೇಶನ್ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ಹೋದ್ರೆ ನೀವು 5 ಇದು ಪಾಡ್ಕಾಸ್ಟ್ ಅದ್ರ ಬಗ್ಗೆ ಮಾತಾಡೋದು. ಈಗ ಸರ್ ನೀವು ಹೇಳಿದ್ರಿ ಮಕ್ಕಳು ಮತ್ತೆ ತಮ್ಮ ಸಾಮರ್ಥ್ಯ, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಫಾರ್ ಎಕ್ಸಾಂಪಲ್, ಈಗ ಮಾರ್ವಾಡಿಗಳ ಕುಟುಂಬದಲ್ಲಿ ಇಲ್ಲ ಗುಜರಾತಿ ಮೂಲದವ್ರು ಯಾರೇ ತಗೊಂಡ್ರು ಕೂಡ ಅವ್ರ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡ್ತಾರೆ, ಚಿಕ್ಕವರಿದ್ದಾಗೆ ಅವ್ರಿಗೊಂದು ಲೆಕ್ಕ ಬರುತ್ತೆ, ಲಾಭ ನಷ್ಟ, ಕಸ್ಟಮರ್ ಮೈಂಡ್ ಸೆಟ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ. ಬಟ್ ತುಂಬಾ ಹೈ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ದವ್ರು ಏನ್ ಹುಡುಕ್ತಿದ್ದಾರೆ, ಕೆಲಸನೇ ಹುಡುಕ್ತಿರ್ತಾರೆ, ಇಲ್ಲ ಫಾರಿನ್ ಅಲ್ಲೇ ಕೆಲಸ ಹುಡುಕ್ತಿರ್ತಾರೆ. ಮತ್ತ ಅವರು ದುಡ್ಡಿನ ಬಗ್ಗೆ ಮನೆಯಲ್ಲಿ ಮಾತಾಡೋದು ಒಂಥರ ಒಳ್ಳೇದಲ್ಲ ಕಲ್ಚರ್ ಅಂತ ಯೋಚನೆ ಮಾಡ್ತಾರೆ.
ಸೊ ಯಾವ್ದ್ ಬೇಕು ನಮ್ಗೀಗ? ಈಗ ಬಿಸ್ನೆಸ್ ಮ್ಯಾನ್ ಡೆವಲಪ್ ಮಾಡ್ಬೇಕಂದ್ರೆ ಗುಜರಾತಿ ಮಾರ್ವಾಡಿ ಕಲ್ಚರ್ ಬೇಕು ನಮ್ಗೆ ಅಲ್ವಾ? ಖಂಡಿತ ಬೇಕು. ಸಿ ಎಂಡ್ ಆಫ್ ದ ಡೇ ನಾವೆಲ್ಲ ಮಾಡೋದು ಯಾವ್ದಕ್ಕೆ? ಹ್ಮ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಇವತ್ತಿಗೂ ಹಣದ ಬಗ್ಗೆ ಮಾತಾಡೋದು, ಹಣವಂತರ ಬಗ್ಗೆ ಮಾತಾಡೋದು, ಹಣ ಮಾಡಿದವರೆಲ್ಲ ಕೆಟ್ಟವರು ಅನ್ನೋದು ಇವತ್ತು. ಅದಕ್ಕೆ ಪಿಕ್ಚರ್ಗಳು ಕಾರಣ ಇರ್ಬೋದು. ಎಲ್ಲ ಏನಂದ್ರೆ ಒಂದು ಮನಸ್ಥಿತಿಲಿ ಇದೀವಿ ನಾವು. ಹೌದು. ಏನ್ ಮನಸ್ಥಿತಿ ಅಂದ್ರೆ ದೊಡ್ಡ ಮಟ್ಟದ ಹಣ ಮಾಡೋದು ಈವಿಲ್, ತಪ್ಪು, ಅಪರಾಧ ಅನ್ನುವಂಥದ್ದು. ಹ. ಯಾಕೆ ಅಂದ್ರೆ ನೀವು ಕಳೆದ ಒಂದು ಈಗ 2 ದಶಕದಿಂದ ಈಚೆ ಕಡೆ 2.5 ದಶಕದಿಂದ ಈಚೆ ಕಡೆ ಭಾರತ ಒಂದ್ಸೂರು ಹಣ ನೋಡ್ತಾ ಇರೋಂಥ ದೇಶ. ಹೌದು ಹೌದು. ಅದಕ್ಕೆ ಹಿಂದೆಯಿಂದ ನೋಡಿದ್ರೆ ನಮ್ಮ ಪೇರೆಂಟ್ಸಿನ ಪೇರೆಂಟ್ಸ್, ತಾತ ಮುತ್ತ ಅವರೆಲ್ಲ ನೋಡ್ಕೊಂಡ್ ಬನ್ನಿ. ಇಟ್ಸ್ ಅ ಎರಾ ಆಫ್ ಅ ಸ್ಕೇರ್ ಸಿಟಿ. ಹೌದು ಹೌದು. ಇಲ್ಲದ ವೇಳೆಯಲ್ಲಿ ಬೆಳೆದು ಬಂದಂತವ್ರು, ತುಂಬಾ ಕಷ್ಟಪಟ್ಟು. ಅಲ್ವಾ? ಹ್ಮ್. ಇಲ್ಲದ ವೇಳೆಯಲ್ಲಿ ಬೆಳೆದು ಬಂತವ್ರು. ಹಾಗಾಗಿ ನಮ್ಗೆ ಅವ್ರು ಏನ್ ಪಾಸ್ ಮಾಡೋದು, ಇದ್ದಿದ್ರಲ್ಲೇ ಬದುಕಬೇಕು ಅನ್ನುವಂತಹ ಒಂದು. ಅವತ್ತಿನ ಕಾಲದಲ್ಲಿ ದುಡ್ಡು ಮಾಡಿದವನು ಯಾರು ಅಂದ್ರೆ ಜಮೀನ್ದಾರ, ಅವನ ದಬ್ಬಾಳಿಕೆಗಳು. ಇವ್ನು ನೋಡಿ ನೋಡಿ ದುಡ್ಡು ಮಾಡಿದವರು ಅಂದ್ರೆ ಕೆಟ್ಟದ್ದು. ಅವ್ರ ಭಾವನೆಗಳನ್ನ ಈಗ DNA ಇಂದ ಏನ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಪ್ಪ ಅಮ್ಮನಲ್ಲಿರೋ ತಲ್ಲಣಗಳು, ಅವರಲ್ಲಿರುವ ಅಪನಂಬಿಕೆಗಳು, ಸಂಶಯಗಳು, ಅದನ್ನ ಮಕ್ಳಿಗೆ ಅವ್ರು ಪಾಸ್ ಮಾಡ್ಬಿಡ್ತಾರೆ. ಹುಷಾರು, ಬೀಳ್ಬೇಡ. ಮಗು ಬೀಳಲ್ಲ. ನಾವು 90 kg ಆಗ್ಬಿಟ್ಟಿರ್ತೀವಿ, ನಾವು ಬಿದ್ದೋಗ್ಬಿಡ್ತೀವಿ. ಬಿದ್ರೆ ಏಟು ಆಗುತ್ತೆ. ಆ ಮಗು 11 kg ಇರುತ್ತೆ, ಅದ್ ಬಿದ್ರು ಎದ್ದು ಬಿಡುತ್ತೆ ತಕ್ಷಣ. ನಮ್ಮಲ್ಲಿರುವ ಭಯ, ಆತಂಕ, ಸಂಶಯನ ನಾವು ಆ ಮಗುಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ಸೊ ಹೀಗೆ ಹಾಕೊಂಡ್ ಬರ್ತದೆ. ಅರ್ಥ ಆಯ್ತಾ? ಹೀಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದಿಲ್ಲ. ಬಿಡಿ, ಅದು ಬಿಟ್ಟಾಗ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅವ್ರಿಗೆ ಆ ಕ್ಷಮತೆ ಇದೆ, ಅವ್ರು ಅದನ್ನ ಕಲ್ತ್ಕೋತಾರೆ, ಅಲ್ಲಿಗೆ ಅದು ಸರಿ ಆಗುತ್ತೆ. ಆದ್ರೆ ನಾವು ಅತಿ ಹೆಚ್ಚು ಯೋಚನೆ ಮಾಡೋದ್ರಿಂದ ಈ ರೀತಿಯ ಒಂದು ಸಮಸ್ಯೆಗಳು ಶುರುವಾಗ್ತವೆ. ಅಂದ್ರೆ ನಮ್ಗೆ ಈ ಸ್ಟಾರ್ಟ್ಅಪ್ ಬಿಸ್ನೆಸ್ ಸುತ್ತ ಮಕ್ಕಳನ್ನ ಬೆಳೆಸೋದು ತುಂಬಾ ಒಳ್ಳೇದು ಅಂತ ಅನಿಸುತ್ತೆ. ಈಗ ಸಾಮಾನ್ಯವಾಗಿ ಈಗ ನನ್ ಮಗು ಬಗ್ಗೆ ನಾನು ಯೋಚನೆ ಮಾಡೋದೇನು, ಇವತ್ತಿಂದ ಇದೇ ಎಜುಕೇಶನ್ ಕೊಡಿಸ್ಕೊಂಡು ಹೋದ್ರೆ ಮತ್ತೆ ಅದೇ ಕೆಲಸ ಮಾಡೋದ್ ಬೇಡ ನನ್ ಮಗು ಅಂತ ನಾನು ಯೋಚನೆ ಮಾಡ್ತೀನಿ. ಅವಳೇ ಬಾಸ್ ಆಗ್ಬೇಕು ಅಂತ ನಾನ್ ನನ್ ಮಗಳ ಬಗ್ಗೆ ಯೋಚನೆ ಮಾಡ್ತೀನಿ. ಅವಳೇ ಒಂದು ಏನೋ ಸಾಮ್ರಾಜ್ಯ ಕಟ್ಲಿ ಅಂತ ಯೋಚನೆ ಮಾಡ್ತೀನಿ, ಎಂಪ್ಲಾಯಿ ಆಗ್ಲಿ ಅಂತ ಯೋಚನೆ ಮಾಡಲ್ಲ. ಅದಕ್ಕೆ ನಾವು ಹೇಗ್ ಪ್ರಿಪೇರ್ ಮಾಡ್ಬೇಕು ಮಕ್ಕಳನ್ನ? ಎಲ್ಲದಕ್ಕಿಂತ ಮಕ್ಕಳನ್ನ ಪ್ರಿಪೇರ್ ಮಾಡಕ್ ಮುಂಚೆ ನಮ್ಮ ಮನಸ್ಥಿತಿ ಬದಲಾಗಬೇಕು. ನೀವು ಗುಜರಾತಿ ಮಾರ್ವಾಡಿ ಫ್ಯಾಮಿಲಿಗಳನ್ನ ಹೇಳಿದ್ರಿ, ಹಾಗೆ ಒಂದು ತಿಂಡಿಗೆ ಅಂತ ಕೂತಾಗ ನಮ್ಮ ಮಾತುಕತೆನೇ ಅಲ್ಲಿರ್ಬೇಕು. ನೀವು ಆ ಮಗುಗೆ ಸಣ್ಣ ವಯಸ್ಸಿನಲ್ಲಿ ಏನ್ ಬುನಾದಿ ಹಾಕ್ತೀರಾ, ನೀವು ಅದ್ ಹಾಗಿರ್ಬೇಕು ಅಂತೇನಿಲ್ಲ. ನೀವು ಮಗುಗೆ ಹೇಳ್ತಾ ಹೋಗಿ. ನಾನು ನನ್ನ ಮಗಳ ಮೇಲೆ ಆ ಪ್ರಯೋಗ ಮಾಡಿದ್ದೀನಿ. ಅವಳಿಗೆ ಬುದ್ಧಿ ತಿಳಿಯಕ್ ಮುಂಚೆಯಿಂದ 1 ವರ್ಷದ ಮಗು ಇದ್ದಾಗ್ಲಿಂದ ಅವಳ ಕಿವಿಲಿ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಬಂದೆ. ನಾವು ಇಟ್ ಈಸ್ ಸೀಯಿಂಗ್ ರಿಸಲ್ಟ್. ಇವತ್ತಿಗೂ ಹೇಳ್ತೀನಿ ನಾನು ಬಿಡೋದಿಲ್ಲ. ಪ್ರಯೋಗ ಮಾಡ್ಬೇಕು ಮಕ್ಳ ಮೇಲೆ. ಎಂತ ಪ್ರಯೋಗ ಅಂದ್ರೆ, ಈಗ ಅದೇ ಹೇಳಿದ್ದು, ನಂದೇನ್ ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ನಾನು ಕನ್ನಡಿಗ, ಇಲ್ಲಿ ಹುಟ್ಟಿದವರು. ನಮ್ಮ ಅಪ್ಪ ಅಮ್ಮನು ಲೈಕ್ ಎನಿ ಅದರ್ ಕನ್ನಡಿಗ ಫ್ಯಾಮಿಲಿ, ಎಲ್ಲೋ ಕೆಲಸ ಮಾಡ್ಕೊಂಡು ಅವತ್ತಿನ ಬದುಕು, ಅವತ್ತಿನ ಗಾಳಿ, ಅವತ್ತಿನ ಮಳೆ, ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಹ್ಯಾಂಡ್ ಟು ಮೌತ್ ಅಂತಾರಲ್ಲ, ಹಂಗ್ ಬದುಕಿದವರು ನಮ್ಮ ಅಪ್ಪ ಅಮ್ಮನು. ಅದು ಹೇಗೆ ಬದಲಾಯ್ತು? ನನ್ಗೆ ಚಿಕ್ಕ ವಯಸ್ಸಿನಲ್ಲಿ ನನಗ್ ಬೇಗ ಅರ್ಥ ಆಯ್ತು, ಇಲ್ಲ ದಿಸ್ ಇಸ್ ನಾಟ್ ದ ವೇ ಟು ಲೀಡ್. ಯಾವಾಗ್ಲೂ ನಾವು ಅತಂತ್ರವಾಗಿ ಅಸ್ಥಿರತೆಯಲ್ಲೇ ಬದುಕ್ತಾ ಇದ್ರೆ ಹೇಗೆ ಅಸ್ಥಿರತೆಯಲ್ಲಿ ಬದುಕೋದು? ಇಲ್ಲ, ವಿ ನೀಡ್ ಮನಿ. ಮನಿ ಅಂದ್ರೆ ಇನ್ನೇನಿಲ್ಲ, ಹಣ ಅನ್ನೋದು ಕುಶನ್ ಅಷ್ಟೇ ನನ್ನ ಪ್ರಕಾರ. ನೀವು ಮಾಡಿ ಏನೋ ತಪ್ಪು ಮಾಡಿದ್ರಿ, ಏನೋ ಹೊಸ ಪ್ರಯತ್ನಗಳು ಮಾಡಿದ್ರಿ, ಅದರಿಂದ ಒಂದು ಫಲ ಕೊಡುತ್ತೆ, ಒಂದು ಫೇಲ್ ಆಗುತ್ತೆ. ಫೇಲ್ ಆದ್ರೆ ನೀವು ಟೆನ್ಷನ್ ಇಲ್ಲ, ಹೊಸ ಪ್ರಯತ್ನ ಮಾಡಕ್ಕೆ ಇದು ನಿಮ್ಗೆ ಹಣ ನಿಮ್ಗೊಂದು ಬಲ ಕೊಡುತ್ತೆ ಅಷ್ಟೇ. ಹಣ ಅಂದ್ರೆ ಅದಿನ್ನೇನಿಲ್ಲ. ಹಣ ಇದೆ ಅಂತ ಹೇಳ್ಬಿಟ್ಟು ನಾವೇನು 50 ಇಡ್ಲಿ ತಿನ್ನಕ್ಕಾಗತ್ತಾ? 50 ಮನೆ ಇದೆ ಅಂತ 50 ಮನೇಲಿ ಮಲ್ಗಕ್ಕಾಗತ್ತಾ? ಒಂದೇ ಮನೇಲಿ 10 ರೂಮ್ ಇದ್ರು ಒಂದೇ ರೂಮಲ್ಲೇ ಮಲ್ಗಕ್ಕಾಗದು. ಹಾಗಾಗಿ ಹಣದ ಎಲ್ಲಿಗೆ ಅಂತಂದ್ರೆ ಸೀಮಿತ. ಅಂದ್ರೆ ನಾವು ಹೊಸ ಪ್ರಯೋಗಗಳನ್ನ ಮಾಡಕ್ಕೆ ನಮ್ಗೆ ಅದೊಂದು ಶಕ್ತಿ ಕೊಡುತ್ತೆ, ನಮ್ಮ ಸ್ವತಂತ್ರಕ್ಕೆ ಅದೊಂದು ಬೆಂಬಲ ಕೊಡುತ್ತೆ ಅಷ್ಟೇ ಹಣ. ಹಾಗಾಗಿ ಹಣ ಮಾಡ್ಲೇಬೇಕು. ಇದನ್ನ ನಾವು ಮಕ್ಕಳಿಗೆ ಹೇಳ್ಬೇಕು. ಹಣದ ಬಗ್ಗೆ ನಮ್ಗಿರೋ ಪೂರ್ವಾಗ್ರಹಗಳನ್ನ ಬಿಟ್ಟು ಹಣ ಸಂಪಾದನೆ ಮಾಡ್ಲೇಬೇಕು. ಇವತ್ತಿನ ದಿನಕ್ಕೆ ಹಣ ಮುಖ್ಯ. ಹೇಗೆ ಗಾಳಿ, ನೀರು, ಬೆಳಕು ಬದುಕಿಗೆ ಅತ್ಯವಶ್ಯಕವೋ, ಹಣ ಅಷ್ಟೇ ಅವಶ್ಯಕ ಅಥವಾ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಅವಶ್ಯಕ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಹೇಳ್ಕೊಟ್ರೆ ಅಲ್ಲಿಂದ ಸಾಧ್ಯ. ಅದು ಹೇಗೆ ಸಾಧ್ಯ? 9 ರಿಂದ 5 ಕೆಲಸ ಮಾಡೋದ್ರಿಂದ ನೋಡಪ್ಪ ನಿನಗೆ ಎಣ್ಕೆ ಕಜ್ಜಾಯ ಇಷ್ಟು ಅಂತ ಬರ್ತದೆ. ಎವ್ರಿಬಡಿ ಸೆಲ್ಲಿಂಗ್ ದೇರ್ ಟೈಮ್ ಇನ್ ಆರ್ಡರ್ ಟು ಅರ್ನ್ ಮನಿ. ಆಮೇಲೆ ವಿಪರ್ಯಾಸ ನೋಡಿ, ದೇ ಆರ್ ಸ್ಪೆಂಡಿಂಗ್ ಮನಿ ಟು ಸ್ಪೆಂಡ್ ದ ರೆಸ್ಟ್ ಆಫ್ ದ ಟೈಮ್ ಲೆಫ್ಟ್. ಅಂದ್ರೆ 24 ಗಂಟೆ ಭಗವಂತ, 8 ಗಂಟೆ ನಿದ್ದೆ ಕಳೆದ್ರಿಂದ ಇನ್ನು 16 ಗಂಟೆ ಉಳ್ಕೊಂತು. 16 ಗಂಟೆಲಿ 8 ಗಂಟೆ ಮಾರ್ಬಿಡ್ತೀವಿ ನಾವು. ಯಾರಿಗೋ ಒಬ್ರಿಗೆ ಮಾರ್ಕೋತೀವಿ. ಒಬ್ರು 25,000 ಮಾರ್ಕೋತಾರೆ, ಒಬ್ರು 50 ಮಾರ್ಕೋತಾರೆ, ಒಬ್ರು 2 ಲಕ್ಷ, 5 ಲಕ್ಷ, ವಾಟ್ ಎವರ್ ಇಟ್ ಮೇ ಬಿ. 2 ಗಂಟೆ ಟ್ರಾಫಿಕ್ ಬೆಂಗಳೂರಲ್ಲಿ. ಇನ್ನು ಇನ್ ಮಿಕ್ಕಿದ್ದ ಟೈಮನ್ನ ಮಾಲ್ಗೆ ಹೋಗು, ಮನೆ ತಗೊಳಕ್ಕೆ, ಆ ಮನೆ EMI ಟ್ರ್ಯಾಪು. ಸೊ ಇನ್ ಮಿಕ್ಕಿದ್ದ ಟೈಮ್ ಕಳಿಯಕ್ಕೆ ನೀವೇನ್ ಮಾಡ್ತಿದ್ದೀರಾ? ಈ ಟೈಮ್ ಮಾರಿ ಬಂದಿದ್ದ ದುಡ್ಡನ್ನ ತಿರ್ಗಾ ನೀವು ಕಲ್ಕೊತಾ ಇದ್ದೀರಾ. ಸೊ ಇಟ್ಸ್ ಎ ಟ್ರ್ಯಾಪ್. ಇದೊಂದು ವಿಷಯ ಹೊರ್ತಲ್ಲ. ನೀವು ಮಕ್ಕಳಿಗೆ ಮಾಡ್ಬೇಕಾದ ಇದು.
ಕೂಡಿಸ್ಕೊಂಡು ಎಳವೆಯಲ್ಲೇ ಅವ್ರಿಗೆ ಹೇಳ್ಬೇಕು ಹಣ ಅಂದ್ರೆ ಏನು, ಹ್ಮ್. ಡೆಫಿನಿಷನ್, ಹಣ ಹೇಗೆ ಬರುತ್ತೆ, ಹಣ ಯಾಕೆ ಮುಖ್ಯ, ಎಷ್ಟು ಹಣ ನಮಗಿದ್ರೆ ನೆಮ್ಮದಿ, ಯಾವುದೂ ಅತಿ ಆಗ್ಬಾರ್ದು, ಆ ಹಣನ ಹೇಗೆ ಬಳಸ್ಕೋಬೇಕು, ಹಣದ ಉಪಯೋಗಗಳೇನು, ಹ್ಮ್. ಹ್ಮ್. ಹಣ ಉಪಯೋಗ ಆಗೋದು ಒಂದೇ ಒಂದಕ್ಕೆ, ಖರ್ಚು ಮಾಡೋಕ್ಕೆ. ಹ್ಮ್. ಅದರ ನಂತರದ ಉಪಯೋಗಗಳೇನು ಅದು ತಿಳ್ಕೊಂಬಿಟ್ರೆ ಬದುಕು ಸುಂದರ. ಹ್ಮ್. ಕಾಮನ್ ಮ್ಯಾನ್ 99% ಜನ ಏನ್ ಮಾಡ್ತಾರೆ, ಹಣ ಇರೋದು ಖರ್ಚು ಮಾಡಕ್ ಅಷ್ಟೇ. ಆ ಹಣದಿಂದ ಹಣನ ದುಡಿಯೋದು ಹೇಗೆ, ಹ್ಮ್. ನಾವು ಕೆಲಸ ಮಾಡಿದೆಯೋ, ನಾವು ನಿದ್ದೆ ಮಾಡ್ತಿದ್ದಾಗ್ಲೂ ಹಣ ನಮಗಾಗಿ ಹೇಗೆ ಕೆಲಸ ಮಾಡಬೇಕು, ಪ್ರತಿಯೊಂದು ರೂಪಾಯಿಯೂ ಒಬ್ಬೊಬ್ಬ ಕೆಲಸಗಾರನಂತೆ ನಮ್ಗೆ ಹೇಗೆ ದುಡಿಸ್ಕೊಳ್ಬೇಕು ನಾವು ಅದನ್ನ, ಹ್ಮ್. ಈ ತರದನ್ನೆಲ್ಲ ಸಣ್ಣದನ್ನ ನೀವು ಮನೇಲೇ ಕೂತ್ಕೊಂಡು ಹೇಳ್ತಾ ಹೋಗ್ಬೇಕು. ವಿಪರ್ಯಾಸ ಏನಂತಂದ್ರೆ ನಮ್ಮ ಭಾರತದಲ್ಲಿ ಹಣಕಾಸು ಸಾಕ್ಷರತೆ 3%. Okay. 100 ಜನದಲ್ಲಿ 3 ಜನಕ್ಕೆ ಮಾತ್ರ ಹಣದ ಬಗ್ಗೆ ಒಂಚೂರು ಹಿಂಗಂದ್ರೆ ಹಿಂಗೆ ಅವ್ರಿಗೆ ಗೊತ್ತಿಲ್ಲದೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹೌದು, ಹೌದು. ಸೊ 97 ಜನರ ಕಥೆ ಇದೆ, ಹ್ಮ್. ವ್ಯಥೆ ಅದು. ಹ್ಮ್. ಹಾಗಾಗಿ ನಾವು ಮಕ್ಳಿಗೆ ಮಾಡ್ಬೇಕಾದ್ದೇನು ಅಂದ್ರೆ ಹಣ ಅಂದ್ರೇನು, ಅದ್ರ ಮೂಲಭೂತ ಸ್ವರೂಪಗಳೇನು, ಯಾಕೆ ಬೇಕು ಅದನ್ನ, ಮತ್ತೆ ಅದನ್ನ ನ್ಯಾಯಯುತ ಮಾರ್ಗದಲ್ಲಿ ಗಳಿಸ್ಕೊಳ್ಳೋದು ಹೇಗೆ ಅಂತ. ಹ್ಮ್. ಇವತ್ತೇನಾಗಿದೆ, ಹಿಂದೆ ಒಂದು ಗಾದೆ ಇತ್ತು, ನೋಡುಗರು ತಪ್ಪು ತಿಳಿಬಾರ್ದು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಗಾದೆ ಮಾತುಗಳು, ವೇದದ ಮಾತುಗಳು ಸುಳ್ಳಾಗುವಂತಹ ಕಾಲಘಟ್ಟ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಹ್ಮ್. ಹ್ಮ್. ಕೈ ಕೆಸರಾದ್ರೆ ಮೈಯೆಲ್ಲಾ ಕೆಸರು ಅನ್ನುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಒಬ್ಬರನ್ನ ತೋರಿಸಿ, ನೀವು 9 ರಿಂದ 5 ನಾನು ಕೆಲಸ ಮಾಡಿ ನಾನು ಹಣವಂತ ಅಂತ ಹೇಳಿರೋರು ಒಬ್ಬರನ್ನ ತೋರಿಸಿ. ಹೌದು. ದುಡ್ದ್ರಲ್ಲ 60 ಭಾಗ ಬೆಂಗಳೂರದು ಬಾಡಿಗೆ ಮನೆ ಕಟ್ತಿರ್ತಾರ ಅವರು, 50 ಭಾಗನವರು. ಹೌದಾ? ಹೌದು. ಒಂದ್ ಸಣ್ಣ ಇಷ್ಟಾಗಲ ಮನೆಗೆ 20,000 ರೂಪಾಯಿ ಬಾಡಿಗೆ ಇವತ್ತು. Correct. 35,000 ಸಂಬಳ, 40,000 ಬಂದ್ರೆ 50% ಅಲ್ಲೇ ಹೋಯ್ತಲ್ಲ. ಹೌದು. ಹೇಗಾಗುತ್ತೆ? ಸೊ ಅದು ಬಿಡಿ, ಅದನ್ನೇ ನಾನು ಹೇಳಕ್ ಹೋಗಿದ್ದು, ಇಂಪ್ರೂವ್ ಯುವರ್ ಸ್ಕಿಲ್ಸ್. ಹ್ಮ್. ನ್ಯಾಯಯುತ ಮಾರ್ಗದಲ್ಲಿ ಹಣ ಮಾಡಕ್ಕೆ ಬೇರೆ ಬೇರೆ ದಾರಿಗಳಿದೆ. ಆದ್ರೆ ನೀವ್ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಆಮೇಲೆ ನಿಮ್ಮ ಭೌತಿಕ ದೇಹನ ಬಳಸ್ಕೊಂಡು ಕೆಲಸ ಮಾಡ್ಕೊಂಡು ಹಣ ಗಳಿಸ್ತಾ ಇರ್ತೀರಲ್ಲ, ಸಾವುಕಾರ ಆಗಕ್ ಸಾಧ್ಯನೇ ಇಲ್ಲ. ಹ್ಮ್. ಹ್ಮ್. ಒಬ್ಬ ಡ್ರೈವರ್ Correct. ಎಷ್ಟು 1.5 ಲಕ್ಷ ಕೊಡಕ್ಕಾಗುತ್ತಾ ಮೇಡಮ್? ಏನೋ ಅಂಬಾನಿ ಕೊಡ್ಬೋದು, ಹೌದು. 1.5 ಲಕ್ಷ 2 ಲಕ್ಷ ಸಂಬಳ ಡ್ರೈವರ್ಗೆ. ಹ್ಮ್. ನಾರ್ಮಲ್ 15,000 18,000 20,000, ಏನೋ 10 ವರ್ಷದಿಂದ 25,000 ಕೊಟ್ಟಿರ್ಬೋದು. ಅದಕ್ಕಿಂತ ಜಾಸ್ತಿ ಯಾರು ಕೊಡ್ತಾರೆ? Correct. ಸೊ ದೇರ್ ಇಸ್ ಅ ಲಿಮಿಟೇಷನ್ ಟು ಯುವರ್ ಅರ್ನಿಂಗ್ ಕೆಪಾಸಿಟಿ. ಹ್ಮ್. ಅದನ್ನ ಹೆಂಗೆ ಎನ್ಹಾನ್ಸ್ ಮಾಡ್ಕೊಳ್ಳೋದು, ಅದನ್ನ ನಾವು ನೋಡ್ಬೇಕು. ಅದನ್ನ ನಾವು ಕಲಿಸಿದಾಗ ಮುಂದಿನ ತಲೆಮಾರು ಸಶಕ್ತ ಆಗುತ್ತೆ. ಓಕೆ ಸರ್. ಈಗ ಓಕೆ, ನಾವು ಮಾಡಬೇಕು, ನಮ್ಮ ಸ್ಕಿಲ್ ಡೆವಲಪ್ ಮಾಡಬೇಕು, ಅದು ಒಂದ್ ಕಡೆ. ಆದ್ರೆ ಸರ್ಕಾರದ ಭಾಗ ಅಂತ ಬಂದಾಗ ಟ್ಯಾಕ್ಸು ಓಕೆ, ಆ ಟ್ಯಾಕ್ಸ್ ಇಂದಾನೇ ಎಲ್ಲ ಅಭಿವೃದ್ಧಿ ಆಗ್ತಿರತ್ತೆ ಅಂತ ನಮ್ಗೆ ಒಂದ್ ಕಡೆ ಅನ್ಸಿದ್ರು, ಟ್ಯಾಕ್ಸ್ ಟೆರರಿಸಮ್ ಅನ್ನೋ ಇನ್ನೊಂದು ಮುಖನೂ ಇದೆ. ಯಾಕಂದ್ರೆ ನಾವು ಕೊಡೋ ಟ್ಯಾಕ್ಸಿಗೆ ಅನುಗುಣವಾಗಿ ನಮ್ಗೆ ರಸ್ತೆ ಅಥವಾ ಎಜುಕೇಶನ್, ಈಗಾಗಲೇ ನೀವು ಚರ್ಚೆ ಮಾಡಿದ್ರಿ, ಎಜುಕೇಶನ್ ಆಗ್ಲಿ ಮೆಡಿಕಲ್ ಫೆಸಿಲಿಟೀಸ್ ಆಗ್ಲಿ ನಮಗ್ ಸಿಗ್ತಾನೆ ಇಲ್ಲ. ಎಲ್ಲೂ ಹೌದು. ನಾವು ಪ್ರೈವೇಟ್ಗೆ ಹೋಗ್ಬೇಕು, ಹೌದು, ನಾವು ಗೌರ್ಮೆಂಟ್ ಯಾಕೆ ಹೋಗಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೋಗಲ್ಲ. ಹೌದು, ಸತ್ಯ. ಸೊ ಈಗ ಈ ಗ್ಯಾರಂಟಿ ಎಲ್ಲರೂ ಕಾಂಪಿಟೇಷನ್ ಮೇಲೆ ನಮ್ಗೆ ಅದು ಇದು ಕೊಡ್ತಿದ್ದಾರೆ, ಟ್ಯಾಕ್ಸು ಈ ರೀತಿ ಪರಿಸ್ಥಿತಿ ಇದೆ. ಸೊ ಜನಕ್ಕೆ ಹಾಗಾದ್ರೆ ಸರ್ಕಾರದ ಕಥೆ ಏನು ಅಂತ ಓಟ್ ಹಾಕಿ? ಸತ್ಯವಾದ ಮಾತು. ಇವತ್ತಿಗೆ ನಾನು ಹೇಳಿದ್ನಲ್ಲ, ಬೆಂಗಳೂರು ನಗರಕ್ಕೆ ಹೇಳಿದೆ ಆ ಮಾತು, ಅದು ಇಡೀ ಕರ್ನಾಟಕಕ್ಕೆ ಅನುಭವಿಸ್ಕೊಳ್ಳಿ, ಇಡೀ ದೇಶಕ್ಕೂ ನೀವು ಅದನ್ನ ಅನುಭವಿಸ್ಕೊಳ್ಳಿ. ಏನು ಅದ್ರಲ್ಲಿ ಏನು ಇದೇನಿಲ್ಲ. ಮತ್ ನಾನು ಅದೇ ಹೇಳ್ತೀನಿ, ಇದ್ರಲ್ಲಿ ನಾವೇನ್ ರಾಜಕೀಯ ಹುಡ್ಕದ್ ಬೇಕಿಲ್ಲ. ಕಾಂಗ್ರೆಸ್ ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ನಾಣ್ಯದ ಎರಡು ಮುಖಗಳು. ಕೆಲವೊಂದು ಬಂದ್ರೆ ರಾಜಕಾರಣಿಗಳೇ. ಅಧಿಕಾರ ಬಂದಾಗ ಈ ಪಕ್ಷದವ್ರು ಆ ಪಕ್ಷಕ್ಕೆ ಹೋಗ್ತಾರೆ, ಆ ಪಕ್ಷದವ್ರು ಈ ಪಕ್ಷಕ್ಕೆ ಬರ್ತಾರೆ. ನಾವು ನೋಡ್ತಾ ಇದೀವಿ. ಅದೇನು ಇಲ್ಲಿ ಅಂತಲ್ಲ, ಕೇಂದ್ರದಲ್ಲೂ ಆಗ್ತಿದೆ, ರಾಜ್ಯದಲ್ಲೂ ಆಗ್ತಿದೆ, ಎಲ್ಲ ಆಗ್ತಿದೆ. ಹಾಗಾಗಿ ಅವ್ರದ್ದು ಒಂದು ವರ್ಗ, ಹಾಗಾಗಿ ಆ ವರ್ಗದ ಜನ ಇರೋದೇ ಹಾಗೆ. ಅವ್ರಿಗೇನು ಅವ್ರ ಇಂಪಾರ್ಟೆನ್ಸ್, ಅವ್ರ ಅಷ್ಟೇ ಸ್ವಹಿತ ಏನಿದೆ ಅದನ್ನ ನೋಡ್ಕೋತಾ ಇರ್ತಾರೆ. ನಮ್ಗೆ ಜನಕ್ಕೇನು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ಸಂಶಯನೇ ಇಲ್ಲ. ಒಂದು ದೊಡ್ಡ ಮಟ್ಟದ ಆಂದೋಲನ ಆಗ್ಬೇಕು, ಒಂದು ದೊಡ್ಡ ಮಟ್ಟದ ಜನಾಗ್ರಹ ಆಗ್ಬೇಕು, ಅದು ಎಲ್ಲಿ ಸಾಧ್ಯ, ಯಾವಾಗ ಸಾಧ್ಯ? ವ್ಯಕ್ತಿಗೆ ಯೋಚನೆ ಮಾಡಕ್ಕೆ ಒಂದು ಸಮಯ ಅಂತ ಬೇಕಲ್ವಾ? ಆ ಸಮಯ ಎಲ್ಲಿದೆ? He is so busy in earning his bread. ದಿನನಿತ್ಯದ ಜೀವನ ನಡೆಸಕ್ಕೆ ಆತ ತನ್ನ ವೇಳೆನ ಕಳೀತಾ ಇದ್ದಾನೆ. ನೀವು ಹೇಳಿದಾಗೆ 2 ಗಂಟೆ, ಕೆಲವ್ರಿಗೆ 3-4 ಗಂಟೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ, 8 ಗಂಟೆ ಕೆಲಸ ಮಾಡಿದ್ರೆ 4 ಗಂಟೆ 2 hours ಕಮ್ಯುಟೇಷನ್ ಅಲ್ಲಿ ಕಳೀತಾ ಇದಾರೆ ಜನ. ಅವ್ನ್ಗೆ ಎಲ್ಲಿದೆ? ಮನೆಗೆ ಹೋಗಿ ಅಯ್ಯೋ ಏನೋ ಒಂದು ತಿಂದು ಮಲಗಿದ್ರೆ ಸಾಕಪ್ಪ ಅಂತ ಒಂದು ಪರಿಸ್ಥಿತಿ ಇದೆ. ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ. ಅದನ್ನೇ ನೆಕ್ಸ್ಟ್ ಹೇಳೋಷ್ಟ್ರಲ್ಲಿ ನೀವು ಹೇಳಿದ್ರಿ ಆ ಪದ. ನೋಡಿ, ಆ ವ್ಯಕ್ತಿ ಒಂದು ವಾಕ್ ಮಾಡಕ್ಕೋ ಇನ್ನೊಂದು ಮಾಡಕ್ಕೋ ಅದ್ ಎಲ್ಲಿದೆ? ತನಗೆ ಅಂತ ಕುಟ್ಕೊಳಕ್ ಎಲ್ಲಿದೆ? ನೋಡಿ ಎಂತ ವಿಪರ್ಯಾಸ. ತಾನು ಓಡಾಡೋ ಗಾಡಿ, ಅದು ಯಾವ್ದೋ ಒಂದು 2 ವೀಲರ್ ಇಟ್ಕೊಂಡೇ ಇರ್ತಾರೆ ಇವತ್ತು ಬೆಂಗಳೂರಲ್ಲಿ ಎಲ್ರು. ಅದನ್ನ 5,000 ಕಿಲೋಮೀಟರ್ 10,000 ಕಿಲೋಮೀಟರ್ ಆಗಿದ ತಕ್ಷಣ ಸರ್ವಿಸ್ಗೆ ಅಂತ ಬಿಡ್ತಾರೆ. ಆದ್ರೆ ತನ್ನ ದೇಹ, ಅದು ಒಂದು ಮೆಕ್ಯಾನಿಸಮ್ ಭಗವಂತ ಮಾಡಿದ್ದು, ಫೇಲ್ಯೂರ್ ಆಗುತ್ತೆ. ಆದ್ರೆ ಅವನು ಕುಸಿದು ಬೀಳೋ ತನಕ ಅದನ್ನ ತೋರ್ಸ್ಕೊಳ್ಳೋದೇ ಇಲ್ಲ. ಎಂತ ಇದು, ಏನೋ ರೋಗ ಬಂತು, ಇನ್ನಾಗ್ಲಿಲ್ಲ, ಯಾಕೋ ತಲೆ ಸುತ್ತ ಬಿದ್ದ ಅಂತ ಹೇಳಿದ್ಮೇಲೆ
ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವಾಗ ಹೇಳ್ತಾರೆ ನಿಂಗೆ ಶುಗರ್ ಇದೆ, ನಿಂಗೆ BP ಇದೆ. ಅವ್ನಿಗೆ ವೇಳೆ ಎಲ್ಲಿದೆ? ಅವ್ನ್ ನೋಡ್ಕೊಳಕ್ಕೆ ಅವ್ನಿಗೆ ವೇಳೆ ಇಲ್ಲ ಅಂದ್ಮೇಲೆ ಸಮಾಜನ ತಿದ್ದೋದು ಅಥವಾ ಸಮಾಜಕ್ಕೋಸ್ಕರ ಜನಾಗ್ರಹ ಆಂದೋಲನಕ್ಕೆ ಧುಮುಕೋದು ಎಲ್ಲಿ ಸಾಧ್ಯ? ಅವ್ನ್ 2 ದಿನ ಅಲ್ಲೋಯ್ತು ಅಂದ್ರೆ 2 ದಿನ ಒಂದು ಸ್ಯಾಲ್ರಿ ಕಟ್ ಮಾಡಿದ್ರೆ ಮನೆ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ. ಎಲ್ಲಿದೆ? ಸೊ ಇದು ನಾನು ಯಾವಾಗ್ಲೂ ಹೇಳ್ತೀನಿ, ಜಗತ್ತಿನ ಒಂದು ಭಾಗ ಆ ಮಟ್ಟದ ಉನ್ನತವಾಗಿ ಬದುಕಬೇಕು ಅಂತಂದ್ರೆ ಉಳಿದ ಭಾಗ ಸಾಯ್ಲೇಬೇಕು. ಇಟ್ ಹ್ಯಾಸ್ ಟು ಸ್ಯಾಕ್ರಿಫೈಸ್ ಇನ್ ಆರ್ಡರ್ ಟು ದೀಸ್ 2% or 3% ಆಫ್ ದ ಪೀಪಲ್. ಅವರು ಅಷ್ಟು ಅದ್ಭುತವಾದ ಜೀವನ ಮಾಡ್ಬೇಕು ಅಂದ್ರೆ ಈ 97 ಜನ ಸಾಯ್ಲೇಬೇಕು. ಇದು ಇಲ್ಲಿ ಅಂತಲ್ಲ, ಜಗತ್ತಿನಾದ್ಯಂತ. ಹಣದುಬ್ಬರದ ಬಗ್ಗೆನೇ ಇನ್ನೊಂದಿನ ಮಾತಾಡೋಣ. ಇವತ್ತು ಯುರೋಪ್ನಂತ ದೇಶದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. KG ಗಟ್ಲೆ ಮಾಂಸ ತಗೋತಿದ್ದವ್ರು ಇವತ್ತು ಗ್ರಾಮ್ ಗಟ್ಲೆ ಮಾಂಸ ತಗೋತಾ ಇದಾರೆ. 200 ಗ್ರಾಮು 300 ಗ್ರಾಮು. ಯಾರು ದೂರದ್ದಲ್ಲ, ನನ್ನ ಕೊಲೀಗ್ಸ್ ಅಲ್ಲಿ ಕೆಲಸ ಮಾಡಿದವ್ರು ನಾನು ಹೋಗಿ ನಾವು ಮೀಟ್ ಮಾಡಿದ್ರೆ, ನಾನು ಇವಾಗ ನಿಂತರ ವೆಜಿಟೇರಿಯನ್, ಬೇಳೆ ತಿನ್ಕೊಂಡಿದ್ದೀನಿ ಅಂತಾರೆ. ಅವ್ರಿಗೆ ಬೇಳೆ ತಿನ್ಕೊಂಡಿರೋದು ಇಟ್ಸ್ ಎ ಸೈನ್ ಆಫ್ ಪಾವರ್ಟಿ, ಅಯ್ಯೋ ಪಾಪ ಅನ್ನೋ ತರ. ದಟ್ಸ್ ಆಲ್ ಮೀಟ್ ಈಟಿಂಗ್ ಕಂಟ್ರೀಸ್, ಮಾಂಸಾಹಾರದ ದೇಶಗಳು. ನಾವು 200 ಗ್ರಾಮ್ 300 ಗ್ರಾಮ್ ತಗೋತೀವಿ, ಯಾಕಂದ್ರೆ KG ಬೆಲೆ ಇವತ್ತು 200-300 ಗ್ರಾಮ್ ಆಗಿದೆ. ಅಷ್ಟು ಹಣದುಬ್ಬರ ಹೆಚ್ಚಾಗಿದೆ. ಬೆಳೆಯೋ ಮಕ್ಳಿಗೆ ಮಾತ್ರ ಮಾಂಸದ ತುಂಡು ಕೊಡ್ತಾ ಇದೀವಿ. ನಾನು ನನ್ನ ಗಂಡ ನಾವು ಇವಾಗ ಬೇಳೆ ತಿಂತಿದ್ದೀವಿ, ನಾವು ನಿಂತರ ವೆಜಿಟೇರಿಯನ್ ಅಂತ ಹೇಳ್ಕೊಂಡು ನಕ್ಕಿದಾಳೆ ನನ್ನ ಗೆಳತಿ ಒಬ್ಳು. ಸೊ ಅರ್ಥ ಇಷ್ಟೇ, ಏನ್ ಹೇಳಕ್ ಹೋದೆ, ಇದು ಜಗತ್ತಿನಾದ್ಯಂತ ಇಟ್ಸ್ ಸೇಮ್. ನಾವ್ ಅನ್ಕೊಂತೀವಿ. ಈಗ ಇತ್ತೀಚೆಗೆ ಜಸ್ಟ್ 2 ದಿನ ಆಯ್ತು ನಾನು ಬಂದು ಕಾಂಬೋಡಿಯಾಗ ಹೋಗಿದ್ದೆ. ನಾನು ಒಂದಷ್ಟು ಫೋಟೋಗಳು ತಗೊಂಡ್ ಬಂದಿದ್ದೀನಿ. ಎಲ್ಲಿ ಹೋದ್ರು ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಏನಂದ್ರೆ ಆ ಜನಸಾಮಾನ್ಯ ಹೇಗ್ ಬದುಕ್ತಾನೆ ಅಂತ ಅಲ್ಲಿಯ ಮಾರ್ಕೆಟ್ಗಳಲ್ಲಿ ಹೋಗ್ಬೇಕು. ಅಲ್ಲಿ ಈರುಳ್ಳಿ ಬೆಲೆ ಏನು, ಟೊಮೊಟೊ ಬೆಲೆ ಏನು, ರವೆ ಬೆಲೆ ಏನು, ಅಕ್ಕಿ ಬೆಲೆ ಏನು ಅದು ತಿಳ್ಕೊಬೇಕು ಅನ್ನೋದೊಂದು. ಪ್ರತಿಯೊಂದು ದೇಶದಲ್ಲೂ ಒಂದು ಸ್ಕೂಲ್ಗೊಂದು ಭೇಟಿ ಕೊಡ್ತೀನಿ, ಒಂದು ಸ್ಮಶಾನ. ಇವು 3 ನಾನು ಭೇಟಿ ಕೊಡ್ತೀನಿ. ಸ್ಮಶಾನ ಯಾಕೆ ಭೇಟಿ ಕೊಡ್ತೀನಿ ಅಂದ್ರೆ, ಈ ದೇಶನ ಕಟ್ಟಕ್ಕೆ ಮಾಡಿ ಹೋಯ್ತಲ್ಲ, ಕಷ್ಟಪಟ್ಟು ಹೋಯ್ತಲ್ಲ ಹಿಂದಿನ ತಲೆಮಾರು, ಅದನ್ನ ಯಾವ ಮಟ್ಟದಲ್ಲಿ ನೋಡ್ಕೊತಿದ್ದಾರೆ ಅಂತ ಗೊತ್ತಾಗುತ್ತೆ. ಯುರೋಪ್ನಲ್ಲಿ ಹೋದ್ರೆ ಅದು ಒಳ್ಳೆ ಹೇಗ್ ಪಾರ್ಕ್ ಇದ್ದಂಗೆ ಇರುತ್ತೆ ಸ್ಮಶಾನಗಳು. ಇಲ್ಲಿ ನಮ್ಮಲ್ಲಿ ನಾವು ಕಾಲಿಡಕ್ಕಾಗಲ್ಲ. ಹಾಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ನೋಡಿದಾಗ ಅನ್ಸುತ್ತೆ ಹಿಂದಿನ ತಲೆಮಾರಿಗೆ ಅವ್ರು ಯಾವ ಬೆಲೆ ಕೊಡ್ತಿದ್ದಾರೆ ಅಂತ. ಸ್ಕೂಲ್ಗೆ ಯಾಕೆ ಬೆಲೆ ಹೋಗ್ತೀನಿ ಅಂತಂದ್ರೆ, ಮುಂದಿನ ತಲೆಮಾರು ಹೇಗೆ ಸಿದ್ಧ ಆಗ್ತಾ ಇದೆ ಅಂತ, ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ. ನಾನು ಹೋಗಿದ್ದು ಎಲ್ಲಾ ಕಡೆನೂ ಎಜುಕೇಶನ್ ಸಿಸ್ಟಮ್ ನಾನು ಸ್ಟಡಿ ಮಾಡೇ ಬರ್ತೀನಿ. ಇನ್ನೊಂದು ಮಾರುಕಟ್ಟೆಗೆ ಯಾಕೆ ಹೋಗ್ತೀನಿ ಅಂದ್ರೆ, ಜನಸಾಮಾನ್ಯನ ಜೀವನ ಏನಿದೆ, ಅವನ ಆವರೇಜ್ ಇದೆಯೇನು ಅಂತ. ಕಾಂಬೋಡಿಯಾದಲ್ಲಿ ಆವರೇಜ್ ಸ್ಯಾಲ್ರಿ $150. ಅರ್ಧ ಕೆಜಿ ಕಡಲೆಕಾಯಿ ಬೆಲೆ, ಕಡಲೆ ಬೀಜದ ಬೆಲೆ $240. ಅರ್ಧ ಕೆಜಿ ಕಡಲೆ ಬೀಜದ ಬೆಲೆ. ಬೇಳೆ $4.25, ಎಲ್ಲ ಡಾಲರಲ್ಲಿ ಅಲ್ಲಿತಾರೆ. $450 1 ಕೆಜಿ ಇದು ತೊಗರಿ ಬೇಳೆ. ಹೇಗ್ ಬದುಕ್ತಾನೆ ಮನುಷ್ಯ? ಏನ್ ಹೇಳಕ್ ಹೋದೆ ಅಂದ್ರೆ, ಜಗತ್ತಿನಾದ್ಯಂತ ಹಣದುಬ್ಬರ ಅನ್ನೋದು ಆ ಮಟ್ಟದಲ್ಲಿದೆ. ಭಾರತ ಕೂಡ ಅದಕ್ಕೆ ಹೊರತಲ್ಲ. ನೀವು ಕೇಳಿದ ಪ್ರಶ್ನೆಗೆ ಖಂಡಿತ ಯಾವ ಸರ್ಕಾರನು ಆ ಕೆಳವರ್ಗದಲ್ಲಿ ಬದುಕ್ತಿರುವಂತಹ ಜನರ ಬಗ್ಗೆ ಯಾರಿಗೂ ಇಲ್ಲ. ಕಣ್ಣೋಡ್ಸೋದಿಕ್ಕೆ ರೈತ ಅಂತಾರೆ, ಕಣ್ಣೋಡ್ಸೋದಿಕ್ಕೆ ಸೈನಿಕ ಅಂತಾರೆ, ಕಣ್ಣೋಡ್ಸೋದಿಕ್ಕೆ ನಾನು ಬಡವರ ಪರ ಅಂತಾರೆ. ಯಾವ ಬಡವರ ಪದ? ನೀವು ಅದೇನು ಮಾಡ್ಬೇಕಾಗಿಲ್ಲ. ನೀವು ಕಂಟ್ರೋಲ್ ಮಾಡ್ಬೇಕಾಗಿರೋದು ಫುಡ್ ಇನ್ಫ್ಲೇಷನ್. ಮೇಕ್ ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಅಂಡ್ ಕಂಟ್ರೋಲ್ ದ ಫುಡ್ ಪ್ರೈಸಸ್. ಏನ್ ಇವತ್ತು $100 ನಾಳೆ $150, ಅದು ಹೇಗ್ ಸಾಧ್ಯ? ಅದೆಲ್ಲ ಒಂದು. ಇದು ಟೊಮೊಟೊ ಅಂದ್ರೆ $40 ಯಾವತ್ತು ಮೇಲೆ ಹೋಗ್ಕೂಡ್ದು. ಈರುಳ್ಳಿ, ಆಲೂಗೆಡ್ಡೆ, ಈ ಟೊಮೊಟೊ, ಇದು ಬೇಸಿಕ್ ಮೇಡಮ್. ನಾವೇನು ಎಕ್ಸಾಟಿಕ್, ನೀವೇನೋ ಹೇಳ್ತಾರ ಟೈಗರ್ ಫ್ರೂಟೋ ಅದೇನೋ ಡ್ರಾಗನ್ ಫ್ರೂಟ್ ಕೇಳ್ತಾ ಇಲ್ಲ. ಡ್ರಾಗನ್ ಫ್ರೂಟ್ ನೀವು $350 ಇಡಿ. ಅವಶ್ಯಕತೆ ಇದ್ದೋನು, ಅವನ ಹತ್ರ ದುಡ್ಡು ಇದ್ದೋನು ತಗೊಂಡ್ ತಿಂತಾನೆ. ನಮ್ ಜನ ಏನ್ ಡ್ರಾಗನ್ ಫ್ರೂಟ್ ಕೇಳ್ತಾ ಇದ್ದಾರೆ? ಕೇಳ್ತಿಲ್ಲ. ಬೇಕಾಗಿರೋದು ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ, ಅಕ್ಕಿ, ಬೇಳೆ, ಇಂಥದ್ರ ಬೆಲೆನೂ ಆಕಾಶಕ್ಕೆ ಹೋಗಿ ಕೂತ್ಕೊಂಡ್ರೆ, ಕುಕ್ಕಿಂಗ್ ಆಯಿಲ್ ಆಕಾಶಕ್ಕೆ ಹೋಗಿ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ಖಂಡಿತ ಏನು ಸಿಗ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಆದ್ರೆ ಎಲ್ಲಿ? ಯಾರನ್ನೋ ನಾವು ನಂಬಿ ಒಂದು ಜನಾಗ್ರಹ ಒಂದು ಇದು ಅಂತ ಮಾಡಿದ್ರೆ, ಅವ್ರು ನೋಡಿದ್ರೆ ಅವ್ರಾಗ್ಲೇ ಅವ್ರದ್ದೇನೋ ಒಂದು ಸ್ವಹಿತಾಸಕ್ತಿ ನೋಡ್ಕೊಂಡು ಹೋಗ್ತಾರೆ. ಕೇಜ್ರಿವಾಲ್ ಅವ್ರು ನಮ್ಮ ಮುಂದೆನೇ ಇದ್ದಾರೆ, ಕಣ್ ಮುಂದೆ ಉದಾಹರಣೆ. ಯಾರು ಏನು ಮಾಡಲ್ಲ ಮೇಡಮ್ ಈ ದೇಶದಲ್ಲಿ. ಕರೆಕ್ಟ್. ಈಗ ಸರ್ಕಾರ ಅಂತ ಬಂದಾಗ ಸ್ಟೆಬಿಲಿಟಿ ಸರ್, ಈಗ ಮೊನ್ನೆ ಟ್ರಂಪ್ ಬಂದ್ ಹೇಳ್ತಾರೆ, ಭಾರತದಲ್ಲಿ ತುಂಬಾ ಸ್ಟೇಬಲ್ ಸರ್ಕಾರ ಇದೆ ಅನ್ನೋದು ಈಗೆಲ್ಲ ಬೇರೆ ಬೇರೆ ದೇಶಗಳು ಕಣ್ಣು ಕುಗ್ತಾ ಇದೆ. ಸರಿ, ಭಾರತದಲ್ಲಿ ಈ ಸ್ಟೆಬಿಲಿಟಿಯಿಂದಾಗಿ ಈಗ ಮೂರನೇ ಅವಧಿ ಭಾರತದ ಅಭಿವೃದ್ಧಿ ನಿಜವಾಗಿ ಒಂದು ಬದಲಾವಣೆ ಆಗ್ತಿದೆಯಾ? ಆಗತ್ತೆ ಮೇಡಮ್. ಅದೇನಾಗುತ್ತೆ ನಾನು ಹೇಳ್ತೀನಿ. ಮತ್ತೆ ಅದು ಹೇಳಕ್ ಪೂರಕವಾಗಿ ಮುಂಚೆಗೆ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಏನಂತಂದ್ರೆ, ಷೇರು ಮಾರುಕಟ್ಟೆ ಭಾರತದ ಆರ್ಥಿಕತೆಯ ಪೂರ್ಣ ಇದಲ್ಲ, ಇಂಡಿಕೇಶನ್ ಅಲ್ಲ ಅಲ್ವಾ? ಅದನ್ನ ಮೊದ್ಲು ಹೇಳ್ಬಿಡೋಣ.
10 ಅಂಶಗಳು ಭಾರತದ ಆರ್ಥಿಕವಾಗಿ ಸದೃಢವಾಗಿದೆಯೋ ಇಲ್ವೋ ಅಂತ ನಿರ್ಧರಿಸುವಂತದಿದ್ರೆ ಅದರಲ್ಲಿ ಷೇರು ಮಾರುಕಟ್ಟೆ ಕೂಡ ಒಂದು ಅಂಶ. ಓಕೆ ಅದನ್ನ ಒಪ್ಕೊಳ್ಳೋಣ ಬಿಟ್ಟು ಅದೇ ಎಲ್ಲ ಅಲ್ಲ. ಓಕೆ ಹ್ಯಾವಿಂಗ್ ಸೆಡ್ ದಟ್, ಯಾವಾಗ ಒಂದು ಸದೃಢ ಸರ್ಕಾರ ಇರುತ್ತೆ ಹ್ಮ್. ಆಗ ಇನ್ವೆಸ್ಟರ್ಸ್ ಬರ್ತಾರೆ, ಹ್ಮ್ ಹೊರಗಡೆಯಿಂದ ಜನ ದುಡ್ಡು ಹಾಕ್ತಾರೆ. ಹ್ಮ್. ದೇಶದಲ್ಲಿ ಸ್ಥಿರತೆ ಬೇಕು, ಆಡಳಿತದಲ್ಲಿ ಸ್ಥಿರತೆ ಅತಿ ಮುಖ್ಯ. ಇಲ್ಲಿ ನಮ್ಮಲ್ಲಿ ಈಗ ನೋಡ್ತಾ ಬಂದ್ರೆ ನೀವು ಆಕ್ಟ್ ಆಫ್ ಟೆರರಿಸಂ ಏನಿದೆ ಅದು ಬಹಳಷ್ಟು ಕಡಿಮೆ ಆಗಿದೆ. ಹ್ಮ್. ಕಡಿಮೆ ಆಗಿರೋದ್ರಿಂದ ಹೂಡಿಕೆದಾರರು ಬರ್ತಾರೆ, ಹ್ಮ್. ಅಭಿವೃದ್ಧಿ ಆಗುತ್ತೆ. ಅದು ಸತ್ಯ. Okay. ಸ್ಟೇಬಲ್ ಗೌರ್ಮೆಂಟ್ ಇರೋದು ಅತಿ ಮುಖ್ಯ. ಓಕೆ ಅದು ಯಾವ್ದಾರ ಆಗಿರ್ಬೋದು, ಹ್ಮ್. ನನಗೇನು ಅದು ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ, ಹ್ಮ್. ಯಾವುದೇ ಆಯ್ತು ಸರ್ಕಾರ ಸ್ಥಿರವಾಗಿರ್ಬೇಕು. ಹ್ಮ್ ಹ್ಮ್ ಸರ್ಕಾರ ಸ್ಥಿರವಾಗಿದ್ದಷ್ಟು ದೇಶಕ್ಕೆ ಒಳ್ಳೇದು. ಓಕೆ ಇನ್ನು ಸತ್ಯ. ಡೆವಲಪ್ಮೆಂಟ್ ಗೆ ನಮ್ಗೆ ಕಣ್ಣಾರೆ ನಾವು ಕಾಣ್ತಿರೋದು ರಸ್ತೆಗಳು, ಎಕ್ಸ್ಪ್ರೆಸ್ ವೇಗಳು, ಆಗಿದೆ. ಎಲ್ಲಾ ಕಡೆ ಕನೆಕ್ಟಿವಿಟಿ ಆಗಿದೆ. ಕೆಲವು ಅಂದ್ರೆ ನಮ್ಮ ಹಿಂದಿನ ತಲೆಮಾರು ನೋಡೋದಿಕ್ಕೆ ಸಾಧ್ಯ ಆಗದಿರುವಷ್ಟು ರಸ್ತೆಗಳು, ಹೌದು ಮತ್ತೆ ರೈಲ್ವೆ, ಹೌದು ಪೋರ್ಟ್, ಏರ್ಪೋರ್ಟ್ ಇದನ್ನ ಎಲ್ಲ ನೋಡಿದೀವಿ. ಹೌದು, ಹೌದು. ಸೊ ಇದನ್ನ ಡೆವಲಪ್ಮೆಂಟ್ ಅಂತ ಇದನ್ನ ಕರಿಬಹುದಾ ನಾವು? ಕರಿಬಹುದು. ಖಂಡಿತ ಅಲ್ವಾ. ಈಗ ನೋಡಿ ನೀವು ಯಾವ್ದು ಬರೀ ಇದು ಇಷ್ಟೇ ಅಲ್ಲ, ಹ್ಮ್. ಹಳ್ಳಿಗೆ ಹೋಗಿ, ಹೌದು. ಹಳ್ಳಿಗೂಡಲ್ಲೂ ಕೂಡ ಗ್ರಾಮ ಪಂಚಾಯತಿ ರಸ್ತೆಗಳು ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಇದು. ಹ್ಮ್ ಹ್ಮ್ ಹೌದು, ಅದೆಲ್ಲ ಇದು ಇಟ್ಸ್ ಅ ಬೇಸಿಕ್ ಕಮ್ಯುನಿಟೀಸ್ ಅಲ್ವಾ. ಹ್ಮ್. ಇದ್ರ ಜೊತೆಗೆ ನಮ್ಗೆ ಏನ್ ಬೇಕು ಅಂತಂದ್ರೆ ಮನೆಗೂ ನೀರು, ದೀಪ, ಅನ್ಇಂಟರ್ಪ್ರೆಟ್ ಪವರ್ ಸಪ್ಲೈ ಬೇಕಾಗಿರೋದು. ಹೌದು 2 hours ಇದ್ದು 10 hours ಪವರ್ ಕಟ್ ಅಂದ್ರೆ ಅದು ಅಭಿವೃದ್ಧಿ ಅಲ್ಲ. ಹ್ಮ್ ಅಭಿವೃದ್ಧಿ ಅಂದ್ರೆ ಮೂಲಭೂತವಾಗಿ ಇವೆಲ್ಲ ಆಗ್ಬೇಕಾದಂಥದ್ದು ಹ್ಮ್. ಅಂತ. ಮತ್ತೆ ಅದ್ರ ಜೊತೆಗೆ ಇದು ಅಭಿವೃದ್ಧಿನೇ, ಇದ್ರ ಜೊತೆಗೆ ಒಂದು ಸಮಾಜ ಹೌದಪ್ಪ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕು ಅಂದ್ರೆ ಹ್ಮ್ ಪ್ರತಿಯೊಂದು ಜಿಲ್ಲೆಲೂ ಒಂದು ದೊಡ್ಡ ಮಟ್ಟದ ಒಂದು ಆಸ್ಪತ್ರೆ ಇರ್ಬೇಕು. ಅವ್ರು ಏನೋ ಆಯ್ತು ಅಂದ್ರೆ ಬೆಂಗಳೂರಿಗೆ ಓಡ್ಕೊಂಡು ಬರೋಂಗ್ ಇರಬಾರ್ದು. ಓಕೆ ಒಂದು ಒಳ್ಳೆ ಮೆಡಿಕಲ್ ಫೆಸಿಲಿಟಿ, ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರನ್ ಬೈ ಗೌರ್ಮೆಂಟ್. ನಾನು ಹೇಳ್ತಿರೋದು ಪ್ರೈವೇಟ್ ಅಲ್ಲ, ಪ್ರೈವೇಟ್ 100 ಇರುತ್ತೆ, ಅಫೋರ್ಡಬಿಲಿಟಿ ಬೇಕಲ್ಲ ಜನಕ್ಕೆ. ಹೌದು ಇವೆಲ್ಲ ಖಂಡಿತ ಇರಲೇಬೇಕು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರಸ್ತೆಗಳನ್ನ ಅದನ್ನ ಖಂಡಿತ ಅದು ಅಭಿವೃದ್ಧಿನೇ. ಓಕೆ ಅದರಿಂದಾನು ನಮ್ ಜೀವನ ಚೇಂಜ್ ಆಗತ್ತೆ ಆಫ್ ಅಂತ ಕೋರ್ಸ್, ಅಲ್ವಾ? ನಾನು ಹೇಳದ್ನಲ್ಲ, ಹೌದು. ಒಂದು ವರ್ಗದ ಜೀವನ. ಈಗ ಯಾರೋ ಒಬ್ಬ ಏರ್ಪೋರ್ಟ್ ಯೂಸೇ ಮಾಡದಿರೋನ್ಗೆ ಏನ್ ಪ್ರಯೋಜನ? ಹ್ಮ್ ಹ್ಮ್ ನನ್ಗೇನು ಇವಾಗ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಬಂದು ಅಂತ ಕೇಳ್ತಾನೆ ಕರೆಕ್ಟ್ ಕರೆಕ್ಟ್ ಅಲ್ವಾ. ನನ್ಗೇನ್ ಒಂದೇ ಭಾರತ್ ಬಂದು ಅವನ ಜೀವನದಲ್ಲಿ ಅವ್ನ ಒಂದೇ ಭಾರತ್ ಹತ್ತಲ್ಲ. ಹ್ಮ್ ಬುಲೆಟ್ ಟ್ರೈನ್ ಬಂದ್ರೆ ನಾನೇನ್ ಮಾಡ್ಲಿ, ಅಫೋರ್ಡೇ ಮಾಡಕ್ಕಾಗಲ್ಲ, 2,500 ರೂಪಾಯಿ ಇಟ್ಟಿರ್ತೀರ ಚೆನ್ನೈಗೆ ಹೋಗ್ಬರಕ್ಕೆ ಅಂತ ಹೇಳ್ತಾನೆ. ಹ್ಮ್ ಏನ್ ನನ್ಗೇನ್ ಪ್ರಯೋಜನ? ಸೊ ಅದು ನಾವು ಹಂಗ್ ನೋಡಂಗಿಲ್ಲ. ನಾನು ಅದನ್ನೇ Okay. ಹೇಳಿದ್, ಒಂದು ಭಾರತದಲ್ಲಿ 10 ಭಾರತ ಇದೆ. ಹ್ಮ್. ಒಂದು ಯೂನಿ ಕೊಟ್ರೆ 10 ಮಕ್ಳು ಇರ್ತಾರೆ. 10 ಮಕ್ಳು ಒಂದ್ ಮಗುಗೆ ಯಾವ್ದಕ್ಕೆ ಅವಶ್ಯಕತೆ ಇದ್ದಿದ್ದು ಅದು ಕೊಡ್ಬೇಕು. ಇದು 10th ಸ್ಟ್ಯಾಂಡರ್ಡ್ ಒಂದ್ ಮಗು ಇರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಒಂದ್ ಮಗು. 10th ಸ್ಟ್ಯಾಂಡರ್ಡ್ ಮಗು ಪುಸ್ತಕ ಅದಕ್ಕೆ ಏನ್ ಮಾಡ್ತೀರಾ? ಅದು ಹೇಳುತ್ತೆ ತಗೊಂಡ್ ನಾನೇನ್ ಮಾಡ್ಲಿ? ಅದಕ್ಕೆ ನೀವು ರೈಮ್ಸ್ ಬುಕ್ ಕೊಡ್ಬೇಕು, ಇಲ್ಲ ಕಲರಿಂಗ್ ಬುಕ್ ಕೊಡ್ಬೇಕು, ಪೆನ್ಸಿಲ್ ಕೊಡ್ಬೇಕು. Correct. ಆ ಮಗುಗೆ ಏನ್ ಬೇಕು ಅದು ಕೊಡ್ಬೇಕು, ಈ ಮಗುಗೆ ಏನ್ ಬೇಕು ಇದೇ ಕೊಡ್ಬೇಕು. ನಾವು ಈ ಮಗುಗೆ ಇದು ಕೊಟ್ಟಿದ್ದಾರೆ ಅಂತ ಆಡ್ಕೊಂಡು ಹೋಗೋದು, ಈ ಮಗುಗೆ ಇದು ಕೊಟ್ಟಿಲ್ಲ ಅಂತ ಅನ್ನೋದು ಅದು ಬಾಲಿಶತನ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹ್ಮ್ ಯಾರು ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾರೆ, ಏನ್ ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ಬೇಕು. ಹ್ಮ್ ಹ್ಮ್ ವ್ಯಕ್ತಿ ನೋಡ್ಬೇಡಿ, ವ್ಯಕ್ತಿ ಹೇಳಿರೋ ವಿಷಯನ ಚರ್ಚೆ ಮಾಡೋಣ. ನಾನು ನಮ್ಮ ಪದೇ ಇಂಡಿಯಾಗ್ ಪದೇ ಅದು ಬೇಕಾ ಬೇಡ್ವಾ? ಎಕ್ಸಾಕ್ಟ್ಲಿ, ನಾವು ಚರ್ಚೆ ಮಾಡ್ಬೇಕಾಗಿರೋದು ವಿಚಾರದ ಬಗ್ಗೆ, ವ್ಯಕ್ತಿ ಬಗ್ಗೆ ಅಲ್ಲ. ಹ್ಮ್ ಇದು ನಮ್ಮಲ್ಲಿ ನಮ್ ಕನ್ಫ್ಯೂಷನ್ ಹ್ಮ್. ಏನಂದ್ರೆ, ನಮ್ಗೆ ಅವ್ನು ಇಷ್ಟ ಆಗಿಲ್ಲ ಅಂದಿದ ತಕ್ಷಣ ಅವ್ನು ಹೇಳಿದ ಯಾವ್ದು ಇಷ್ಟ ಆಗಲ್ಲ. ಓಕೆ ನನ್ ಇದು ಇಟ್ಸ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ ನನಗೆ ಬಹಳ Correct. ಆಶ್ಚರ್ಯ ಪಡಿಸುತ್ತಿದ್ದು. ಕರೆಕ್ಟ್ ಕರೆಕ್ಟ್ ನಾವ್ ಯಾಕೆ ಹೀಗೆ? ನಾವು ಚರ್ಚೆ ಮಾಡ್ಬೇಕಾಗಿರೋದು ವಿಚಾರದ ಬಗ್ಗೆ, ವ್ಯಕ್ತಿ ಬಗ್ಗೆ ಅಲ್ಲ. ನಮ್ಗೆ ಏನಾಗಬೇಕಾಗಿದೆ? ರಾಹುಲ್ ಗಾಂಧಿ ನಾಳೆ ಏನೋ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದ್ ನಾವು ಒಪ್ಕೋಬೇಕು. ಆದ್ರೆ ಪಾಪ ಅದನ್ನ ಬಫೂನ್ ಅಂತ ಹಾಡ್ಕೊಂಡು ನಗುತ್ತೆ. ಹ್ಮ್ ಹಂಗಲ್ಲ, ಅದು ತಪ್ಪು. ಆಯ್ತು, ಅವ್ನ 10 ಮಾತು ತಪ್ಪಾಡಿರ್ಬೋದು, 11ನೇ ಮಾತಲ್ಲಿ ತೂಕ ಇದ್ರೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಹ್ಮ್ ನಮ್ ಸಮಾಜ ಮೆಚೂರ್ಡ್ ಇಲ್ಲ. ಹ್ಮ್ ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಅರೆಕಲಿತ ಸಮಾಜ ಅಂತ. ವಿ ಆರ್ ನಾಟ್ ಫುಲ್ಲಿ ಲರ್ನ್ ಸೊಸೈಟಿ. ಅರೆಕಲಿತ ಸಮಾಜ. ಯಾರ್ಯಾರನ್ನ ಅಂತ ತಿದ್ದಣ ಇಲ್ಲಿ. ಹ್ಮ್ ಎಲ್ಲ ಅವ್ರಿಗೆ ಏನ್ ತೋಚಿತು ಆ ಕ್ಷಣಕ್ಕೆ ತೋಚಿತು ಅದನ್ನ ಕಾರ್ಕೋತಾ ಹೋಗ್ತಾರೆ. ಹ್ಮ್ ಹ್ಮ್ ಅಂದ್ರೆ ಇದು ಇದ್ದಿದ್ದೆ ಹಂಗಂತ ಹೇಳಿದ ತಕ್ಷಣ ಯಾರು ಇದು ಅಂತಿಲ್ಲ. ನನ್ನ ಅಜ್ಜಿ ಒಂದು ಹೇಳೋಳು, ಬುದ್ಧ ಬುದ್ಧ ಬುದ್ಧನನೆಲು ಬುದ್ಧನೇನು ಶುದ್ಧ. ಹ್ಮ್. ಹೆಂಡತಿ ಮಗ ಮಲಗಿದ್ದಾಗ ರಾತ್ರಿ ಎದ್ದು ಹೋಗಿದ್ದ. ಕೃಷ್ಣ ಕೃಷ್ಣ ಕೃಷ್ಣನೆಲೆನು ಕೃಷ್ಣನೇನು ಶುದ್ಧ. ಅದೆಷ್ಟೋ ಗೋಪಿಕೆಯರ ಹೃದಯ ಕದ್ದಿದ್ದ ಅಂತ ಹೇಳಿ. ಆಮೇಲೆ ರಾಮ ರಾಮ ರಾಮನೆನಲು ರಾಮನೇನು ಶುದ್ಧ. ಅಗಸನ ಮಾತಾ ಕೇಳಿ ಸೀತೆಯ ಅಗ್ನಿಗೆ ಹಾಕಿದ್ದ, ಸಮಥಿಂಗ್ ಲೈಕ್ ದಟ್. ಸೊ ಯಾರು ಪರಿಶುದ್ಧರಲ್ಲ. ನಮ್ಮ ಒಂದು ಇದು ಹೇಳದೆ ಯಾರನ್ನು ನಾವು ಪ್ರಶ್ನಾತೀತರು ಅಂತ ಅನ್ನಂಗಿಲ್ಲ, ಎಲ್ರನ್ನೂ ಪ್ರಶ್ನೆ ಮಾಡ್ಬೋದು. ಹ್ಮ್ ಆದ್ರೆ ಪ್ರಶ್ನೆ ಮಾಡಿ ಅದನ್ನ ಅಂತಲ್ಲ, ವಿಚಾರಗಳನ್ನ ಮಾಡೋಣ. ವ್ಯಕ್ತಿ ಬೇಡ. Correct. ವ್ಯಕ್ತಿ ಬಿಟ್ಟು ವಿಚಾರಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಹೋದಾಗೆ ಹ್ಮ್. ನಮ್ಮ ಸಮಾಜ ಮುಂದಕ್ಕೆ ಹೋಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಹೆಂಗೆ ಅಂದ್ರೆ ಮೇಡಮ್, 2 ಹೆಜ್ಜೆ ಮುಂದೆ ಹೋದ್ರೆ 4 ಹೆಜ್ಜೆ ಹಿಂದೆ ಬರ್ತಾ ಇದೆ. ಹ್ಮ್ ಹ್ಮ್. ಹಾಗಾಗಿ ಆಗಿದ ಅಭಿವೃದ್ಧಿಗಳು ಇನ್ನೊಂದು ಮತ್ತೊಂದು ಯಾವುದು ಕಾಣೋದಿಲ್ಲ. ಓಕೆ ನೀವು ಯೋಚನೆ ಮಾಡಿ, ಯಾವುದೋ ಪಕ್ಕದ ದೇಶದಿಂದ 2 ಕೋಟಿ 3 ಕೋಟಿ ಜನ ಬಂದು ಇಲ್ಲೆಲ್ಲೋ ಮೈಸೂರಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಬಂದು ಜೀವನ ಕಂಡ್ಕೋತಾರೆ ಅಂದ್ರೆ ಹ್ಮ್ ಅದು ಎಷ್ಟು
ಎಷ್ಟು ದೊಡ್ಡ ವಿಚಾರ ಗೊತ್ತಾ. ನೀವು ಹೇಳಿದ್ರಿ ಬೇರೆ ದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್ ಇಲ್ಲ, ಸತ್ಯ. ಮತ್ತೆ ಅಲ್ಲಿ ಬರ್ತಾರೆ, ಅಭಿವೃದ್ಧಿ ಹೆಂಗ್ ಕಾಣುತ್ತೆ. ಸಿ ದ ಬರ್ಡನ್ ಈಸ್, ಈಗ ನೀವೊಂದು ಬಸ್ಸು 50 ಜನ ಹೊತ್ತೊಯ್ಬೋದು, 150 ಜನ ಆದ್ರೆ ಏನಾಗುತ್ತೆ. ಕರೆಕ್ಟ್. ಸೊ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇಟ್ ಈಸ್ ಸೆಟ್ ಫಾರ್ ಸಮಥಿಂಗ್ ಎಲ್ಸ್ ಅಂಡ್ ಬಟ್ ಇವತ್ತು ಇರೋದೇ ಬೇರೆ, ಜನಸಂಖ್ಯೆನೇ ಬೇರೆ. ಹೇಗಾಗುತ್ತೆ ಅಭಿವೃದ್ಧಿ? ಅದಾಗಿರೋದು ಒಳ್ಳೆತನ ಕಾಣ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಕಸ ಗುಡಿಸ್ತಾ ಇದ್ರೆ ಇನ್ನೊಬ್ರು ಯಾರೋ ಒಬ್ಬ ಕಸ ಹಾಕ್ತಾನೆ ಇದ್ರೆ ಏನ್ ಕ್ಲೀನೇ ಆಗ್ತಾ ಇಲ್ಲ. ಏನ್ ಸ್ವಚ್ಛ ಭಾರತ್ ಅಂದ್ರೆ? ಸ್ವಚ್ಛ ಭಾರತ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಆಗುವಂತದ್ದಲ್ವಲ್ಲ. ಹಾಗೆ ಪ್ರತಿಯೊಂದು ಅಷ್ಟೇ, ಅಭಿವೃದ್ಧಿ ಅನ್ನೋದು ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮ ಮನೆಯ ಮೂರಿನ ಕೇಂದ್ರ ಸರ್ಕಾರದ ಮಂತ್ರಿನೋ ನಮ್ಮ ಏರಿಯಾ ಎಂಪಿನೋ ಬಂದು ಕ್ಲೀನ್ ಮಾಡ್ಲಿ ಅನ್ನಕ್ಕಾಗತ್ತಾ? ನಮ್ಮನೆ ಮುಂದೆ ಕಟ್ಟಿರೋ ಮೂರಿನ ನಾವು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಯಾರನೋ ಆ ಕಾರ್ಪೊರೇಷನ್ ನಿಂದ ಕರೆಸಿ ಕ್ಲೀನ್ ಮಾಡಿಸ್ಕೋಬೇಕು, ಏನೋ ಮಾಡಬೇಕು. ಅಭಿವೃದ್ಧಿ ಅಂದ್ರೆ ಅದು ನಮ್ದು ಪಾರ್ಟಿಸಿಪೇಷನ್ ಬೇಕು. ಎಲ್ಲ ಸರ್ಕಾರನೇ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಜಪಾನ್ನಲ್ಲಿ ನೀವು ಹೋದ್ರೆ ಅತಿ ದೊಡ್ಡ ರಸ್ತೆಗಳೇನಿದೆ ಅದನ್ನ ಮಾತ್ರ ಸರ್ಕಾರ ಕ್ಲೀನ್ ಮಾಡುತ್ತೆ. ಮನೆ ಮುಂದೆ ಅಕ್ಕಪಕ್ಕ ಇರುತ್ತಲ್ಲ ಆ ರೋಡ್ಗಳೆಲ್ಲ ಮನೆಯವರು ಅವ್ರವರೇ ಮಾಡ್ಕೊಳ್ಳೋದು. ಇವತ್ತಿಗೂ ಕ್ರಾಸ್ ರೋಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಮೇನ್ ರೋಡ್ ಅನ್ನೋದನ್ನ ಸರ್ಕಾರ ಮಾಡುತ್ತೆ. ಕ್ರಾಸ್ ರೋಡ್, 6ನೇ ಅಡ್ಡ ರಸ್ತೆ, ಆ ಅಡ್ಡ ರಸ್ತೆಲಿ ಇರೋ ಮನೆಯವರು 12 ಮನೆ ಇದೆ ಅಂತ ಇಟ್ಕೊಳ್ಳಿ, ಒಬ್ಬೊಬ್ರು ಒಂದೊಂದಿನ ಟರ್ನ್ ಅಲ್ಲಿ ಕ್ಲೀನ್ ಮಾಡ್ತಾರೆ. ಆ ಮುಖ್ಯ ರಸ್ತೆ ಇದೆಯಲ್ಲ, ಮುಖ್ಯ ರಸ್ತೆನ ಸರ್ಕಾರ ಮಾಡುತ್ತೆ. ಅಡ್ಡ ರಸ್ತೆಗೆ ಕಾರ್ಪೊರೇಷನ್ ವರ್ಕರ್ಸ್ ಬರೋದಿಲ್ಲ. ಎಷ್ಟು ಕ್ಲೀನ್ ಇಟ್ಟಿರ್ತಾರೆ. ಅವ್ರು ಹೇಳ್ಬೋದಲ್ಲ ನಾನು ಟ್ಯಾಕ್ಸ್ ಕಟ್ಟಿದೀನಿ ಅಂತ. ಸೊ ನಮ್ಮದು ಭಾವನೆ ಬರ್ಬೇಕು, ನಮ್ಮಲ್ಲ ಅದೇ ಇಲ್ಲ. ಸೊ ನಮ್ ಜವಾಬ್ದಾರಿನೂ ದೊಡ್ಡದಿದೆ, ತುಂಬಾ ಇದೆ ಮೇಡಮ್. ಹೇಗೆ ಸಾಧ್ಯ? ಎಲ್ಲಾ ಸರ್ಕಾರ ಹೇಗ್ ಸಾಧ್ಯ ಸರ್ಕಾರನೇ ಎಲ್ಲ ಮಾಡಕ್ಕೆ? ಈಗ ಸರ್ಕಾರ ಗಲೀಜ್ ಮಾಡ್ಬೇಡಿ ಅನ್ನತ್ತೆ. ನೀವು ಟಿಶ್ಯೂ ಹಿಂಗ್ ಮಾಡ್ಕೊಂಡು ಇದೇ ಜನ ಫಾರಿನ್ ಹೋದಾಗ ಹಿಂಗ್ ಒರ್ಸ್ಕೊಂಡ್ಬಿಟ್ಟು ಜೋಬಲ್ ಇಟ್ಕೋತಾರೆ. ಇಲ್ಲಿ ಬಂದಿದ ತಕ್ಷಣ ಇದು ಏನೋ ಇದು ಅನ್ನೋ ತರ ಹೊರಗಡೆ ಹಾಕ್ತಾರೆ. ಇನ್ ಬೆಳಿಗ್ಗೆ ವಾಕಿಂಗ್ ಹೋಗೋರ್ದು ನಾನು ಮಾತಾಡೋದಿಲ್ಲ. ಅವ್ರಿಗೆ ಮನೇಲಿ ಟಾಯ್ಲೆಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲೆಲ್ಲಿಂದನೋ ಎಲ್ಲ ಕೆರ್ಕೊಂಡು ಇದು ಮಾಡಿ ಉಗಿತಾರೆ ರಸ್ತೆ. ಹೇಳಕ್ಕೆ ಅಸಹ್ಯ ಆಗುತ್ತೆ. ಎಸ್ ಸರ್, ಖಂಡಿತ. ಇನ್ನು ಬೇರೆ ದೇಶಗಳಿಗೆ ನಮ್ ದೇಶ ನೀವು ಹೇಳಿದ್ರಲ್ಲ, ಅಂದ್ರೆ ನಮ್ಮ ದೇಶನ ನಾವು ನೋಡೋ ರೀತಿನೂ ಚೇಂಜ್ ಆಗ್ಬೇಕು ಅಂತ. ಈಗ ಬೇರೆ ದೇಶಗಳಿಗೆ ಫ್ರಾನ್ಸೋ ಅಥವಾ ಇಂಗ್ಲೆಂಡ್ ಅವರು, ಅಮೆರಿಕದವರು ಎಲ್ಲೇ ಹೋದ್ರು ಅವ್ರ ನಾಯಕ ಪ್ರಧಾನಿನೋ ಅಥವಾ ಅಧ್ಯಕ್ಷನೋ ಹೋದಾಗ ಬಿಸ್ನೆಸ್ ಡೆಲಿಗೇಷನ್ ಕರ್ಕೊಂಡೇ ಹೋಗ್ತಾರೆ. ಅದೆಲ್ಲ ನಮ್ಗೆ ನೋಡಕ್ ಚೆನ್ನಾಗಿರುತ್ತೆ. ಬಟ್ ಭಾರತ ಯಾಕೆ ಅಲ್ಲಿ ಒಂಥರ ಮುಜುಗರ ಮಾಡ್ಕೊಳ್ಬೇಕು? ಬಿಸ್ನೆಸ್ ಮೆನ್ ಗಳ ವಿಚಾರ ಬಂದಾಗ, ಅದಾನಿ ಅಂಬಾನಿ ಅಂತ ಬಂದಾಗ ಅಲ್ಲಿ ಬೇರೆ ತರದಲ್ಲಿ ಒಂದು ಚಿತ್ರಣ ಕಟ್ಟಿಕೊಡ್ತಾರಲ್ಲ. ಖಂಡಿತ ಇದಕ್ಕೆ ನಮ್ಮ ಮನೋಭಾವ ಕೂಡ ಕಾರಣ. ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾವು ಸಿರಿವಂತರನ್ನ ನೋಡೋ ಮನೋಭಾವ ಇದೆಯಲ್ಲ. ಹಾಗಾಗಿ ಈ ಪೊಲಿಟಿಷಿಯನ್ಸು ಹಿಂಬಾಗಿಲಿನ ಮೂಲಕ ಎಲ್ಲಾ ಒಬ್ಬ ಈ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆ, ವ್ಯಾಪಾರಿಗಳ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡೇ ಇರ್ತಾರೆ. ಆದ್ರೆ ಮುಖ್ಯ ವಾಹಿನಿಗಳಲ್ಲಿ ಅವ್ರನ್ನ ಎಂಡಾರ್ಸ್ ಮಾಡೋದಿಲ್ಲ, ಅವ್ರನ್ನ ಬಿಸ್ನೆಸ್ ಟ್ರಿಪ್ಗೆ ಅದಕ್ಕೆ ನಿಯೋಗಗಳ ಜೊತೆ ಕರ್ಕೊಂಡು ಹೋಗೋದಿಲ್ಲ. ಅವ್ರು ಅದನ್ನ ಕರ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಅಲ್ಲಿಯ ದೇಶದ ಜನ ಅವ್ರನ್ನ ನೋಡ್ತಾರೆ, ಹಿ ಈಸ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಟು ಇಷ್ಟೊಂದು ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಅವ್ರು ಆತರ ನೋಡ್ತಾರೆ. ನಮ್ಮಲ್ಲಿ ಅದಾನಿ ಅಂಬಾನಿ ಅಂದಿದ ತಕ್ಷಣ ಅವ್ರನ್ನ ನಾವು ಲೂಟಿಕೋರರು ಅನ್ನೋ ತರ ನೋಡ್ತೀವಿ. ಹಾಗಾಗಿ ಜನ ಎಲ್ಲಿ ನನ್ಗೆ ಓಟ್ ಹಾಕಲ್ವೋ ಅಂತ ಈ ಪೊಲಿಟಿಷಿಯನ್ಸ್ ಅವ್ರ ಜೊತೆ ಅಸೋಸಿಯೇಟ್ ಆಗೋದಿಲ್ಲ. ಎಲ್ಲಿಯ ತನಕ ನಾವು ನಮ್ಮ ದೃಷ್ಟಿನ ಬದಲಾಯಿಸ್ಕೊಳ್ಳೋದಿಲ್ಲ. ಸಾಹುಕಾರರು ಅಂದಿದ ತಕ್ಷಣ ಅವ್ರು ಅನ್ಯ ಮಾರ್ಗಗಳ ಮೂಲಕ, ವಾಮ ಮಾರ್ಗಗಳ ಮೂಲಕನೇ ಹಣ ಮಾಡಿದ್ದಾರೆ ಅನ್ನೋದು ನಮ್ಮ ತಲೆಯಲ್ಲಿ ಬೇರ್ ಬಿಟ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಗೊತ್ತು ಪೊಲಿಟಿಷಿಯನ್ಸ್. ನೀವು ನಾನು ಹೇಳಿದ್ನಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾ ಅತ್ಯುತ್ತಮ ಗೆಳೆಯರಾಗೇ ಇರ್ತಾರೆ, ಎಲ್ಲ ಸರಿ ಮದ್ವೆ ಫಂಕ್ಷನ್ ನೋಡಿದ್ರೆ ಎಲ್ಲ ಇರುತ್ತೆ. ಆದ್ರೆ ನೇರವಾಗಿ ಅವ್ರನ್ನ ಎಂಡಾರ್ಸ್ ಮಾಡಲ್ಲ, ನಿಯೋಗಗಳಲ್ಲಿ ಕರ್ಕೊಂಡು ಹೋಗಲ್ಲ. ಎಲ್ಲಿ ನನಗೆ ಓಟ್ ಬರಲ್ವೋ, ನಾನು ಅದಾನಿ ಪರ ಅಂಬಾನಿ ಪರ ಅಂತ ಎಲ್ಲಿ ಅನ್ಕೊಂತಾರೋ ಅನ್ನೋ ತರದಲ್ಲಿ ಅದು ಆಗುತ್ತೆ. ಯಾಕಂದ್ರೆ ಅದಕ್ಕೆ ಕಾರಣ ನಾವು, ಸಮಾಜದಲ್ಲಿರೋ ಜನ, ನಾವು ಭಾರತೀಯರು, ನಮ್ಮ ಯೋಚನೆ ಹಂಗಿದೆ. ನಾವು ಅತಿ ದೊಡ್ಡ ಸಾಹುಕಾರ ಅಂದಿದ ತಕ್ಷಣ ಅವ್ನು ಲೂಟಿ ಮಾಡಿರೋನು, ಅವ್ನು ಫುಲ್ ದೋಚ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ತಗೊಂಡಿದ್ದ ರಿಸ್ಕ್ ನಾವು ನೋಡೋದಿಲ್ಲ. ಅಲ್ಲಿ ನಮ್ಮ ಮನಸ್ಥಿತಿ ಬದಲಾಗ ತನಕ ಈ ಭಾರತದ ಈ ಪರಿಸ್ಥಿತಿ ಯಾವತ್ತೂ ಬದಲಾಗೋದಿಲ್ಲ. ಓಕೆ ಸರ್, ಇನ್ನು ಮುಖ್ಯವಾಗಿ ನಮ್ಮ ರಕ್ಷಣೆ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು. ಈಗ ಆಪರೇಷನ್ ಸಿಂಧೂರ ಎಷ್ಟು ಕ್ವಿಕ್ ಆಗಿ ಮಾಡಿ ಮುಗಿಸಿದ್ವಿ ಅಂದ್ರೆ 4 ದಿನದ ಯುದ್ಧ. ಇಡೀ ಜಗತ್ತು ಮೆಚ್ಚಿಕೊಳ್ತು, ಇದು ಆಧುನಿಕ ಜಗತ್ತಿನ ನಿಜವಾದ ಯುದ್ಧದ ಶೈಲಿ ಅಂತ. ಯಾಕಂದ್ರೆ ಎಲ್ಲ ತಿಂಗಳುಗಟ್ಲೆ ಮಾಡ್ತಾರೆ, ಎಲ್ಲರಿಗೂ ಲಾಸ್, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಈಗ ಮೊನ್ನೆ ಟ್ರಂಪ್ ಅಮೆರಿಕ ಎಲ್ಲ ಹೇಳಿದ್ದೋದೆ, ಭಾರತ ಯಾವ ಯುದ್ಧಕ್ಕೂ ಸಿಕ್ಕಾಕೊಳ್ಳಲ್ಲ. ಸೊ ಭಾರತ ನಿಜ ಸೇಫ್ ಆಗಿದೆಯಾ? ನಮ್ಮ ಈ ನೆರೆಹೊರೆಯವರು ತುಂಬಾ ಕಿರಿಕಿದ್ದಾರೆ. ನಮ್ಗೆ ಸಮಸ್ಯೆ ಅಂದ್ರೆ ನಮ್ಮ ಅಕ್ಕಪಕ್ಕ ಸರಿ ಇಲ್ಲ. ಮತ್ತೆ ಜಾಗತಿಕವಾಗಿ ಈ ಸವಾಲು ಭಾರತಕ್ಕೆ ಎಷ್ಟು ದೊಡ್ಡದು ಅಂತ? ರಕ್ಷಣೆ ವಿಷಯ ಬಂದಾಗ ಅದು ಯಾವತ್ತೂ ದೊಡ್ಡ ಸವಾಲೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಂಡ್ ನೀವ್ ಹೇಳ್ದಾಗೆ
ಅಕ್ಕಪಕ್ಕದಲ್ಲಿ ಈ ತರ ಒಂದು ಬೇನೆ ಕೊಡುವಂತ ನೆರೆಹೊರೆಯವ್ರನ್ನ ಇಟ್ಕೊಂಡಾಗ ಇನ್ನೂ ದೊಡ್ಡ ಸಮಸ್ಯೆ. ಈಗ ಪಕ್ಕದ ಬಾಂಗ್ಲಾ ಜನಗಳನ್ನ ಕಳಿಸಿ ಟೆರರಿಸಂ ಮಾಡ್ತಾ ಇದೆ, ಅವ್ರು ಬಾಂಬ್ ಆಗ್ತಾ ಇಲ್ಲ, ಬಟ್ ಅವ್ರ ಜನ ಬಂದಿಲ್ಲಿ ಸೇರ್ಕೊಂಡ್ಬಿಟ್ರೆ ಸಾಕು, ಅದಕ್ಕಿಂತ ಇಟ್ಸ್ ಅ ಟೈಮ್ ಬಾಂಬ್. ಇವತ್ತಲ್ಲ ನಾಳೆ ಅದು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ತಂದು ದೊರುತ್ತೆ. ಇನ್ ಪಾಕಿಸ್ತಾನ ಯಾವ ರೀತಿ ಮಾಡ್ತಿದೆ ಅಂತ ಗೊತ್ತಿದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಮೋದಿಯವರು ಇಲ್ಲಿ ತನಕ ಅಷ್ಟೊಂದು ದೇಶಗಳನ್ನ ಸುತ್ತಾಡ್ಕೊಂಡು ಬಂದ್ರು, ಹೋಗಿದ ಕಡೆ ಎಲ್ಲ ರಾಜತಾಂತ್ರಿಕವಾಗಿ ಅಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ಒಂದು ಬಲಪಡಿಸ್ಕೊಂಡಿರೋ ಕಾರಣದಿಂದ ಭಾರತ ಜಾಗತಿಕ ಮಟ್ಟದಲ್ಲಿ ಸುರಕ್ಷಿತವಾಗಿದೆ. ಆಮೇಲೆ ಇವತ್ತು ವಸುದೈವ ಕುಟುಂಬಕಂ ಅಂತ ನಾವು ಏನ್ ಹೇಳ್ತೀವಿ, ಭಾರತನ ಜಗತ್ತು ಆ ರೀತಿ ನೋಡ್ತಿದೆ. 2014ರಿಂದ ಈಚೆಗೆ ನಾನು ಓಡಾಡಿದ ದೇಶಗಳಲ್ಲಿ ಭಾರತೀಯ ಅಂದ್ರೆ ಹಿಂದೆ ಸಿಗುತ್ತಿದ್ದಂತಹ ಮರ್ಯಾದೆಗೂ ಇವತ್ತು ಸಿಗ್ತಿರುವಂತಹ ಮರ್ಯಾದೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದೌದು, ಭಾರತೀಯ ಅಂತಂದ್ರೆ ನಮ್ಮನೇನು ಏಷ್ಯನ್, ಸೌತ್ ಏಷ್ಯನ್, ಪಾಕಿಸ್ತಾನಿ, ಇಂಡಿಯನ್ ಎಲ್ಲ ಸೇಮ್ ಅಂತಾರ, ಎಲ್ಲ ಸೇಮ್ ಅನ್ನೋ ತರ ಒಂಥರ ಕ್ಯಾಶುವಲ್ ಆಗಿದ್ದು, ಓ ಇಂಡಿಯನ್ ಒಂದು ಗೌರವ ಕೊಡ್ತಾರೆ. ಅದು ಆಗಿದೆ. ಆ ಗೌರವದ ದೃಷ್ಟಿಯಿಂದ ನೋಡಿದ್ರು ಅಷ್ಟೇ, ರಕ್ಷಣೆ ದೃಷ್ಟಿಯಿಂದ ನೋಡಿದ್ರೆ ಅಫ್ಕೋರ್ಸ್ ಇಂಡಿಯಾ ಇಸ್ ಇನ್ ಸೇಫ್ ಹ್ಯಾಂಡ್ಸ್ ನಾವು. ಅದೇ ಜನ, ಅದೇ ಮಿಲಿಟರಿ, ಆದ್ರೆ ಒಂದು ಚೈನ್ ಆಫ್ ಕಮಾಂಡ್ ಅಂತ ಏನ್ ಹೇಳ್ತೀವಿ, ನಾಯಕತ್ವ ಬದಲಾವಣೆ ಆದಾಗ, ನಾಯಕನಾದವನು ದಿಟ್ಟ ನಿರ್ಧಾರಗಳು ತಗೊಂಡಾದಾಗ ಏನಾಗ್ತದೆ ಬದಲಾವಣೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಮೊದ್ಲೆಲ್ಲ ಬೋಫರ್ಸ್ ಇರ್ಬೋದು ಅಥವಾ ಇನ್ನೊಂದು ಮುಂಬೈ ದಾಳಿದು ಎಕ್ಸಾಂಪಲ್ ಇದೆ ನಮ್ಗೆ, ಅಟ್ಯಾಕ್ ರಿಟಾಲಿಯೇಷನ್ ಆಗ್ಲಿಲ್ಲ. ಆಮೇಲೆ ಪಾಪ ನಮ್ಮ ಸೈನಿಕರೆಲ್ಲ ಅಲ್ಲಿ ಚಳಿ ಗಾಳಿ ಮಳೆಯಲ್ಲಿ ಎಷ್ಟು ಒದ್ದಾಡ್ತಿದ್ರು, ಅವ್ರಿಗೆ ಒಳ್ಳೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಇರ್ತಿರ್ಲಿಲ್ಲ. ಆ ರೀತಿ ಎಲ್ಲ ನೋಡಿದ್ರೆ ನಿಜಕ್ಕೂ 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 ತುಂಬಾ ಬದಲಾವಣೆ ಆಗಿದೆ. ಗಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಆಗಿದೆ. ಆ ಲೆಕ್ಕಾಚಾರ ಅದ್ ನಾನು ಹೇಳಿದ್ನಲ್ಲ, ಕೆಲವೆಲ್ಲ ನಮಗೆ ಕಣ್ಣಿಗೆ ಕಾಣದಂತಹ ಬದಲಾವಣೆಗಳು, ಅದು ಅಭಿವೃದ್ಧಿನೇ. ಈಗ ನಮ್ಮ ಮನೆಗೆ ಯಾರು ಅಟ್ಯಾಕ್ ಮಾಡಲ್ಲ, ನಾವು ನಿದ್ದೆ ಮಾಡುವ ನೆಮ್ಮದಿಯಾಗಿ ಗಡಿ ಕಾಯ್ತಾ ಇದಾರೆ. ಅವ್ರ ಮನೆಯವರು ನೆಮ್ಮದಿಯಾಗಿ ಮಲ್ಕೋಬಹುದು, ಯಾಕಂದ್ರೆ ಅವ್ರಿಗೆ ಆ ಸ್ಥಿರತೆ ಇಲ್ಲ, ಬಿಡಪ್ಪ ಏನೋ ತೀರಾ ದೊಡ್ಡ ದಾಳಿ ಅಲ್ದಿರ ಬದುಕೊಂಡಿರ್ತಾರೆ ಅಂತ. ಸೊ ಅದು ಒಂದಿದೆ, ಅದು ಬದಲಾವಣೆಗಳು. ಬಟ್ ಏನಂದ್ರೆ ನಮ್ಮ ಸಮಾಜದಲ್ಲಿ ನನಗ್ ಲಾಭ ಏನು ಅಂತ ನೋಡ್ತೀವಿ ನಾವು. ನಮ್ ದೇಶಕ್ಕೆ ಚೆನ್ನಾಗಾಯ್ತು ಅಂತ ನೋಡೋದೇ ಇಲ್ಲ, ನನ್ ಜೇಬಿಗೆ ಏನ್ ಬಂತು, ನನ್ ಜೇಬಿಗೆ ಬಂದಿಲ್ಲ ಅಂದ್ರೆ ಅವನೇನು ಮಾಡಿಲ್ಲ ಕಣ್ಲಾ. ಇವತ್ತು ದೇಶಕ್ಕೆ ಬಂದ್ರೆ ಇನ್ 4 ದಿನ ಬಿಟ್ಟು ನನಗ್ ಬರ್ಬಹುದು ಅಲ್ವಾ. ನಾವು ವಿ ಆರ್ ಸೋ ಕ್ಯಾಶುವಲ್, ನನಗ್ ಲಾಭ ಆದ್ರೆ ಮಾತ್ರ ಲಾಭ, ಆದಾಗೆ ಇಲ್ದಿದ್ರೆ ಇಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಎಸ್ ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ಮಕ್ಕಳು, ಯಾಕಂದ್ರೆ ಅವರೇ ನಮ್ಮ ಫ್ಯೂಚರ್, ಅವರೇ ಭವಿಷ್ಯ. ಈಗ ಜೆನ್ಸಿ ಮತ್ತೆ ಇಡೀ ಜಗತ್ತಿಗೆ ಕನೆಕ್ಟೆಡ್ ನಾವು, ಇಂಟರ್ನೆಟ್ ಇಂದ ಇಡೀ ಜಗತ್ತಿನ ಎಲ್ಲಾ ಕಲ್ಚರ್ಗೂ ನಾವ್ ಎಕ್ಸ್ಪೋಸ್ ಆಗ್ತೀವಿ. ಮತ್ತೆ ಇವತ್ತಿನ ಮಕ್ಕಳಿಗೆ ನಮ್ಮ ಅಪ್ಪ ಹೇಳಿದಾರೆ ಅಥವಾ ನಮ್ಮ ತಾತ ಹೇಳಿದ್ದಾರೆ, ನೀನ್ ಇದನ್ನ ಫಾಲೋ ಮಾಡು ಅಂದ್ರೆ ಮಾಡಲ್ಲ. ಯೂಟ್ಯೂಬ್ ಅಲ್ಲಿ ಹೇಳಿದಾರೆ ಅದಕ್ಕೆ ಅವ್ರಿಗೆ ಲಾಜಿಕ್ ಹೇಳ್ಬೇಕು, ಮತ್ತೆ ಸೈನ್ಸ್ ಹೇಳ್ಬೇಕು, ಈ ಒಂದ್ ಶಾಸ್ತ್ರ ಕಲ್ಸ್ಬೇಕು, ಅವ್ರಿಗೆ ಏನೋ ಒಂದ್ ಸಂಪ್ರದಾಯ ಕಲ್ಸ್ಬೇಕಂದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಒಂದು ಲೈಫ್ ಲೆಸನ್ ಇದೆ ಅನ್ನೋದನ್ನ ಅರ್ಥ ಮಾಡಿಸಿ ಒಂದು ಶಾಸ್ತ್ರ ಮಾಡಿಸ್ಬೇಕಾಗತ್ತೆ. ಸೊ ಯಾವ ತರ ನಮ್ಮ ಮನೆಯಿಂದನೇ ಶುರುವಾಗೋದ್ರಿಂದ ದೇಶ, ಮಕ್ಕಳ ಬಗ್ಗೆ ನಾವು ಈ ಸಮಾಜ ಹೇಗಿರ್ಬೇಕು ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅದನ್ನೇ ಹೇಳಿದ್ದು, ಅಪ್ಪ ಅಮ್ಮ ಅಟ್ಲೀಸ್ಟ್ ಇಬ್ರಲ್ಲಿ ಒಬ್ಬರಾರು ಮಕ್ಕಳಿಗೆ ವೇಳೆ ಕೊಡ್ಬೇಕು. ಇವತ್ತು ಅತಿ ದೊಡ್ಡ ಸಮಸ್ಯೆ ನಾನು ನೋಡ್ತಾ ಇರೋದೇನಂದ್ರೆ, ಮಕ್ಕಳಿಗೆ ವೇಳೆ ಕೊಡ್ತಾ ಇಲ್ಲ. ಮಗು ಬೇಗ ತಿಂದು ಬಿಡ್ಲಿ ಅನ್ನೋ ಕಾಲಕ್ಕೆ, ಹಿಂದೆ ಒಂದ್ ಕಾಲ ಇತ್ತು, ಕೋಳಿ ಕುರಿ ಹೊರಗಡೆ ಕರ್ಕೊಂಡೋಗಿ ಚಂದಮಾಮ ತೋರಿಸಿ ಬಾಯಿಗೆ ಅನ್ನ ಇಡೋರು. ಇವತ್ತು ಅಮ್ಮನ್ಗೂ ಇಲ್ಲ, ಅಮ್ಮನ್ನ ಬೈತಿಲ್ಲ, ಯಾಕೆಂದ್ರೆ ಆಕೆನೂ ಕೆಲಸ ಮಾಡ್ದಿರ್ ಬೆಂಗಳೂರು ಅಂತ ಮಹಾನಗರಲ್ಲಿ ಬದುಕಕ್ಕಾಗಲ್ಲ, ಟೈಮ್ ಇಲ್ಲ. ಏನೋ ಒಂದು ಹಾಕ್ತಾರೆ, ಆ ಮಗು ಕೈಯಲ್ಲಿ ಮೊಬೈಲ್ ಕೊಡ್ತಾರೆ, ಮೊಬೈಲ್ ನೋಡ್ಕೊಂಡು ತಿನ್ನುತ್ತೆ. ಆ ಮೊಬೈಲ್ ಅಲ್ಲಿ ಏನ್ ಬಂತು ಅದನ್ನೇ ಸತ್ಯ ಅಂತ ನಂಬ್ತಾ ಹೋಗುತ್ತೆ. ಯಾರಿಗಿದೆ ವೇಳೆ ಇವಾಗ? ಸೊ ನಾನು ಹೇಳೋದು, ಮುಂದಿನ ಜನಾಂಗ ನೀವು ತಯಾರು ಮಾಡ್ಬೇಕು, ಮುಂದಿನ ಭವಿಷ್ಯ ನಮ್ಮ ಭಾರತದ ಪ್ರಜೆಗಳನ್ನ ತಯಾರು ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ಗಂಟೆ ನಿಮ್ ಮಗು ಜೊತೆ ವ್ಯಯಿಸಿ. ನಾನು ಹೇಳೋದಷ್ಟೇ. ಪ್ರತಿಯೊಬ್ರು ಟೈಮ್ ಇಲ್ಲ, ಅಫ್ಕೋರ್ಸ್ ನಾನು ಐ ಅಗ್ರಿ ವಿತ್ ದಟ್, ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾವ ಅಪ್ಪ ಅಮ್ಮನ್ನು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕತೆ, ಪ್ರತಿಯೊಬ್ಬರದು ಒಂದೊಂದು ಪ್ರಶ್ನೆ ಪತ್ರಿಕೆ, ಅವ್ರವ್ರ ಉತ್ತರ ಬರೆಯೋದ್ರಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಇವತ್ತಿನ ಬದುಕು ಇಂಪಾರ್ಟೆಂಟ್, ನಾಳೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ ನಾನು ಇವತ್ತೇ ಅಂತಾನೆ ಹೇಳ್ತೀನಿ. ಕಾಣದ ನಾಳೆಗಾಗಿ ಇವತ್ತಿನ ನಾನು ಬಿಟ್ರೆ ಹೆಂಗೆ? ಇವತ್ ಬದುಕಿದ್ರೆ ತಾನೇ ನಾನು ನಾಳೆ ನೋಡಕ್ ಸಾಧ್ಯ. ಸೊ ಇವತ್ತು ಇಂಪಾರ್ಟೆಂಟ್, ಹಾಗಾಗಿ ನೋ ಡೌಟ್ ಅಬೌಟ್ ದಟ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಅಟ್ಲೀಸ್ಟ್ ವೇಳೆ ಮಾಡ್ಕೊಳ್ಳಿ. ಇಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ, ಮಾಡ್ಕೊಂಡು 1 ಗಂಟೆ ಆ ಮಗುನ ಕೇಳಿ, ಸ್ಕೂಲಲ್ಲಿ ಹೆಂಗಾಯ್ತು, ನಾವು ಮನೇಲಿ ಒಂದು ಪಾಲಿಸಿ ಮಾಡ್ಕೊಂಡಿದೀವಿ, ಹೋಗಿದ ತಕ್ಷಣ ದಿನ ಒಂದು ಅರ್ಧ ಇಂದ 3/4 ಗಂಟೆ ಕೂತ್ಕೋಬೇಕು. ಇವತ್ತು ನಾನು ಓದ್ನಾ, ಹೊರಟ್ನಾ, ಏನಾಯ್ತು, ಹೋದಾ, ಏನಾಯ್ತು ಅಂತ ನನ್ನ ಮಗ್ಳು ಕೇಳ್ತಾಳೆ. ನಾನು ಇವತ್ತಿಲ್ಲಿ ಬಂದೆ, ಇವ್ರದ್ದು ಪಾಡ್ಕಾಸ್ಟ್ ಇತ್ತು, ಅಲ್ಲಿ ಈ ತರ ಕೇಳಿದ್ರು, ಈ ತರ ಮಾತಾಡಿದೆ, ನಾನೆಲ್ಲ ನನ್ನ ಮಗಳಿಗೆ ಹೇಳ್ತೀನಿ. ನನ್ನ ಮಗಳು ಶಾಲೆಯಲ್ಲಿ, ಅವಳು ಕಾಲೇಜಲ್ಲಿ ಏನೇನಾಯ್ತು ಅವಳು ಹೇಳ್ತಾಳೆ.
ನನ್ನ ಹೆಂಡತಿ ರಮ್ಯ ಅವಳದೇನೇನಾಯ್ತು ಹೇಳ್ತಾರೆ, ನಮ್ಮಮ್ಮ ಅವ್ರ ಜೀವನದಲ್ಲಿ ಏನೇನಾಯ್ತು, ವಾಕ್ ಹೋದೆ ಯಾರೋ ಸಿಕ್ಕಿದ್ರೆ ಹೇಳ್ತಾರೆ. ಫ್ಯಾಮಿಲಿ ಟೈಮ್ ಅಂತ ಮಾಡಿ ದಿನಕ್ಕೆ 1 ಗಂಟೆ ಆಸ್ ಎ ಫ್ಯಾಮಿಲಿ 4 ಜನನು ಕೂತು ಕಳೀರಿ. 4 ಜನ 6 ಜನ 8 ಜನ ಇಬ್ರು ಯಾರಿದ್ದೀರೋ ಅವರು ಕೂತು ಕಳೀರಿ. ನಿಮ್ಮ ಜೀವನದಲ್ಲಿ ಏನಾಯ್ತು ಅದನ್ನ ಅವ್ರಿಗೆ ಅಪ್ಡೇಟ್ ಮಾಡಿ. ಅವಾಗ ಎಕ್ಸ್ಪೀರಿಯನ್ಸ್ ಕತೆ ನೋಡಿ ಕಲಿಬಹುದು exactly. ಅಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ನಿಮ್ಮ ಮಗಳು ಕಲಿತಾಳೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತೀನಿ. ನನ್ನ ಮಗಳಿಗೆ ಏಜ್ 17 ಅಲ್ಲ, ಅವಳಿಗೆ 117 ಅಂತ. ಯಾಕೆಂದ್ರೆ ನನ್ನದು ನನ್ನ ಹೆಂಡತಿದು 100, ನಮ್ಮ ತಾಯಿದು 80, ಅದೆಲ್ಲ ಲೆಕ್ಕ ಹಾಕೊಂಡ್ರೆ 187 190 ಅವಳಿಗೆ. ಅವಳು ಸಕ್ಸಸ್ಫುಲ್ ಆಗ್ತಾಳೆ ಅಂದ್ರೆ ಯಾಕಾಗೋದಿಲ್ಲ? ಕರೆಕ್ಟ್. ಗುಜರಾತಿ ಮನೆದೆಲ್ಲ ಹೇಳಿದ್ರಿ, ಹೌದು. ಅದಕ್ಕೆ ಪೂರಕವಾಗಿ ಒಂದು ಹೇಳಿ ನಾನು ಮುಗಿಸ್ತೀನಿ ನೋಡಿ. ನಮ್ಮ ಕನ್ನಡಿಗರದ್ದು ಏನಾಗುತ್ತೆ ಅಂತಂದ್ರೆ, ನಾವು ಮೆಟ್ಲು ಹತ್ಕೊಂಡು 10ನೇ ಮೆಟ್ಲಿಗೆ ಬಂದಿರ್ತೀವಿ. ಓಕೆ, ನಮ್ಮ ಕಾಲ ನಂತರ ನಮ್ಮ ಮಕ್ಳು ತಿರ್ಗಾ 0ಇಂದ ಸ್ಟಾರ್ಟ್ ಮಾಡ್ತವೆ. 10 ಮೆಟ್ಲು ಹತ್ಕೊಂಡ್ ಬರ್ತವೆ, ತಿರ್ಗಿ ಬಿದ್ದೋಗುತ್ತೆ, ತಿರ್ಗಿ ಅವ್ರ ಮಕ್ಳು ತಿರ್ಗಾ 10 ಮೆಟ್ಲು ಬರುತ್ತೆ. ನಾವು ಅದಕ್ಕೆ ಆಸ್ ಎ ಕುಟುಂಬ, ಆಸ್ ಎ ಒಂದು ಕಲ್ಚರಲ್ ಒಂದು ಕಮ್ಯುನಿಟಿ ಆಗಿ ನಾವು ಅದಕ್ಕಿಂತ ಮೇಲೆ ಹೋಗೋದಿಲ್ಲ. ಗುಜರಾತಿಗಳು ಆಗರ್ಭ ಶ್ರೀಮಂತರು, ಯಾಕಂದ್ರೆ ಆ ಕಂಟಿನ್ಯೂಟಿ ಇರ್ತದೆ. 10 ಹೆಜ್ಜೆ ಬಿಟ್ಟೋಗಿರ್ತಾನ, ಮಗನ್ ಕರ್ಕೊಂಡ್ ಬಂದಿರ್ತಾನೆ ಬಿಸ್ನೆಸ್. ಅವ್ರ ಅಪ್ಪ ಹೋಗಿದ ತಕ್ಷಣ ಅವ್ನ್ ಮಾಡ್ಕೊಂಡು ಹೋಗ್ತಾನೆ 11, 12, 13, 14 ಮೆಟ್ಲು. ಅವ್ನ್ 20 ಹೋದ್ಮೇಲೆ ಅವ್ನ್ ಮಗ ಬರ್ತಾನೆ, ಅವ್ನ್ ಎತ್ಕೊಂಡು ಹೋಗ್ತಾನೆ. ನಮ್ಮ ಕನ್ನಡಿಗರ ಮಾನಸಿಕ ದೌರ್ಭಾಗ್ಯ ಎಷ್ಟಿದೆ ಅಂದ್ರೆ ನೋಡಿ, ನಾವು ಅದನ್ನ ಕ್ಯಾರಿ ಮಾಡೋದಿಲ್ಲ. ನಮ್ಮ ಮಕ್ಳಿಗೆ ನಾವು ಬಿಟ್ಟೋಗೋದಿಲ್ಲ, ಯಾಕಂದ್ರೆ ನಾವು ಸಂಬಳ ಕೆಲಸ ಮಾಡ್ತೀವಿ. ನನಗೆ 2 ಲಕ್ಷ ಸಂಬಳ ಬಂತು ಅಂತ ನನ್ನ ಮಗನಿಗೆ ಯಾರನ್ನ ಸ್ಟಾರ್ಟಿಂಗ್ 2 ಲಕ್ಷ ಸಂಬಳ ಕೊಡ್ತಾರ? ಕೊಡೋದಿಲ್ಲ. ತಿರ್ಗಾ ಅವ್ನು 0ಇಂದ ಸ್ಟಾರ್ಟ್ ಬರ್ತಾನೆ. ಅದಕ್ಕೆ ಹೇಳಿದ್ದು, ಸಣ್ಣ ಉದ್ದಿಮೆಗಳನ್ನ ಕಟ್ಟಿ, ನಾನು ಒಂದು ಪುಸ್ತಕನೇ ಬರ್ದಿದ್ದೀನಿ, ಸಣ್ಣ ಉದ್ದಿಮೆಗಳನ್ನ ಕಟ್ಟುವುದು ಹೇಗೆ. ನಮ್ಮ ಕನ್ನಡಿಗರು ಮೇಲ್ ಬರಬೇಕು, ನಮ್ಮ ಕನ್ನಡಿಗರು ಚೆನ್ನಾಗಿರ್ಬೇಕು, ನಮ್ಮ ಕನ್ನಡ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಒಳ್ಳೆಯ ಏನ್ ಹೇಳ್ತಾರೆ ಕಮ್ಯುನಿಟಿ ಆಗಿ ಗುರುತಿಸ್ಕೋಬೇಕು ಅಂತಂದ್ರೆ ನಾವು ಇದನ್ನ ಇನ್ಕಲ್ಕೇಟ್ ಮಾಡ್ಕೋಬೇಕು. ಯಾಕಂದ್ರೆ ಕಂಟಿನ್ಯೂಟಿ, ನಮ್ಮಪ್ಪ ಹೇಳೋನು, ಬದುಕು ಅಂದ್ರೆ ಇಟ್ಸ್ ನಾಟ್ ಎ 100 ಮೀಟರ್ ರೇಸ್, ಇಟ್ಸ್ ಎ ರಿಲೇ ರೇಸ್. ಓಡ್ಕೊಂಡ್ ಬರ್ತಾರೆ, ಅವ್ನ್ ಕಡ್ಡಿ ಕೊಡ್ತಾನೆ, ಅದ್ ಇಟ್ಕೊಂಡು ಇನ್ನೊಬ್ಬ ಓಡ್ತಾನೆ, ಅವ್ನ್ ಇನ್ನೊಬ್ಬನ್ ಕಡ್ಡಿ ಕೊಡ್ತಾನೆ, ಅವ್ನ್ ಇಟ್ಕೊಂಡು ಹೋಗ್ತಾನೆ. ಸೊ ತಲೆಮಾರಿನ ತಲೆಮಾರಿಗೆ ಆ ಲಿಗೆಸಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಆಗ ಮಾತ್ರ ಬದುಕು ಸುಂದರ ಆಗಕ್ ಸಾಧ್ಯ ಆಗತ್ತೆ. ಆ ಕಮ್ಯುನಿಟಿಗಳು ಯಾಕೆ ಆ ಮಟ್ಟದಲ್ಲಿ ಇವೆ, ಹಣಕಾಸಿನ ಹವಾಯಿ ಚಪ್ಪಲ್ ಹಾಕೊಂಡೇ ಇರ್ತಾರೆ, ಸಿಂಪ್ಲಿಸಿಟಿ. ಹೌದು, ಅದಕ್ಕೆ ಅವರೆಲ್ಲ ಹೋಗ್ತಾರೆ. ನಾವೇನ್ ಮಾಡ್ತೀವಿ, ನಾವು ಈ ರೀತಿ ಇದೆ, ಈ ಒಂದು ಮನಸ್ಥಿತಿಯಿಂದ ನಾವು ಕನ್ನಡಿಗರು ಬದಲಾದ್ರೆ ನಮಗೂ ನಾವು ಯಾರಿಗಿಂತ ಕಡಿಮೆ ಇಲ್ಲ. ಬುದ್ಧಿಲಿ ನಾವು ಕಡಿಮೆ ಇಲ್ಲ, ಗ್ರಿಟ್ ಕಡಿಮೆ ಇಲ್ಲ, ನಮಗೆ ಸ್ವಾಭಿಮಾನ ಇದೆ, ಎಲ್ಲ ಇದೆ. ಎಲ್ಲ ಇದ್ದು ನಾವು ಅದನ್ನ ವಿ ಆರ್ ನಾಟ್ ಪುಟಿಂಗ್ ಇಟ್ ಇನ್ ಟು ಆಕ್ಷನ್, ಸರಿಯಾಗಿ ಕಾರ್ಯರೂಪಕ್ಕೆ ತರದೇ ಇರುವ ಕಾರಣ ಬೇರೆ ಕಮ್ಯುನಿಟಿಗಳ ಮುಂದೆ ನಾವು ಇನ್ನು ಬಡ ಕಮ್ಯುನಿಟಿ ಆಗಿ ಉಳ್ಕೊಂಡಿದ್ದೀವಿ. ಕರೆಕ್ಟ್ ಸರ್, ಅದೊಂದು ನಾವು ತಿದ್ಕೋಬೇಕಾದ್ದು. ಬ್ಯೂಟಿಫುಲ್ ಸರ್, ತುಂಬಾ ಚೆನ್ನಾಗಿ ನಮ್ಮ ಬದುಕನ್ನ ಸುಧಾರಿಸಿಕೊಳ್ಳೋದು ಹೇಗೆ ಅನ್ನೋ ಅಷ್ಟೇ. ಎಂಡ್ ಆಫ್ ದ ಡೇ ನಾನು ಯಾವಾಗ್ಲೂ ಒಂದು ಹೇಳ್ತೀನಿ, ಸ್ವಕಲ್ಯಾಣ ಲೋಕ ಕಲ್ಯಾಣ. ನಮ್ಮಲ್ಲಿ ಏನಿದೆ ನಾವು ಅದನ್ನ ಮಾತ್ರ ಹಂಚಬಲ್ವಿ. ನನ್ನಲ್ಲಿ ಅಪನಂಬಿಕೆ, ನನ್ನಲ್ಲಿ ದ್ವೇಷ, ನನ್ನಲ್ಲಿ ಕೋಪ ಇದ್ರೆ ನಾನೇನ್ ಮಾಡ್ತೀನಿ, ಯಾರೋ ಎದುರುಗಡೆ ಬರ್ತಾನೆ, ಅವ್ನ್ ಕಾಫಿ ಯಾಕೋ ಕಾಫಿ ಸರಿಗಿಟ್ಟಿಲ್ಲ ಅಂತ ಯಾರೋ ಸರ್ವರ್ ಮೇಲೆ ಕೂಗಾಡ್ಬಿಡ್ತೀನಿ. ಗಾಡಿ ಓಡಿಸ್ಕೊಂಡು ಹೋಗ್ತಾರೆ, ಯಾರೋ ಅಡ್ಡ ಬರ್ತಾರೆ, ಅವ್ರ ಮೇಲೆ ಕೂಗಾಡ್ಬಿಡ್ತೀನಿ. ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಸಮಾಜಕ್ಕೆ ಹಂಚಕ್ ಸಾಧ್ಯ. ನಮ್ಮಲ್ಲಿ ಏನಾದ್ರೂ ಒಳ್ಳೆತನ ಇದ್ರೆ ನಮ್ಮಲ್ಲಿ ಇದ್ದಿದ್ದನ್ನ ನಾವು ಹಂಚುತ್ತೀವಿ. ಅದಕ್ಕೆ ಯಾರೋ ಒಂದಷ್ಟು ಜನ ಕೆಟ್ಟ ಕಾಮೆಂಟ್ ಹಾಕಿದಾಗ, ಕೋಪ ಮಾಡ್ಕೊಂಡಾಗ, ಏನೋ ಹೇಳಿದಾಗ ನಾನು ಅನ್ಕೊಂತೀನಿ, ಪಾಪ ಅವನ್ಗಾಗಿದ್ದು ಅವ್ನ್ ಮಾಡ್ತಾ ಇದ್ದಾನೆ, ನನ್ಗಾಗಿದ್ದು ನಾನ್ ಮಾಡ್ತಾ ಇರ್ಬೇಕು. ಸಮಾಜಕ್ಕೆ ಸಾಧ್ಯ ಆದಷ್ಟು ಸ್ಪ್ರೆಡ್ ಪಾಸಿಟಿವಿಟಿ. ಈ ಪಾರ್ಥೇನಿಯಂ ಗಿಡಗಳು ಅಂತ ನೋಡಿದ್ದೀರಿ, ಅದಕ್ಕೆ ನೀವು ಪಾತಿ ಮಾಡ್ಬೇಕಾಗಿಲ್ಲ, ಬೀಜ ಬಿತ್ತಬೇಕಾಗಿಲ್ಲ. ಎಲ್ಲಿ ಇಷ್ಟು ಖಾಲಿ ಜಾಗ ಇದೆ, 4 ಹನಿ ಮಳೆ ಬಂದ್ರೆ ಹುಲ್ಸಾಗಿ ಬೆಳ್ಕೊಂಡ್ಬಿಡುತ್ತೆ. ಅದೇ ಒಂದು ಗುಲಾಬಿ ಗಿಡ ಹಾಕಿ ನೋಡೋಣ ನೀವು, ಆ ಗುಲಾಬಿ ಗಿಡಕ್ಕೆ ನೀವು ಫಸ್ಟ್ ಪಾತಿ ಮಾಡಬೇಕು, ಗಿಡ ಬಿತ್ತಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಅಷ್ಟೆಲ್ಲ ಆದ್ಮೇಲೆ ಹಸು ಬಾಯಿ ಹಾಕ್ಬಾರ್ದು ಅಂತ ಅದಕ್ಕೆ ನೀವೊಂದು ಬೇಲಿನೂ ಕಟ್ಟಿ ಹಿಡ್ಬೇಕು. ಇಷ್ಟಾದ್ಮೇಲೂ ನೀವು 1-2 ತಿಂಗಳು ಕಾಯ್ಬೇಕು ಒಂದು ಗುಲಾಬಿ ಹೂವು ನೋಡಕ್ಕೆ. ಒಳ್ಳೇದು ಯಾವತ್ತು ನಿಧಾನ, ಒಳ್ಳೆಯ ಕೆಲಸಗಳು, ಒಳ್ಳೆಯ ಫಲಿತಾಂಶಗಳು ನಿಧಾನ ನಿಧಾನ ನಿಧಾನ, ಯಾವುದು ಬೇಗ ಬರೋದಿಲ್ಲ. ನಾವು ಅದನ್ನ ಅರ್ಥಕೋಬೇಕು. ಚಿಟ್ಕೆ ಹೊಡಿಯೋಷ್ಟರಲ್ಲಿ ಏನೂ ಆಗೋದಿಲ್ಲ. ಒಳ್ಳೆತನದಲ್ಲಿ ಆಗ್ಬೇಕು ಅಂತದಕ್ಕೆ ಎಲ್ಲದಕ್ಕೂ ವೇಳೆ ಹಿಡಿಯುತ್ತೆ. ಹಾಗಾಗಿ ಆ ಕಾಯುವ ಒಂದು ತಾಳ್ಮೆನೂ ನಮ್ದಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು, ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಮೈ ಪ್ಲೆಷರ್. ವೀಕ್ಷಕರೇ, ಅಭಿವೃದ್ಧಿ ಎಲ್ಲಿಂದ ಶುರು ಆಗ್ಬೇಕು ಅಂದ್ರೆ ನನ್ನಿಂದ ಶುರು ಆಗ್ಬೇಕು ಅನ್ನೋ ಒಂದು ಉತ್ತಮವಾದ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತಷ್ಟು ವಿಶೇಷ ಸಂದರ್ಶನಗಳ ಜೊತೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು.